ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಸೊ ಇದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಆಗಿದೆ, ಎಸ್ಪೆಷಲಿ ಫಾರ್ ದ ಎಕ್ಸಾಮ್ಸ್ ಆಫ್ KS, PSI, PDO, FDA, SRA ಉಳಿದಂತ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಈ ಒಂದು ಕೋರ್ಸ್ ತುಂಬಾ ಬೆನಿಫಿಟ್ ಆಗಿದೆ. ಸೊ ಹಾಗಾಗಿ ಇದು ಡಿಸೆಂಬರ್ ತಿಂಗಳನ್ನ 2ನೇ ಭಾಗವಾಗಿದೆ. ಸೊ ಹಾಗಾಗಿ ನೀವು ಪ್ರೀವಿಯಸ್ ಕ್ಲಾಸ್ಗಳನ್ನ ಆಜಾದ್ ICS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಥವಾ ಆಜಾದ್ ICS ಅಕಾಡೆಮಿ ಆಪ್ ಅಲ್ಲಿ ಫ್ರೀ ಆಗಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಗಳನ್ನ ಆಕ್ಸೆಸ್ ಮಾಡ್ಕೊಳ್ಬಹುದು. ಒನ್ಸ್ ಅಗೇನ್ ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಫಸ್ಟ್ ಟಾಪಿಕ್ ಡಿಸ್ಕಸ್ ಮಾಡ್ತಾ ಹೋಗೋಣ. ರೀಸೆಂಟ್ ಆಗಿ ನ್ಯೂಸ್ ಇರುವಂತಹ ಒಂದು ಹಿಸ್ಟ್ರಿ ಟಾಪಿಕ್ ಇದು. ಓಕೆ, ಇಟ್ ಈಸ್ ಕಮ್ಸ್ ಅಂಡರ್ ದ ಹಿಸ್ಟ್ರಿ ಟಾಪಿಕ್ ಆಗಿದೆ. ಅದು ಪೈಕಾ ರೆಬಿಲಿಯನ್ ಅಥವಾ ಇದನ್ನ ಪೈಕಾ ದಂಗೆ ಅಂತ ಕರೀತಾರೆ. ಸೊ ಹಾಗಾದ್ರೆ ಪೈಕಾ ದಂಗೆ ಯಾಕೆ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಅಂತ ನೋಡ್ತಾ ಹೋಗೋಣ. ನೋಡಿ, ನಿಮ್ಗೆಲ್ಲ ಗೊತ್ತಿರುವಂತೆ ಲಾಸ್ಟ್ 2019 ಏನ್ ಮಾಡ್ತಾರೆ, ಆಕ್ಚುಲಿ ದ ಮಿನಿಸ್ಟ್ರಿ ಆಫ್ ದ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಥವಾ ಪ್ರೆಸೆಂಟ್ ಆಗಿ ಅದನ್ನ ಮಿನಿಸ್ಟ್ರಿ ಆಫ್ ದಿ ಎಜುಕೇಶನ್ ಅಂತ ಕರಿತೀವಿ. ಅಂದ್ರೆ ಕೇಂದ್ರದ ಶಿಕ್ಷಣ ಸಚಿವರು ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಒಂದು ಪೈಕಾ ರೆಬಿಲಿಯನ್ ಇದೆಯಲ್ಲ ಅದನ್ನ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಘೋಷಣೆ ಮಾಡ್ತಾರೆ. ಏನ್ ಮಾಡ್ತಾರೆ, ಅನೌನ್ಸ್ ಮಾಡ್ತಾರೆ. ದಿಸ್ ಇಸ್ ದ ಇಂಡಿಯಾಸ್ ಫಸ್ಟ್ ಏನಂತ ಕರಿತೀವಿ ನಾವು, ರೆವಲ್ಯೂಷನ್ ಅಂತ ಕರಿತೀವಿ. ನೋಡಿ, ಫಸ್ಟ್ ರೆವಲ್ಯೂಷನ್ ಅಂತ ಕರೀತಾರೆ. ಸೊ ಹಾಗಾಗಿ ರೀಸೆಂಟ್ ಏನಂದ್ರೆ ಆಕ್ಚುಲಿ ನಮ್ಮ ಒಂದು ಮಿನಿಸ್ಟ್ರಿ ಆಫ್ ದಿ ಕಲ್ಚರ್ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಒಂದು ಶಿಫಾರಸ್ ಮಾಡ್ತಾರೆ. ಏನಂತಂದ್ರೆ 1817 ನಡೆದಂತ ಈ ಒಂದು ಒಡಿಶಾ ನಡೆದಂತ ಪೈಕಾ ರೆಬಿಲಿಯನ್ ಇದೆಯಲ್ಲ ಇದನ್ನ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಕರೆಯಕ್ ಆಗಲ್ಲ ಅಂತ ಏನ್ ಮಾಡಿದ್ದಾರೆ, ಸೊ ಘೋಷಣೆ ಮಾಡಿದ್ದಾರೆ. ಹೌದಾ? ಸೊ ಹಾಗಾಗಿ ಈ ದಂಗೆಯನ್ನ ಬ್ರಿಟಿಷರ ವಿರುದ್ಧ ಸಾಮೂಹಿಕ ದಂಗೆಯ ಪ್ರಾರಂಭದಿಂದ ಪರಿಗಣಿಸಬಹುದು. ಆದ್ರೆ ಇದೊಂದು ಭಾರತ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಅಂದ್ರೆ ಕರೆಯಕ್ ಆಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನೇನಂದ್ರೆ ಆಲ್ರೆಡಿ NCERT 8ನೇ ಕ್ಲಾಸ್ ಅಲ್ಲಿ ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಇದೆಯಲ್ಲ ಅದೇನ್ ಮಾಡಿದೆ, 8ನೇ ಕ್ಲಾಸ್ ಅಲ್ಲಿ ಆಕ್ಚುಲಿ ಇದನ್ನ ಒಂದು ಅಂದ್ರೆ ಪೈಕಾ ರೆಬಿಲಿಯನ್ ಕೇಸ್ ಸ್ಟಡಿ ಆಗಿ ಇದನ್ನ ಭಾರತದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಒಂದು ಬುಕ್ ಅಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಇಶ್ಯೂಸ್, ಈ ಒಂದು ರೆಬಲಿಯನ್ ಅಥವಾ ಒಂದು ಕ್ರಾಂತಿ ಅಥವಾ ದಂಗೆ ನ್ಯೂಸ್ ಅಲ್ಲಿ ಅಂತ ನಾವು ಹೇಳ್ಬೋದು. ಸೊ ಹಾಗಾದ್ರೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಹಾಗಾದ್ರೆ ಯಾರಿದು ಪೈಕಾಗಳಂದ್ರೆ ಯಾರು ಅಂತ ಕೇಳ್ಬೋದು ನೀವು. ಹೌದಾ? ಸೊ ಹಾಗಾಗಿ ಇದು 16ನೇ ಶತಮಾನದಲ್ಲಿರುವಂತ ಆಕ್ಚುಲಿ ಒಡಿಸ್ಸಲ್ಲಿ ಬರ್ತಾರೆ. ಇವ್ರೇನಂದ್ರೆ ರಾಜರೇನಂದ್ರೆ ಆಕ್ಚುಲಿ ಪೈಕಾಗಳನ್ನ ಕರೀತಾರೆ. ಪೈಕಾಗಳಂದ್ರೆ ಆಕ್ಚುಲಿ ಅಂದ್ರೆ ಇವರು ವಿವಿಧ ಸಮಾಜಗಳಿಂದ ಗುಂಪಿರುವಂತ ಒಂದು ಏನಂದ್ರೆ ಮಿಲಿಟರಿ ಸೇವೆಗಳನ್ನ ಒದಗಿಸಕ್ಕೆ ಆಕ್ಚುಲಿ ಇವ್ರನ್ನ ನೇಮಕ ಮಾಡ್ಕೊಂಡಿರ್ತಾರೆ. ಅರ್ಥ ಆಯ್ತಾ? ಅಂದ್ರೆ 16ನೇ ಶತಮಾನದಲ್ಲಿರುವಂತ ಒಡಿಸ್ಸಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರಾಜರುಗಳು ಇವರನ್ನ ಮಿಲಿಟರಿ ಸೇವೆಗಳನ್ನ ಮಾಡ್ಕೊಳ್ಳಕ್ಕೆ ನೇಮಕ ಮಾಡಿರುವಂತ ಒಂದು ಜನಾಂಗ ಅಥವಾ ಒಂದು ಸಮಾಜದ ಜನಾಂಗ ಅಂತ ಕರಿತೀವಿ. ದಟ್ ಇಸ್ ಕಾಲ್ಡ್ ದ ಪೈಕಾಸ್ ಅಂತ ಕರೀತಾರೆ. ಓಕೆನಾ? ಜೊತೆಗೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಆಕ್ಚುಲಿ ರಾಜರು ಏನ್ ಮಾಡ್ತಾರೆ ಅಂದ್ರೆ ಇವ್ರು ಏನು ಒಂದು ರಾಜರುಗಳಿಗೆ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದಾರಲ್ಲ ಅದಕ್ಕೆ ಏನಂದ್ರೆ ಆಕ್ಚುಲಿ ಯಾವುದೇ ರೀತಿಯ ಒಂದು ಬಾಡಿಗೆ ಮುಕ್ತ ಭೂಮಿ ಅಂತ ಕರೀತಾರೆ. ಅಂದ್ರೆ ನಾಟ್ ರೆಂಟೆಡ್ ಒಂದು ಲ್ಯಾಂಡ್ ಕೊಡ್ತಾ ಇದ್ರು, ಅಂದ್ರೆ ಹೊಲಗಳು ಕೊಡ್ತಾ ಇದ್ರು, ಅದಕ್ಕೆ ಅವರು ಬೆಳ್ಕೋಬಹುದಿತ್ತು. ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯ ಒಂದು ರೆಂಟ್ ಕೊಡುವಂತ ಒಂದು ಟ್ಯಾಕ್ಸ್ ರೆಂಟ್ ಕೊಡುವಂತ ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ತೀವಿ. ಅಂದ್ರೆ ಇವರು ಒಂದು ಮಿಲಿಟರಿ ಸೇವೆಗಳನ್ನ ರಾಜರು ಕೊಡ್ತಿದ್ರು, ರಾಜರು ಅವ್ರಿಗೆ ಫ್ರೀ ಆಗಿ ಲ್ಯಾಂಡ್ ಗಳು ಕೊಡ್ತಿದ್ರು, ಯಾವುದೇ ರೀತಿ ರೆಂಟ್ ತಗೊಳ್ತಿದ್ರು. ಅದನ್ನ ಒಂದು ಒಡಿಶಾ ಭಾಷೆಯಲ್ಲಿ ನಿಷ್ಕರ್ ಜಾಗೀರ್ ಅಂತ ಕರೀತಾರೆ. ಓಕೆ, ನಿಷ್ಕರ್ ಜಾಗೀರ್ ಅಂತ ಕರೀತಾರೆ. ಮತ್ತೆ ಅವ್ರಿಗೆ ಅದ್ರ ಜೊತೆಗೆ ಅವ್ರು ಏನಾದ್ರು ಕೂಡ ಚೆನ್ನಾಗಿ ವರ್ಕ್ ಮಾಡಿದ್ರೆ ಏನಂದ್ರೆ ಆಕ್ಚುಲಿ ಅವ್ರಿಗೆ ಉನ್ನತ ಪದವಿಗಳನ್ನ ಕೂಡ ನೀಡ್ತಾ ಇದ್ರು. ಸೊ ಹಾಗಾಗಿ ಅವ್ರನ್ನ ನಾವು ಪೈಕಾಸ್ ಅಂತ ಕರೀತಾರೆ. ಅಂದ್ರೆ ಒಡಿಸ್ಸಾದಲ್ಲಿ ಆಕ್ಚುಲಿ ರಾಜರ ಹತ್ರ ಏನಂತಂದ್ರೆ ಆಕ್ಚುಲಿ ಸೈನಿಕರ ಕೆಲಸ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಫ್ರೀ ರೆಂಟೆಡ್ ಲ್ಯಾಂಡ್ ಗಳು ಕೊಡ್ತಾರೆ, ಜೊತೆಗೆ ಅವ್ರಿಗೆ ಒಂದು ಹೈಯರ್ ಪೋಸ್ಟ್ ಗಳು ಕೊಡ್ತಾರೆ. ದೋಸ್ ಬಿಲಾಂಗ್ಸ್ ಟು ದಿ ಪೈಕಾಸ್ ಅಂತ ಕರೀತಾರೆ. ಓಕೆನಾ? ಸೊ ಹಾಗೆ ಸಂಪ್ರದಾಯದ ಒಡಿಶಾದ ಸಾಂಪ್ರದಾಯಿಕ ಭೂಡೆಯರ ನಾಗರಿಕ ಸೈನಿಕರು ಕೂಡ ಆಗಿದ್ರು, ಜೊತೆಗೆ ಯುದ್ಧದ ಸಮಯದಲ್ಲಿ ಇವರು ಯೋಧರಾಗಿ ಕೂಡ ಕೆಲಸ ಮಾಡ್ತಿದ್ರು. ಅಂದ್ರೆ ಸಾಮಾನ್ಯ ಸಂದರ್ಭದಲ್ಲಿ ಆಕ್ಚುಲಿ ಒಬ್ಬ ಒಂದು ಏನಂತಾರೆ ಲ್ಯಾಂಡ್ ಓನರ್ಸ್ ಆಗಿ ಮತ್ತೆ ಸೈನಿಕರಾಗಿ ಕೂಡ ಕೆಲಸ ಮಾಡ್ತಿದ್ರು. ಅದ್ರ ಜೊತೆಗೆ ಯುದ್ಧ ಬಂದಾಗ ಆ ರಾಜ್ಯರ ಒಂದು ಯೋಧರಾಗಿ ಕೂಡ ಕೆಲಸ ಮಾಡ್ತಿದ್ರು. ಒಂಥರ ಡಿವೆಲ್ ರೋಲ್ ಅನ್ನು ಇವರು ಪ್ಲೇ ಮಾಡ್ತಾರೆ ಅಂತ ಹೇಳ್ಬೋದು, ಪೈಕಾಸ್ ಅಂತ ಕರೀತಾರೆ. ಓಕೆ, ಸೊ ಯಾವಾಗ ಇದು ಆರಂಭ ಆಯ್ತು ಪೈಕಾ ರೆಬಿಲಿಯನ್ ಅಂತ ನೋಡ್ತಾ ಹೋಗೋಣ. ಆಕ್ಚುಲಿ ಇದೇನಂದ್ರೆ ನೋಡಿ 1803 ಏನಾಗುತ್ತೆ ಆಕ್ಚುಲಿ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡುತ್ತೆ, ಈಸ್ಟ್ ಇಂಡಿಯಾ ಕಂಪನಿ ಸೈನ್ಯಗಳು ಮತ್ತೆ ಏನ್ ಮಾಡ್ತವೆ ಅಂದ್ರೆ ಒಡಿಶಾದ ಹೆಚ್ಚು ಭಾಗವನ್ನು ಏನ್ ಮಾಡ್ತವೆ ಅಂದ್ರೆ ಆಕ್ರಮಿಸ್ಕೊಳ್ತವೆ. ಹೌದಾ? ಅದ್ರ ಜೊತೆಗೆ ಅಲ್ಲಿರುವಂತ ಕೋಡ ಅಂತ ರಾಜ್ಯ ಬರ್ತಾನೆ. ಓಕೆ, ಅದನ್ನ ಏನ್ ಮಾಡುತ್ತೆ ಕಂಪನಿಗಳು ಸೋಲಿಸಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಆ ಪೈಕಾಗಳ ಶಕ್ತಿ ಮತ್ತೆ ಪ್ರತಿಷ್ಠೆಯನ್ನ ಏನ್ ಮಾಡ್ತಾವೆ ಅಂದ್ರೆ ಖುಷಿಯೋ ಹಾಗೆ ಮಾಡುತ್ತೆ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳ್ಬೋದು. ಓಕೆನಾ? ಅದಕ್ಕೆ ಏನ್ ಮಾಡ್ತಾರೆ ಆಕ್ಚುಲಿ ಅವರು ಈ ಪೈಕಾ ಜನಾಂಗ ಏನ್ ಮಾಡ್ತಾರೆ ಅಂದ್ರೆ ಒಂದು ಏನ್ ಸಮುದಾಯ ಏನ್ ಮಾಡ್ತಾರೆ ಅಂದ್ರೆ ಬ್ರಿಟಿಷರ ಅಪೋಸಿಟ್ ಆಗಿ ಅಥವಾ ಈಸ್ಟ್ ಇಂಡಿಯಾ ಕಂಪನಿ ಅಪೋಸಿಟ್ ಆಗಿ ದಂಗೆನ ಹೇಳ್ತಾರೆ. ಅದನ್ನ ನಾವು ಪೈಕಾ ರೆಬಿಲಿಯನ್ ಅಂತ ಕರೀತಾರೆ. ನೋಡಿ, ಅದೇ ರೀತಿ ಅಂದ್ರೆ ಆಕ್ಚುಲಿ ಬ್ರಿಟಿಷರು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಆಕ್ರಮಣಕಾರಿ ಮತ್ತೆ ಯುದ್ಧೋಚಿತ ಹೊಸ ವಿಷಯಗಳ ಅವ್ರಿಗೆ ಆಕ್ಚುಲಿ ಗೊತ್ತಿರಲಿಲ್ಲ. ಅವ್ರಿಗೆ ಯಾರಿಗೆ ಅದಕ್ಕಂತ ಹೇಳ್ಬೋದು. ಸೊ ಹಾಗಾಗಿ ಅವ್ರಿಗೆ
ಒಂಥರ ಅಂದ್ರೆ ಇದರಿಂದ ಒಂದು ವಾಲ್ಟರ್ ಎವರ್ ಅಂತ ಕಮಿಟಿಯನ್ನ ಅಧ್ಯಕ್ಷತೆಯ ಒಂದು ಕಮಿಟಿ ಮಾಡ್ತಾರೆ. ಯಾವ ರೀತಿ ಅವರನ್ನ ನಾವು ಬಗ್ಗು ಬಡಿಬಹುದು ಪೈಕಾ ರೆಬೆಲಿಯನ್ ಅಂತೇಳಿ. ಸೊ ದಟ್ ಇಸ್ ಕಾಲ್ಡ್ ದ ವಾಲ್ಟರ್ ಎವರ್ ಒಂದು ಕಮಿಟಿ ಅಥವಾ ಒಂದು ಪ್ರೆಸಿಡೆನ್ಸಿಯಲ್ಲಿ ಏನಂದ್ರೆ ಒಂದು ಮೀಟಿಂಗ್ ಒಂದು ಆಯೋಗವನ್ನ ರಚನೆ ಮಾಡ್ತಾರೆ. ಓಕೆನಾ. ಸೊ ಹಾಗಾಗಿ ಅವಾಗ ಏನಂದ್ರೆ ಈ ಕಮಿಟಿ ಏನ್ ಹೇಳ್ತಂದ್ರೆ ಆಕ್ಚುಲಿ ಏನು ನೀವು ಒಡಿಶಾದಲ್ಲಿ ರಾಜರವರಿಗೆ ಒಂದು ಫ್ರೀ ಲ್ಯಾಂಡ್ ಕೊಟ್ಟಿದಾರಲ್ಲ ಅಂದ್ರೆ ಅವುಗಳು ನಾವು ಪಾರಂಪರಿಕ ಬಾಡಿಗೆ ಮುಕ್ತ ಭೂಮಿ ಅಂತ ಕರಿತಲ್ಲ ಅದನ್ನ ನೀವು ಕಂಪನಿಗಳು ಸ್ವಾಧೀನಪಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಒಂದು ಕಮಿಟಿ ಏನ್ ಮಾಡುತ್ತೆ ಶಿಫಾರಸು ಕೊಡುತ್ತೆ. ಓಕೆನಾ. ಸೊ ಹಾಗಾಗಿ ಏನ್ ಮಾಡ್ತಾರೆ ಆಕ್ಚುಲಿ ಏನು ಪೈಕಾ ಜನಾಂಗದ ಸಮುದಾಯದ ಒಂದು ಏನು ಫ್ರೀ ಲ್ಯಾಂಡ್ಸ್ ಇರ್ತಾವಲ್ಲ ಅವುಗಳು ಏನ್ ಮಾಡ್ತಾರೆ ಎಲ್ಲವನ್ನ ಕೂಡ ಬ್ರಿಟಿಷ್ ಕಂಪನಿಗಳು ಏನ್ ಮಾಡ್ತವೆ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮಾಡುತ್ತೆ ಅದನ್ನೆಲ್ಲವನ್ನು ಕೂಡ ಸ್ವಾಧೀನಪಡಿಸ್ಕೊಳ್ಳುತ್ತೆ. ಸೊ ಓಕೆ. ಸೊ ಅವಾಗ ಏನಾಗುತ್ತೆ ಮತ್ತೆ ಅವರಿಗೆ ಸಾಕಷ್ಟು ಸುಲಿಗೆ ಕೂಡ ಮಾಡ್ತಾರೆ. ಆ ಜನಾಂಗದವರಿಗೆ ತುಂಬಾ ಶೋಷಣೆ ಮಾಡ್ತಾರೆ, ಸುಲಿಗೆ ಮಾಡ್ತಾರೆ, ಕಿರುಕುಳ ಕೊಡ್ತಾರೆ. ಸೊ ಹೌದಾ. ಅವಾಗ ಏನಾಗುತ್ತೆ ಆಕ್ಚುಲಿ ಅವರೆಲ್ಲ ಒಂದು ಸಮುದಾಯ ಏನ್ ಮಾಡ್ತಾರೆ ಅಂತ ಕುಡ್ಕೊಂಡು ಒಂದು ಪೈಕಾ ರೆಬೆಲಿಯನ್ ಅಂತಂದ್ರೆ ಒಂದು ಏನಂದ್ರೆ ಕ್ರಾಂತಿಯನ್ನ ದಂಗೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ನಾವು ಪೈಕಾ ದಂಗೆ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಈ ಪೈಕಾ ದಂಗೆಯ ನೇತೃತ್ವವನ್ನ ಯಾರು ವಹಿಸ್ಕೊಳ್ತಾರೆ ಅಂದ್ರೆ ಗೊತ್ತಿರಲಿ, ಅದು ಕೋಡಾದ ರಾಜ ಮುಕುಂದ ದೇವ ಎರಡರ ಜನರಲ್ ಆಗಿರುವಂತ ಬಕ್ಷಿ ಜಗಬಂಧು ವಿದ್ಯಾಧರ್ ಮಹಾಪಾತ್ರ ಬರ್ಮಾರ್ಬರ್ ರಾಯರ್ ಅವರು ಏನಾದ್ರೆ ಆಕ್ಚುಲಿ ಈ ಪೈಕಾ ದಂಗೆಯ ಒಂದು ಮುಂದಾಳತ್ವವನ್ನ ನಾಯಕತ್ವವನ್ನ ವಹಿಸ್ಕೊತಾರೆ. ಇವರು ಕೋಡಾ ರಾಜ್ಯದ ಮುಕುಂದ ದೇವ ಎರಡರ ಒಬ್ಬ ಜನರಲ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಜಗಬಂಧು ಅಂತ ಹೇಳ್ಕೊಂಡ್ಬಿಡಿ. ಓಕೆನಾ. ತುಂಬಾ ಹೆಸರು ಲಾಂಗ್ ಇದೆ, ಇದನ್ನ ಜಸ್ಟ್ ಜಗಬಂಧು ಅಂತ ಅನ್ಕೊಂಡ್ರೆ ಓಕೆ ನಡೆಯುತ್ತೆ. ರೈಟ್. ಸೊ ಹಾಗೆ ಏನ್ ಮಾಡ್ತಾರೆ ಬ್ರಿಟಿಷರು ಅಂದ್ರೆ ಅವ್ರಿಗೆ ಸಪರೇಟ್ ಮಾಡೋದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಉಪ್ಪಿನ ಬೆಲೆಯನ್ನ ಕೂಡ ಜಾಸ್ತಿ ಮಾಡ್ತಾರೆ. ಆಮೇಲೆ ಜಾಸ್ತಿ ತೆರಿಗೆ ಹಾಕ್ತಾರೆ ಅಂದ್ರೆ ಟ್ಯಾಕ್ಸಸ್ ಹಾಕ್ತಾರೆ. ಸೊ ಆಮೇಲೆ ಈ ಕರೆನ್ಸಿಗಳನ್ನ ರದ್ದು ಮಾಡ್ತಾರೆ ಲೋಕಲ್ ಇರುವಂತದನ್ನ. ಸೊ ಅದಾಗೆ ಇದರಿಂದ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಸೊ ಆ ಕಾರಣಕ್ಕಾಗಿ ಏನ್ ಮಾಡ್ತಾರೆ ಅಂದ್ರೆ ಈ ಪೈಕೆ ಅನ್ನುವಂತ ಒಂದು ಸಮುದಾಯದವರೊಂದು ಏನಂದ್ರೆ ಜನಾಂಗದವ್ರು ಏನಂದ್ರೆ ಸೊ ದಂಗೆ ಹೇಳ್ತಾರೆ. ಅದು ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಅಂತ ಹೇಳ್ಬೋದು ನಾವು. ಓಕೆ. ಸೊ ಹಾಗಾಗಿ ಇದು ಯಾವಾಗ ಆಗಿತ್ತು ಅಂದ್ರೆ ಗೊತ್ತಿರಲಿ 1817 ಏನಂದ್ರೆ ಒಂಥರ ಯಶಸ್ವಿ ದಂಗೆಯಾಗಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದನ್ನ ನಾವು ಪೈಕಾ ರೆಬೆಲಿಯನ್ ಅಂತ ಕರಿತೀವಿ ನೋಡಿ. ಸೊ ಅವಾಗ ಏನಾಗುತ್ತೆ ಆಕ್ಚುಲಿ ಬ್ರಿಟಿಷರ್ ಏನ್ ಮಾಡ್ತಾರೆ ಅಂದ್ರೆ ಕಂಪನಿಗಳು ತುಂಬಾ ಒಂಥರ ಸೊ ಏನಂತಾರೆ ಲೀಗಲ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಮೆಜರ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಒಂದು ಸಮುದಾಯವನ್ನ ಏನ್ ಪೈಕಾ ಸಮುದಾಯ ಅಂದ್ರೆ ತುಂಬಾ ಸಿಸ್ಟಮೆಟಿಕ್ ಆಗಿ ಅವರು ಅದನ್ನ ಮುಗಿಸ್ತಾ ಬರ್ತಾರೆ. ಓಕೆ. ಹಾಗಾಗಿ ಅಂದ್ರೆ ಆ ದಂಗೆಯನ್ನ ಹತ್ತಿಕ್ಕುವಲ್ಲಿ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಸೊ ಬ್ರಿಟಿಷರು ಯಶಸ್ವಿ ಆಗ್ತಾರೆ. ಜೊತೆಗೆ ಈ ಪೈಕಾ ನಾಯಕನಾಗಿರುವಂತ ಆತನನ್ನ ಕೂಡ ಏನ್ ಮಾಡ್ತಾರೆ ಜಗಬಂಧನ 1825 ಸೊ ಶರಣಾಗ್ತಾನೆ ಆತನ ಕೂಡ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಏನ್ ಕ್ವಶನ್ ಬರುತ್ತೆ ಅಂದ್ರೆ ಈ ಪೈಕಾ ರೆಬೆಲಿಯನ್ ಇದೆಯಲ್ಲ ಇದೊಂದು ರಾಷ್ಟ್ರೀಯವಾದಿ ಚಳವಳಿಯೋ ಅಥವಾ ಇದೊಂದು ರೈತರ ಚಳವಳಿ ಬಂಡಾಯ ಅಂತ ಕೇಳ್ತಾರೆ ಕ್ವಶನ್ಸ್ ನಮ್ಗೆ. ಅಂದ್ರೆ ಎರಡು ತರ ಥಿಂಕಿಂಗ್ ಇದೆ ಅಂತ. ಹಾಗಾಗಿ ಇದು ಎರಡು ತರ ಪ್ಲೇ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನೋಡಿ ಈ ಪೈಕಾ ದಂಗೆ ಇದೆಯಲ್ಲ ಇದೇನ್ ಮಾಡುತ್ತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ತನ್ನ ಸೇನೆ ಬಲದಿಂದ ತನ್ನ ಪ್ರಭುತ್ವನ ವಿಸ್ತರಿಸುವ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಒಂದು ರೈತ ದಂಗೆ ಆಗುತ್ತೆ. ಯಾಕಂದ್ರೆ ಅವರು ಫಸ್ಟ್ ಲ್ಯಾಂಡ್ ಕೈ ಹಾಕ್ತಾರಲ್ಲ ಹಾಗಾಗಿ ಏನಂದ್ರೆ ಅದನ್ನ ನಾವು ರೈತ ಬಂಡಾಯ ಅಂತ ಕರಿಬಹುದು. ಯಾಕೆ ಯಾವಾಗ ಬ್ರಿಟಿಷರು ಅವರು ಒಂದು ಲ್ಯಾಂಡ್ ಅನ್ನ ಕಿತ್ಕೊಳ್ತಾರೆ ಅವಾಗ ಇವರು ಬಂಡಾಯ ಎದ್ದು ಅವ್ರ ಅಪೋಸಿಟ್ ಆಗಿ ಹೋರಾಟ ಮಾಡ್ತಾರೆ. ಅದ್ರ ಜೊತೆಗೆ ಇದೊಂದು ರಾಷ್ಟ್ರವಾದಿ ಚಳವಳಿ ಕೂಡ ಹೌದು. ಯಾಕಂದ್ರೆ ಯಾವಾಗ ಯುರೋಪಿಯನ್ ವಸಾಹತಿಶಾಹಿಗಳು ಬಂದು ನಮ್ದು ಆಳ್ಕೆ ಮಾಡ್ತಿರ್ತಾರೆ ಅವಾಗ ಏನಾಗುತ್ತೆ ನಮ್ಮ ಲೋಕಾಲಿಟಿ ನಾವು ಕಳ್ಕೊಳ್ತೀವಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಅವಾಗ ಕೂಡ ಆಕ್ಚುಲಿ ಅಂದ್ರೆ ಅವ್ರ ಅಪೋಸಿಟ್ ಆಗಿ ಹೋರಾಟ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇದನ್ನ ನಾವು ಎರಡು ಕಡೆ ನಾವು ಎರಡು ರೋಲ್ ಅಲ್ಲಿ ನೋಡಬಹುದು. ಇದೊಂದು ರೈತರ ಬಂಡಾಯ ಕೂಡ ಹೌದು, ಜೊತೆಗೆ ಇದೊಂದು ರಾಷ್ಟ್ರೀಯವಾದಿ ಚಳವಳಿ ಕೂಡ ಹೌದು. ಅಂದ್ರೆ ನ್ಯಾಷನಲಿಸಂ ಮೂವ್ಮೆಂಟ್ ಅಂತ ಕೂಡ ಕರೀತಾರೆ. ಓಕೆ. ಸೊ ದಟ್ ಈಸ್ ಕಾಲ್ಡ್ ದ ಪೈಕಾ ರೆಬೆಲಿಯನ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಇದರಿಂದ ಏನ್ ಆಗುತ್ತೆ ಅಂತ ಕೇಳ್ಬೋದು ನೀವು. ಓಕೆನಾ. ದಟ್ ಈಸ್ ಕಾಲ್ಡ್ ದ ಪೈಕಾ ರೆಬೆಲಿಯನ್ ಅಂತ ಕರೀತಾರೆ. ಸೊ ಅರ್ಥ ಆಯ್ತಲ್ಲ. ಇದರ ಒಬ್ಬ ಲೀಡರ್ ಆಗಿದ್ದಂತೂ ಸೊ ಬಕ್ಷಿ ಜಗಬಂಧು ವಿದ್ಯಾಧರ್ ಮಹಾಪಾತ್ರ ಬರ್ಮಾರ್ಬರ್ ರಾಯ್ ಅಂತ ಕರೀತಾರೆ ಇವರು. ಸೊ ಈ ಒಂದು ಪೈಕಾ ರೆಬೆಲಿಯನ್ ನ ಮುಂದಾಳತ್ವ ವಹಿಸ್ಕೊತಾರೆ. ಇದು ನಡೆದಂತ ವಿಷಯ ಒಂದು ವರ್ಷ ಅಂತಂದ್ರೆ ಅದು 1817 ಅಂತ ಗೊತ್ತಿರ್ಬೇಕು. ಹಾಗಾಗಿ ಇದನ್ನ ಏನ್ ಮಾಡ್ತಾರೆ MHRD ಮಿನಿಸ್ಟರ್ ಅಂದ್ರೆ ಲಾಸ್ಟ್ 2 years ಬ್ಯಾಕ್ ಏನಾದ್ರೆ ಘೋಷಣೆ ಮಾಡ್ತಾರೆ ಇದು ನಮ್ಮ ದೇಶದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಘೋಷಣೆ ಮಾಡ್ತಾರೆ. ಹಾಗಾಗಿ ರೀಸೆಂಟ್ ಆಗಿ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಲ್ಲ ಇದು ಆಕ್ಚುಲಿ ಅಂದ್ರೆ ಲೋಕಲ್ ರೆಬೆಲಿಯನ್ ಅಂತೇಳಿ ಅದ್ ಮಾಡ್ತಾ ಹೋಗ್ತಾರೆ. ಓಕೆ. ಆ ಕಾರಣಕ್ಕಾಗಿ ಈ ಪೈಕಾ ರೆಬೆಲಿಯನ್ ಅಂತದ್ದು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಅಂತ ಹೇಳ್ಬೋದು. ರೈಟ್. ಓಕೆ. ನೆಕ್ಸ್ಟ್ ಟಾಪಿಕ್. ಸೊ ರೀಸೆಂಟ್ ಆಗಿ ನಿಮ್ಗೆಲ್ಲ ಗೊತ್ತಿರುವಂತೆ ಸೊ ನಮ್ಮ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಆಕ್ಚುಲಿ ಈ ಜ್ಞಾನಪೀಠ ಪ್ರಶಸ್ತಿಗಳನ್ನ ಸೊ ಘೋಷಣೆ ಮಾಡುತ್ತೆ. ಓಕೆನಾ. ಸೊ ರೀಸೆಂಟ್ ಆಗಿ ಏನಂತಂದ್ರೆ ಆಕ್ಚುಲಿ ನಮ್ಮ ಭಾರತ ಕೇಂದ್ರ ಸರ್ಕಾರ ಜ್ಞಾನಪೀಠ ಪ್ರಶಸ್ತಿಗಳನ್ನ ಘೋಷಣೆ ಮಾಡುತ್ತೆ. ಸೊ ಹಾಗಾಗಿ ಅದು 2020 ಮತ್ತೆ 2021 ಎರಡು ಪ್ರಶಸ್ತಿಗಳನ್ನ ಕೂಡ ಆಕ್ಚುಲಿ ಈ ವರ್ಷನೇ ಘೋಷಣೆ ಮಾಡಿದ್ದಾರೆ. ಯಾಕಂದ್ರೆ ಲಾಸ್ಟ್ ಇಯರ್ COVID-19 ಇಂದ ಆ ಪ್ರಶಸ್ತಿಯನ್ನ ಘೋಷಣೆ ಮಾಡಿರಲಿಲ್ಲ. ಹಾಗಾಗಿ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಜ್ಞಾನಪೀಠ ಪ್ರಶಸ್ತಿಗಳು ಅಂತ ಕರೀತಾರೆ. ಓಕೆ. ಎಸ್. ಸೊ ಈ ಇತ್ತೀಚೆಗೆ ಏನಂತಂದ್ರೆ ಆಕ್ಚುಲಿ ಇಬ್ಬರು ವ್ಯಕ್ತಿಗಳಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಘೋಷಣೆ ಮಾಡ್ತಾರೆ. 2020 ಒಂದು ಸಾಲಿಂದು, ಅದರ ಜೊತೆಗೆ 2021 ಸಾಲಿನ ಜ್ಞಾನಪೀಠ ಪ್ರಶಸ್ತಿಗಳನ್ನ. ಸೊ ಹಾಗಾಗಿ
ಇಲ್ಲಿ ಇಬ್ಬರು ವ್ಯಕ್ತಿಗಳು ಬರ್ತಾರೆ. ಒಂದು ದಾಮೋದರ್ ಮೌಜೋ ಇದ್ದಾರೆ. ಅದೇ ರೀತಿ ನೀಲ್ಮಣಿ ಪೂಕನ್ ಅವರಿಗೆ ಈ ಇಬ್ಬರಿಗೆ ಪ್ರಶಸ್ತಿಯನ್ನ 2020 ಅಂದ್ರೆ 56 ಮತ್ತು 57 ಪ್ರಶಸ್ತಿಯನ್ನ ರೀಸೆಂಟ್ ಆಗಿ ಘೋಷಣೆ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ರೈಟ್. ಸೊ ಹಾಗಾದ್ರೆ ಏನಿದು ಜ್ಞಾನಪೀಠ ಪ್ರಶಸ್ತಿ ಅಂತ ನಿಮ್ ಕ್ವಶನ್ ಬರುತ್ತೆ. ಹೌದಾ? ಸೊ ಹಾಗಾದ್ರೆ ಏನಿದು ಜ್ಞಾನಪೀಠ ಪ್ರಶಸ್ತಿ ಅಂತ ನೋಡ್ತಾ ಹೋಗೋಣ. ಸೊ ಹಾಗಾಗಿ ಇದು ಭಾರತದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡುವಂತ ಅತ್ಯುನ್ನತ ಪ್ರಶಸ್ತಿ. ದಿಸ್ ಇಸ್ ದ ಹೈಯೆಸ್ಟ್ ಲಿಟರರಿ ಅವಾರ್ಡ್ ಆಫ್ ದಿ ಕಂಟ್ರಿ ಅಂತ ಕರೀತಾರೆ. ಓಕೆ, ಭಾರತದ ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡುವಂತ ಅತ್ಯುನ್ನತ ಪ್ರಶಸ್ತಿ ಅಂತಂದ್ರೆ ಅದು ಜ್ಞಾನಪೀಠ ಪ್ರಶಸ್ತಿಯಾಗಿದೆ. ಓಕೆನಾ? ಸೊ ಹಾಗಾಗಿ ಇದು ಮೊಟ್ಟ ಮೊದಲಿಗೆ ಏನಂತಂದ್ರೆ ಬರೀ ಭಾರತೀಯ ಭಾಷೆಗಳಿಗೆ ಅಂದ್ರೆ ಓನ್ಲಿ ಇಂಡಿಯನ್ ಲ್ಯಾಂಗ್ವೇಜ್ ಮಾತ್ರನೇ ಕೊಡ್ತಿತ್ತು. ಬಟ್ ರೀಸೆಂಟ್ ಆಗಿ ಈವನ್ ಇಂಗ್ಲಿಷ್ ಕೂಡ ಸೇರ್ಕೊಂಡಿದ್ದಾರೆ. ಓಕೆ, ಸ್ಟಾರ್ಟರ್ ಆಗಿ ಏನಂದ್ರೆ ಆಕ್ಚುಲಿ ಬರೀ ಕೇವಲ ಭಾರತದಲ್ಲಿರುವಂತಹ ಭಾಷೆಗಳಿಗೆ ಮಾತ್ರನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಡ್ತಾ ಇದ್ರು. ರೀಸೆಂಟ್ ಆಗಿ ಅದಕ್ಕೆ ಇಂಗ್ಲಿಷ್ ಕೂಡ ಆಡ್ ಮಾಡಿದ್ರು ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಹಾಗೆ ಇದು ಕೇವಲ ಭಾರತೀಯ ಸಿಟಿಜನ್ಸ್ಗೆ ಅಥವಾ ಭಾರತೀಯ ಪೌರರಿಗೆ ಮಾತ್ರನೇ ಈ ಪ್ರಶಸ್ತಿಯನ್ನ ಮೀಸಲಾಗಿರುತ್ತೆ. ಹಾಗಾಗಿ ಔಟ್ ಸೈಡ್ ಸಿಟಿಜನ್ಸ್ಗೆ ಬರಂಗಿಲ್ಲ ಅಂತ ಅರ್ಥ. ಜೊತೆಗೆ ಇದು ವಾರ್ಷಿಕವಾಗಿ ಕೊಡುವಂತ ಒಂದು ಪ್ರಶಸ್ತಿಯಾಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಪ್ರಶಸ್ತಿಯಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಆಕ್ಚುಲಿ ಒಂದು 11 ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತಾರೆ. ಒಂದು ಬ್ರಾಂಚ್ ರೆಪ್ಲಿಕ್ ಆಫ್ ದಿ ಸರಸ್ವತಿ. ಹೌದಾ? ಸರಸ್ವತಿ ಅವರು ಒಂದೇನಂತಂದ್ರೆ ಆಕ್ಚುಲಿ ಒಂದು ಬ್ರಾಂಚ್ ಏನಂತಾರೆ ಒಂದು ಪದಕವನ್ನು ಕೂಡ ಕೊಡ್ತಾರೆ ಇದರಲ್ಲಿ ಅಂತ ಹೇಳ್ಬೋದು. ಸೊ ಇದರ ಒಂದು ಪ್ರಶಸ್ತಿ ಅಂತ ಕರೀತಾರೆ. ಓಕೆ, ಸೊ ಹಾಗಾದ್ರೆ ಯಾರು ಕೊಡ್ತಾರೆ ಪ್ರಶಸ್ತಿ ಅಂತಂದ್ರೆ ಆಕ್ಚುಲಿ ನಮ್ಮ ಗೌರ್ಮೆಂಟ್ ನ ಸ್ಪಾನ್ಸರ್ಡ್ ಒಂದು ಇನ್ಸ್ಟಿಟ್ಯೂಷನ್ ಆಗಿರುವಂತ ಸೊ ಅದು ಏನಂದ್ರೆ ಭಾರತೀಯ ಜ್ಞಾನಪೀಠ ಆರ್ಗನೈಸೇಷನ್ ಕರೀತಾರೆ. ಹೌದಾ? ಭಾರತೀಯ ಜ್ಞಾನಪೀಠ ಒಂದು ಸಂಘಟನೆ ಅಂತ ಇದೆಯಲ್ಲ ಅದೇನ್ ಮಾಡುತ್ತೆ, ಸೊ ಈ ಪ್ರಶಸ್ತಿಯನ್ನ ವಾರ್ಷಿಕವಾಗಿ ಯಾರೆಲ್ಲ ಸಾಹಿತ್ಯದಲ್ಲಿ ಅತ್ಯುನ್ನತ ಸಾಧನೆ ಮಾಡಿರ್ತಾರೆ ಆ ಭಾಷೆಗಳಲ್ಲಿ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಬರ್ತದೆ. ಭಾರತೀಯ ಜ್ಞಾನಪೀಠ ಒಂದು ಆರ್ಗನೈಸೇಷನ್ ಕರೀತಾರೆ. ಓಕೆ, ಸೊ ಹಾಗಾಗಿ ನೋಡಿ ನಾನು ಆಗ್ಲೇ ಹೇಳ್ತಿದ್ದೆ ಆಕ್ಚುಲಿ ಇದು ಸ್ಟಾರ್ಟ್ ಆದಾಗ ಕೇವಲ ಭಾರತೀಯಲ್ಲಿರುವಂತಹ ಭಾಷೆಗಳಿಗೆ ಮಾತ್ರನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಡ್ತಾ ಇದ್ರು. ಆದ್ರೆ 2019 ಆಗುತ್ತೆ ಆಕ್ಚುಲಿ 54ನೇ ಜ್ಞಾನಪೀಠ ಪ್ರಶಸ್ತಿ ಏನ್ ಮಾಡ್ತಾರೆ, ಅಮಿತಾವ್ ಘೋಷ್ ಅವರು ನೀಡ್ತಾರೆ. ಓಕೆ, ಸೊ ಹಾಗಾಗಿ ಅಮಿತಾವ್ ಘೋಷ್ ಈಸ್ ಬಿಕಮ್ ದ ಫಸ್ಟ್ ಅವಾರ್ಡಿ ಆಫ್ ದಿ ಜ್ಞಾನಪೀಠ ಅವಾರ್ಡ್ ಇನ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ. ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಸಾಹಿತ್ಯವನ್ನು ರಚಿಸಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಮೊಟ್ಟ ಮೊದಲ ವ್ಯಕ್ತಿ ಅಂತಂದ್ರೆ ಅದು ಅಮಿತಾವ್ ಘೋಷ್ ಆಗಿದ್ದಾರೆ. ಇನ್ ದ 2019 ಅಲ್ಲಿ ದಟ್ ಇಸ್ ದ 54th ಜ್ಞಾನಪೀಠ ಅವಾರ್ಡ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಈಗ ಪ್ರೆಸೆಂಟ್ ಆಗಿ ಇಂಗ್ಲಿಷ್ ಕೂಡ ಈ ಒಂದು ಅವಾರ್ಡ್ಗೆ ಜಾಯ್ನ್ ಆಗಿರುವಂತ ಒಂದು ಲ್ಯಾಂಗ್ವೇಜ್ ಅಂತ ನಾವು ಹೇಳ್ಬೋದು. ಎಸ್, ಸೊ ಹಾಗಾದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನ ಮೊಟ್ಟ ಮೊದಲ ಪಡೆದಂತ ವ್ಯಕ್ತಿ ಯಾರಂತ ಕೇಳಿದ್ರೆ, ಸೊ ಹಾಗಾಗಿ ಈ ಪ್ರಶಸ್ತಿಯನ್ನ ಮೊಟ್ಟ ಮೊದಲ ಬಾರಿ ಕೊಟ್ಟಿದ್ದು 1965 ಕೊಡ್ತಾರೆ. ಅದು ಜಿ ಶಂಕರ್ ಕುರುಪ್ ಅವರಿಗೆ. ಓಕೆ, 1965 ಅಲ್ಲಿ ಫಸ್ಟ್ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಒಬ್ಬ ಸಾಹಿತಿ ಅಂತಂದ್ರೆ ಅದು ಜಿ ಶಂಕರ್ ಕುರುಪ್ ಆಗಿದ್ದಾರೆ. ಇವರು ಮಲಯಾಳಂ ಭಾಷೆಯ ಒಬ್ಬ ಶ್ರೇಷ್ಠ ಸಾಹಿತಿಗಳಾಗಿದ್ರು. ಅವರಿಗೆ ಈ ಪ್ರಶಸ್ತಿಯನ್ನ ಕೊಡ್ತಾ ಹೋಗ್ತಾರೆ 1965 ಅಲ್ಲಿ. ಎರಡನೇದು 1966 ಕೊಡ್ತಾರೆ. ಸೊ ಅದು ತಾರಾಶಂಕರ್ ಬಂಡೋಪಾಧ್ಯಾಯ ಅಂತ ಕೊಡ್ತಾರೆ. ಇವರು ಬಂಗಾಲಿಯ ಖ್ಯಾತ ಸಾಹಿತಿಗಳಾಗಿದ್ದರು. ಅದೇ ರೀತಿ 1967 ನಮ್ಮ ಕನ್ನಡಕ್ಕೆ ಸಿಗುತ್ತೆ ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಥವಾ ಕುವೆಂಪು ಅವರ ಕನ್ನಡ ಅಂದ್ರೆ ಮೊಟ್ಟ ಮೊದಲ ಕನ್ನಡ ಭಾಷೆ ಕೂಡ ಆಕ್ಚುಲಿ 1967 ಪ್ರಶಸ್ತಿಯನ್ನ ನೀಡಲಾಗುತ್ತೆ ಅಂತ ಹೇಳ್ಬೋದು. ಓಕೆ, ಎಸ್. ಜೊತೆಗೆ 1976 ಕೂಡ ಆಕ್ಚುಲಿ ಇದು ಒಂದು ವಿಶೇಷತೆ ಆಗಿದೆ. ಯಾಕಂದ್ರೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಮೊದಲ ಮಹಿಳಾ ಸಾಹಿತಿ ಅಂತಂದ್ರೆ ಅದು ಆಶಾ ಪೂರ್ಣದೇವಿ. ಓಕೆ, ಆಶಾ ಪೂರ್ಣದೇವಿ ಬಿಕಮ್ ದ ಫಸ್ಟ್ ವುಮೆನ್ ಜ್ಞಾನಪೀಠ ಅವಾರ್ಡಿ ಇನ್ ದ 1976 ಇನ್ ದ ಲ್ಯಾಂಗ್ವೇಜ್ ಆಫ್ ದಿ ಬೆಂಗಾಲಿ ಅಂತ ಹೇಳ್ಬೋದು. ಹೌದಾ? ಬಂಗಾಲಿ ಭಾಷೆಯಲ್ಲಿ ಇವರು ಕೂಡ ಸಾಹಿತ್ಯ ರಚನೆ ಮಾಡ್ತಾರೆ. ಹಾಗಾಗಿ 1976 ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಶಾ ಪೂರ್ಣದೇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡುತ್ತಾರೆ. ಅದು ಮಹಿಳೆಯರ ಫಸ್ಟ್ ಮಹಿಳೆ ಅಂತ ಇವರನ್ನ ನಾವು ಕರಿಬಹುದು. ಓಕೆ, ಸೊ ಜೊತೆಗೆ ನೋಡಿ 2018 ಯಾರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಈ ತರ ಡಿಸ್ಕಸ್ ಮಾಡಿದ್ವಿ ನಾವು. 2018 ಏನಂತಂದ್ರೆ ಆಕ್ಚುಲಿ 54ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡ್ತಾರೆ ಅಮಿತಾವ್ ಘೋಷ್ ಅವರಿಗೆ, ಅವರ ಒಂದು ಇಂಗ್ಲಿಷ್ ಸಾಹಿತ್ಯದಲ್ಲಿ ಒಂದು ಸಾಹಿತ್ಯಕ್ಕೆ ಅಂತ ಹೇಳ್ಬೋದು. ಅದೇ ರೀತಿ 2019 55ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಅಕ್ಕಿತಂ ಅಚ್ಯುತನ್ ನಂಬೂದೂರಿ ಅಂತ, ಇವರು ಮಲಯಾಳಂನ ಖ್ಯಾತ ಸಾಹಿತಿಗಳಾಗಿದ್ದರು. ಸೊ ರೀಸೆಂಟ್ ಆಗಿ ಡೆತ್ ಆಗಿದ್ದಾರೆ. ಸೊ ಹಾಗಾಗಿ ಅಕ್ಕಿತಂ ಅಚ್ಯುತನ್ ನಂಬೂದೂರಿ ಅವರಿಗೆ 55ನೇ ಜ್ಞಾನಪೀಠ ಪ್ರಶಸ್ತಿಯನ್ನ 2019 ಸೊ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಅದೇ ರೀತಿ ಲಾಸ್ಟ್ ಇಯರ್ ಅಂತಂದ್ರೆ ಈ ಸಲ ಘೋಷಣೆ ಮಾಡಿದರೆ ಅದು 2020ನೇ ಸಾಲಿನ 56ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಯಾರಿಗೆ, ನೀಲಮಣಿ ಪೂಕನ್ ಅವರಿಗೆ ಕೊಟ್ಟಿದ್ದಾರೆ. ಇವರು ಅಸ್ಸಾಂ ಭಾಷೆಯಲ್ಲಿರುವಂತಹ ಒಬ್ಬ ಸಾಹಿತಿ, ಅಸ್ಸಾಂ ಭಾಷೆಯ ಸಾಹಿತಿಗಳು ಅಂತ ಹೇಳ್ಬೋದು. ಅದೇ ರೀತಿ 2021 57ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ದಾಮೋದರ್ ಮೌಜೋ ಅವರಿಗೆ ಕೊಟ್ಟಿದ್ದಾರೆ. ಇವರು ಮೂಲತಃ ಗೋವಾದವರು. ಇವರು ಕೊಂಕಣಿ ಭಾಷೆಯಲ್ಲಿ ತಮ್ಮ ಸಾಹಿತ್ಯವನ್ನ ರಚನೆ ಮಾಡಿದ್ದಾರೆ. ಹಾಗಾಗಿ ಇವರಿಗೆ 2021
57ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಗಿರುವಂತದ್ದು. ಸೊ ಹಾಗಾಗಿ ಇವೆಲ್ಲ ಕೂಡ ರೀಸೆಂಟ್ ಆಗಿ ನೀಡಿರುವಂತಹ ಒಂದು ಜ್ಞಾನಪೀಠ ಪ್ರಶಸ್ತಿಗಳಂತ ಇರಬಹುದು. 2018ರಲ್ಲಿ ಅಮಿತಾವ್ ಘೋಷ್ ಅವರಿಗೆ, 2019ರಲ್ಲಿ ಅಚ್ಯುತನ್ ನಂಬೂದಿರಿ ಅವರಿಗೆ, 2020ರಲ್ಲಿ ನೀಲಮಣಿ ಪೂಕನ್ ಅಂತ ಕರೀತಾರೆ. ಹಾಗೆ 2021ರಲ್ಲಿ ದಾಮೋದರ್ ಮೌಜ್ ಅವರಿಗೆ ಸೊ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಿರುವಂತದ್ದು ನಾವು ಕಾಣುವುದಾಗಿದೆ. ಓಕೆ, ಸೊ ನೋಡ್ತಾ ಹೋಗೋಣ ಆಕ್ಚುಲಿ ಹೌದಾ. ಸೊ ಹಾಗಾಗಿ 2020 ಹಾಗೆ 2021ರಲ್ಲಿ ಅಂದ್ರೆ 2020ರಲ್ಲಿ ನಾವು 56ನೇ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದೇ ರೀತಿ 2021ರಲ್ಲಿ 57ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಓಕೆನಾ, ಫಸ್ಟ್ ನೋಡ್ತಾ ಹೋಗೋಣ. 2020ರಲ್ಲಿ 56ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರಿಗೆ ಕೊಟ್ಟಿದ್ದಾರೆ? ನೀಲ್ಮಣಿ ಪೂಕನ್ ಅವರು. ಇವರು ಅಸ್ಸಾಂನ ಒಬ್ಬ ಖ್ಯಾತ ಕವಿಗಳಾಗಿದ್ದಾರೆ ಅಥವಾ ಸಾಹಿತಿಗಳಾಗಿದ್ದಾರೆ. ಓಕೆ, ಸೊ ಇವರು ಏನಂದ್ರೆ ಹಲವಾರು ಕೃತಿಗಳನ್ನ ಅಸ್ಸಾಂ ಭಾಷೆಯಲ್ಲಿ ಬರೆದು ತಮ್ಮದೇ ಅಂತ ಒಂದು ಸಾಹಿತ್ಯ ಕೃಷಿಯನ್ನ ಸೊ ಅಸ್ಸಾಂ ಭಾಷೆಗೆ ಅಥವಾ ಈ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇವರು ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಕೃತಿ ಅಂತಂದ್ರೆ ಯಾವ್ದು ಬರುತ್ತೆ ನೋಡಿ, ಸೂರ್ ಹೇನು ನಾಮಿ ಹಯೇ ಎಯಿ ನೋಡ್ ಎಡಿ ಅಂತ ಇವರು ಒಂದು ಬಹಳ ಪ್ರಮುಖವಾದ ಕೃತಿಯಾಗಿದೆ. ಅದೇ ರೀತಿ ಕೋಬಿಟ್ ಅನ್ನುವಂತ ಒಂದು ಕವನ ಸಂಕಲನ ಕೂಡ ತುಂಬಾ ಪ್ರಖ್ಯಾತಿಯನ್ನು ಪಡೆದಿರುವಂತ ಅಂತ ಹೇಳ್ಬೋದು. ಸೊ ಹಾಗೆ ಈ ಕೋಬಿಟ್ ಅನ್ನುವಂತ ಒಂದು ಕವನ ಸಂಕಲನ ಇದೆಯಲ್ಲ, ಇದಕ್ಕೆ 1981ರಲ್ಲಿ ಆಗುತ್ತೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಕೊಡ್ತಾರೆ. ಜೊತೆಗೆ ಇವರಿಗೆ 1990ರಲ್ಲಿ ದೇಶದ 4ನೇ ಅತ್ಯುನ್ನತ ಒಂದು ನಾಗರಿಕ ಸೇವಾ ಪ್ರಶಸ್ತಿ ಆಗಿರುವಂತ ಪದ್ಮಶ್ರೀ ಪ್ರಶಸ್ತಿ ಕೂಡ ಆಕ್ಚುಲಿ ಈ ನೀಲ್ಮಣಿ ಪೂಕನ್ ಅಸ್ಸಾಂನ ಕವಿಯರಿಗೆ ನೀಡಲಾಗುತ್ತೆ. ಓಕೆನಾ, ಅದೇ ರೀತಿ 2021ರ 57ನೇ ಜ್ಞಾನಪೀಠ ಪ್ರಶಸ್ತಿ ಏನಂದ್ರೆ ಈ ವರ್ಷ ಯಾರಿಗೆ ಕೊಟ್ಟಿದ್ದಾರೆ? ದಾಮೋದರ್ ಮೌಜೋ ಗೋವಾ ಅವರಿಗೆ ಕೊಟ್ಟಿದ್ದಾರೆ. ಇವರು ಗೋವಾದ ಕಾದಂಬರಿಕಾರರು, ನಾಟಕಕಾರರು, ಆಮೇಲೆ ಸಾಕಷ್ಟು ವಲಯದ ಅಂದ್ರೆ ಸಾಹಿತ್ಯದಲ್ಲಿರುವ ಕೆಲಸ ಸಾಧನೆಯನ್ನ ಮಾಡಿರುವಂತದ್ದು ನೋಡಿ. ಹೌದಾ, ಮೌಜೋದರ್ ಇವರು ಆಕ್ಚುಲಿ ಇವರೊಬ್ಬ ಸಣ್ಣ ಕಥೆಗಾರ ಆಗಿದ್ದಾರೆ, ಕಾದಂಬರಿಕಾರ ಆಗಿದ್ದಾರೆ. ಸೊ ಆಮೇಲೆ ಅಂಕಣಕಾರ ಅಂದ್ರೆ ಪತ್ರಿಕೆಗಳ ಲೇಖನ ಬರೀತಾರೆ, ಚಿತ್ರಕಥೆ ರಚನೆಕಾರ ಆಗಿದ್ದಾರೆ. ಸೊ ಹಾಗೆ ಸುಮಾರು ಇವರು 3 ದಶಕಗಳಿಂದ ಆಕ್ಚುಲಿ ಕೊಂಕಣಿ ಭಾಷೆಗೆ ಒಂದು ಸಾಹಿತ್ಯದಲ್ಲಿ ಕೃಷಿಯನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗೆ ಇವರು 2 ಕಾದಂಬರಿಗಳನ್ನ, 4 ಸಣ್ಣ ಕಥೆಗಳನ್ನ, ಹಾಗೆ 3 ಪುಸ್ತಕ ಅಂದ್ರೆ 3 ಪುಸ್ತಕಗಳನ್ನು ಕೂಡ ಆಕ್ಚುಲಿ ಒಂದು ಪಬ್ಲಿಷ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗೆ ಇವರು 12ಕ್ಕೂ ಅಧಿಕ ಭಾಷೆಗಳಿಗೆ ಹೌದಾ ಒಂದು ಪುಸ್ತಕದ ಹೆಸರು ಅಂದ್ರೆ ಅದು ಕಾರ್ಮೆಲಿನ್ ಅಂತ ಕರೀತಾರೆ. ಸೊ ಅದರ ಒಂದು ಕೃತಿಯಾಗಿರುವಂತಹ ಕಾರ್ಮೆಲಿನ್ ಇದೆಯಲ್ಲ, ಇದೇನಂದ್ರೆ ಸುಮಾರು 12ಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಏನಾಗಿದೆ ಅಂದ್ರೆ ಟ್ರಾನ್ಸ್ಲೇಟ್ ಅಥವಾ ಅನುವಾದ ಆಗಿದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಇವರಿಗೆ 1983ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಗುತ್ತೆ. ಜೊತೆಗೆ ಇವರ ಕೃತಿಗಳಿದೆಯಲ್ಲ ಬರೀ ಭಾರತೀಯ ಭಾಷೆಗಳಲ್ಲದೆ ಇವನ್ ವಿದೇಶಿ ಭಾಷೆಗಳಲ್ಲೂ ಕೂಡ ಆಕ್ಚುಲಿ ಏನಂದ್ರೆ ಭಾಷಾಂತರವಾಗಿದೆ. ಫಾರ್ ಎಕ್ಸಾಂಪಲ್ ಅಂದ್ರೆ ಪೋರ್ಚುಗೀಸ್ ಭಾಷೆಯಲ್ಲಿ ಆಗಿದೆ, ಆಮೇಲೆ ಫ್ರೆಂಚ್ ಭಾಷೆ ಕೂಡ ಆಕ್ಚುಲಿ ಇವರ ಒಂದು ಕೃತಿಗಳು ಏನಾಗಿದೆ ಭಾಷಾಂತರಗೊಂಡಿದೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ಹಾಗೆ ಈ ಮೌಜೋ ಅಂದ್ರೆ ಇವರೊಬ್ಬ ಸಾಮಾಜಿಕ ಹೋರಾಟ ಕೂಡ ಹೌದು. ಯಾಕಂದ್ರೆ 2015ರಲ್ಲಿ ಏನಾಗುತ್ತಂದ್ರೆ ಪ್ರೊಫೆಸರ್ MM ಕಲಬುರ್ಗಿ ಅವರ ಹತ್ಯೆ ಆಗುತ್ತಲ್ಲ, ಆವಾಗ ಇವರು ಕೂಡ ಒಂದು ಹೋರಾಟವನ್ನು ಮಾಡ್ತಾರೆ. ಅಂದ್ರೆ ನಮ್ಮ ದೇಶದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲೊಂದು ಕಡೆ ಕುಸಿತಾ ಇದೆ, ಅದನ್ನ ನಾವು ಸ್ಟೆಬಿಲೈಸ್ ಮಾಡ್ಬೇಕಂತೇಳಿ ಆಕ್ಚುಲಿ ಇವರು ಕೂಡ ಒಂದು ಹೋರಾಟವನ್ನ ಮಾಡ್ತಾರೆ. ಜೊತೆಗೆ ಇವರು ಕೊಂಕಣಿ ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ 2ನೇ ವ್ಯಕ್ತಿ ಅಂತ ಹೇಳ್ಬೋದು. ಆಲ್ರೆಡಿ ಇವ್ರಕ್ಕಿಂತ ಮುಂಚೆ 2008ರಲ್ಲಿ ಲೇಖಕರಾಗಿರುವಂತ ರವೀಂದ್ರ ಕೇಲೇಕರ್ ಅವ್ರಿಗೆ ಏನಂದ್ರೆ ಆಕ್ಚುಲಿ ಅವರು ಕೊಂಕಣಿಯಲ್ಲಿ ಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡಿತಾರೆ. ಸೊ ಹಾಗಾಗಿ ದಾಮೋದರ್ ಮೌಜೋರು 2ನೇ ಒಬ್ಬ ಸಾಹಿತಿ ಅಂತ ಹೇಳ್ಬೋದು ಇಂದ ಗೋವಾದಲ್ಲಿ ಅಂತ ಹೇಳ್ಬೋದು, ಇಂದ ಕೊಂಕಣಿ ಭಾಷೆಯಲ್ಲಿ ಇವರು ಸಾಹಿತ್ಯವನ್ನ ಮಾಡಿರುತ್ತದೆ. ಓಕೆ, ಎಸ್. ಸೊ ಹಾಗಾದ್ರೆ ಯಾವ ಭಾಷೆಗಳು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಅಂತ ನೋಡ್ತಾ ಹೋಗೋಣ. ಸೊ ಹಾಗಾಗಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಮೊದಲ ಭಾಷೆ ಯಾವ್ದು ಬರುತ್ತೆ ಅಂದ್ರೆ ಹಿಂದಿ ನೋಡಿ. ಹೌದಾ, ಹಿಂದಿಗೆ ಆಕ್ಚುಲಿ 9 ಜ್ಞಾನಪೀಠ ಪ್ರಶಸ್ತಿಗಳಿದೆ. ಹಾಗಾಗಿ ದಿಸ್ ಇಸ್ ದ ಹೈಯೆಸ್ಟ್ ಅವಾರ್ಡಿ ಆಫ್ ದ ಜ್ಞಾನಪೀಠ ಅಂತ ಹೇಳ್ಬೋದು. ಯಾವುದು? ಹಿಂದಿ ಭಾಷೆ. ಇನ್ನು 2ನೇ ಸ್ಥಾನದಲ್ಲಿ ನಮ್ಮ ಕನ್ನಡ ಇದೆ ನೋಡಿ. ಹೌದಾ, ಕನ್ನಡ ಇದೆಯಲ್ಲ, ಅದು ಕೂಡ ಆಕ್ಚುಲಿ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂತ ನಮ್ಮ ಕನ್ನಡ ಭಾಷೆ ಆಗಿದೆ. ಇದು 2ನೇ ಸ್ಥಾನದಲ್ಲಿ ಇರುವುದು. 3ನೇದರಲ್ಲಿ ಬಂಗಾಲಿ ಇದೆ 5, ಮಲಯಾಳಂ ಇದೆ. ಐ ಥಿಂಕ್ 2 ಕೂಡ 6 ಆಗಿರ್ಬೇಕು ಅನ್ಸುತ್ತೆ, ಯಾಕಂದ್ರೆ ಲಾಸ್ಟ್ ಟೈಮ್ ಕೊಟ್ಟಿದ್ದಾರೆ. ಸೊ ಹೌದಾ, ಐ ಥಿಂಕ್ ಒಂದು 6 ಆಗಿರ್ಬೇಕು ಅನ್ಸುತ್ತೆ. ಸೊ ಇವು ಕೂಡ ಬರ್ತವೆ. ಆಮೇಲೆ ಓರಿಯಾ 4, ಉರ್ದು 4. ಸೊ ಹೌದಾ, ನೋಡಿ ತಮಿಳು ಕೂಡ ಆಕ್ಚುಲಿ ದ್ರಾವಿಡ ಭಾಷೆ ಒಂದು ಮೂಲ ಭಾಷೆ ಅಂತ ಕರಿತೀವಿ ನಾವು ತಮಿಳಲ್ಲಿ, ಅದು ಕೂಡ ಬಹಳ ಕಡಿಮೆನೇ ತಗೊಂಡಿದೆ. 2 ಮಾತ್ರನೇ ಆಕ್ಚುಲಿ ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿದೆ. ಬಟ್ ನಮ್ಮ ಕರ್ನಾಟಕಕ್ಕೆ ಒಟ್ಟಾಗಿ 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ದೊರಕಿರುತ್ತದೆ. ರೈಟ್, ಇನ್ನು ಕನ್ನಡಕ್ಕೆ ನೋಡ್ತಾ ಹೋಗೋಣ. ಎಕ್ಸಾಮ್ ಪಾಯಿಂಟ್ ನಿಮ್ಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದಲ್ಲಿ ನೋಡ್ತಾ ಹೋಗೋಣ. ಸೊ ಹಾಗಾಗಿ ನಾನು ಆಗ್ಲೇ ಹೇಳ್ತಿರುವಂತೆ ಸೊ ಫಸ್ಟ್ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಂತದ್ದು ಯಾರಪ್ಪ ಅಂತಂದ್ರೆ ಅದು ನಮ್ಮ ರಾಷ್ಟ್ರಕವಿ ಆಗಿರುವಂತ ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಥವಾ ಇವರ ಕಾವ್ಯನಮವಾಗಿರುವಂತ ಕುವೆಂಪು ಅಂತ ಇರ್ಬೋದು. ಇವರ ಕೃತಿಯಾಗಿದೆ
ಶ್ರೀರಾಮಾಯಣಂ ದರ್ಶನಂ ಅಂತ ಕರೀತಾರೆ. ಇವರ ಯಾವಾಗ ಬಂದ್ರೆ 1968ಕ್ಕೆ. ಅದೇ ರೀತಿ ಎರಡನೇ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಂತವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ, ಅಥವಾ ಇದನ್ನ ಶಾರ್ಟ್ಕಟ್ ಆಗಿ ದ.ರಾ ಬೇಂದ್ರೆ ಅಂತ ಕರೀತಾರೆ. ಇವರ ಕಾವ್ಯನಾಮವಾಗಿತ್ತು ಅಂಬಿಕಾತನ ದತ್ ಅಂತ ಕರೀತಾರೆ. ಓಕೆ, ಇವರ ಒಂದು ಕವನ ಸಂಕಲನ ಆಗಿರುವಂತ 4 ತಂತಿ ಕೃತಿಗೆ ಸಿಗುತ್ತೆ. ಯಾವಾಗ 1974ರಲ್ಲಿ. ಮೂರನೇ ಪ್ರಶಸ್ತಿ ಸಿಕ್ಕಿದ್ದು ಕೆ ಕೋಟಾ ಶಿವರಾಮ್ ಕಾರಂತ್ ಅಂತ ಕರೀತಾರೆ. ಇವರನ್ನ ನಾವು ಕಡಲ ತೀರದ ಭಾರ್ಗವ ಅಂತ ಕರಿತೀವಿ, ಹೌದಾ? ಅಥವಾ ಜೊತೆಗೆ ನಡೆದಾಡುವ ವಿಶ್ವಕೋಶ ಅಂತ ಕರೀತಾರೆ. ಇವರ ಮೂಕಜ್ಜಿಯ ಕನಸುಗಳು ಕೃತಿಗೆ 1978ರಲ್ಲಿ ಇವರಿಗೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ 3ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಡ್ತಾರೆ. ಅದೇ ರೀತಿ 4ನೇದಾಗಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಇವರನ್ನ ಸಣ್ಣ ಕಥೆಗಳ ಜನಕ ಅಂತ ಕರಿತೀವಿ. ಇವರ ಒಂದು ಕೃತಿಯಾಗಿರುವಂತ ಚಿಕ್ಕ ವೀರ ರಾಜೇಂದ್ರ ಎನ್ನುವಂತ ಕೃತಿಗೆ 1983ರಲ್ಲಿ ಇವರಿಗೆ ಕನ್ನಡಕ್ಕೆ 4ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಡ್ತಾರೆ. ಹಾಗೆ ವಿನಾಯಕ್ ಕೃಷ್ಣ ಗೋಕಾಕ್ ಅವರು ಇವರ ಒಂದು ಕೃತಿಯಾಗಿರುವಂತ ಭಾರತ ಸಿಂಧು ರಶ್ಮಿ ಅನ್ನುವಂತ ಕೃತಿಗೆ 1990ರಲ್ಲಿ ಸೂರಿ ಕೂಡ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡ್ತಾರೆ. ಸೊ ಹಾಗೆ UR ಅನಂತಮೂರ್ತಿ ಅವರ ಸಮಗ್ರ ಸಾಹಿತ್ಯಕ್ಕೆ 1995ರಲ್ಲಿ ಜ್ಞಾನಪೀಠ ಸಿಗುತ್ತೆ. ಜೊತೆಗೆ ಗಿರೀಶ್ ಕಾರ್ನಾಡ್ ಇವರ ಒಂದು ಸಮಗ್ರ ಸಾಹಿತ್ಯಕ್ಕೆ 1998ರಲ್ಲಿ ಕೂಡ ಪ್ರಶಸ್ತಿಯನ್ನು ಸಿಗ್ತದೆ. ಜೊತೆಗೆ ಇನ್ನು ಕೊನೆಯದಾಗಿ ಅಂದ್ರೆ ನಮಗೆ ಲಾಸ್ಟ್ ಸಿಕ್ಕಿರುವಂತಹ ಪ್ರಶಸ್ತಿ ಅಂತಂದ್ರೆ ಅದು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ಸಮಗ್ರ ಸಾಹಿತ್ಯ ಕೂಡ ಆಕ್ಚುಲಿ 2011ಕ್ಕೆ ಅಂದ್ರೆ ಅವರಿಗೆ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಿರುವಂತದ್ದು. ಸೊ ಹಾಗಾಗಿ ಇಲ್ಲಿವರೆಗೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಭಾಷೆ ಸಾಹಿತ್ಯಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ತಗೊಂಡು ಭಾರತದಲ್ಲಿ 2ನೇ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಒಂದು ಭಾಷೆ ಅಂತಂದ್ರೆ ಅದು ಕನ್ನಡ ಆಗಿದೆ. ಫಸ್ಟ್ ಪ್ಲೇಸ್ ಇರುವಂತದ್ದು ದಟ್ ಈಸ್ ದ ಹಿಂದಿ ಅಂತ ನಮಗೆ ಗೊತ್ತಿರಬೇಕಾಗುತ್ತೆ, ರೈಟ್? ಸೊ ಇಲ್ಲಿದೆಯಾ? ಸೊ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಇದೆ, ದ.ರಾ ಬೇಂದ್ರೆ ಅವರ 4 ತಂತಿ, ಶಿವರಾಮ್ ಕಾರಂತರ ಮೂಕಜ್ಜಿಯ ಕನಸುಗಳು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಚಿಕ್ಕ ವೀರ ರಾಜೇಂದ್ರ, ಆಮೇಲೆ ವಿಕ್ರು ಗೋಕಾಕ್ ಅವರ ಭಾರತ ಸಿಂಧು ರಶ್ಮಿ, ಅನಂತಮೂರ್ತಿ ಅವರ ಸಮಗ್ರ ಸಾಹಿತ್ಯ, ಗಿರೀಶ್ ಕಾರ್ನಾಡ್ ಸಮಗ್ರ ಸಾಹಿತ್ಯ, ಅದೇ ರೀತಿ ಕಂಬಾರರ ಸಮಗ್ರ ಸಾಹಿತ್ಯ. ಸೊ ಹಾಗಾಗಿ ಟೋಟಲ್ ಆಗಿ 8 ಜನ ಸಾಹಿತಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗಿರುವಂತದ್ದು ನಮ್ಮ ಕನ್ನಡ ಭಾಷೆಯಲ್ಲಿ ಅಂತ ನಾವು ಹೇಳ್ಬೋದು. ಓಕೆ, ಸೊ ಹಾಗಾಗಿ ಇದಿಷ್ಟು ಆಗಿತ್ತು ಜ್ಞಾನಪೀಠ ಪ್ರಶಸ್ತಿ 2020 ಮತ್ತೆ 2021 ಅಂತ. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ರೀಸೆಂಟ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಒಂದು ಹೊಸ ಸ್ಕೀಮ್ ಅನ್ನ ಘೋಷಣೆ ಮಾಡುತ್ತೆ. ಅದ್ರ ಹೆಸರು ಅಕ್ರಾಸ್ ಸ್ಕೀಮ್ ಅಂತ ಕರೀತಾರೆ, ಹೌದಾ? ಅಕ್ರಾಸ್ ಅಂದ್ರೆ ಆಕ್ಚುಲಿ ನೋಡಿ ಅಟ್ಮಾಸ್ಫಿಯರ್ ಅಂಡ್ ಕ್ಲೈಮೇಟ್ ರಿಸರ್ಚ್ ಮಾಡೆಲಿಂಗ್ ಅಬ್ಸರ್ವಿಂಗ್ ಸಿಸ್ಟಮ್ಸ್ ಸರ್ವಿಸಸ್ ಸ್ಕೀಮ್ ಅಂತ ಕರೀತಾರೆ. ಕನ್ನಡದಲ್ಲಿ ವಾತಾವರಣ ಮತ್ತು ಹವಾಮಾನ ಸಂಶೋಧನೆ ಮಾದರಿ ವೀಕ್ಷಣೆ ವ್ಯವಸ್ಥೆಗಳು ಮತ್ತು ಸೇವೆಗಳ ಯೋಜನೆ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಅದನ್ನ ಶಾರ್ಟ್ ಕಟ್ ಆಗಿ ಅಕ್ರಾಸ್ ಸ್ಕೀಮ್ ಅಂತ ಕರೀತಾರೆ. ಅಟ್ಮಾಸ್ಫಿಯರ್ ಅಂಡ್ ಕ್ಲೈಮೇಟ್ ರಿಸರ್ಚ್ ಮಾಡೆಲಿಂಗ್ ಅಬ್ಸರ್ವಿಂಗ್ ಸಿಸ್ಟಮ್ಸ್ ಅಂಡ್ ಸರ್ವಿಸ್ ಸ್ಕೀಮ್ ಅಂತ ಕರೀತಾರೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಸೊ ಹಾಗಾಗಿ ರೀಸೆಂಟ್ ಏನಂದ್ರೆ ಆಕ್ಚುಲಿ ಈ ಒಂದು ಸ್ಕೀಮ್ಗೆ ಅಪ್ರೂವ್ ಕೊಟ್ಟಿರುವಂತಹ ಒಂದು ಕ್ಯಾಬಿನೆಟ್ ಕಮಿಟಿ ಆನ್ ದ ಎಕನಾಮಿಕ್ ಅಫೇರ್ಸ್ ಏನ್ ಮಾಡಿದೆ ರೀಸೆಂಟ್ ಆಗಿ ಈ ಒಂದು ಸ್ಕೀಮ್ಗೆ ಒಂದು ಅನುಮತಿ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಇದು ವಾತಾವರಣ ಮತ್ತು ಹವಾಮಾನ ಸಂಶೋಧನಾ ಮಾದರಿ ವೀಕ್ಷಣೆ ವ್ಯವಸ್ಥೆಗಳು ಮತ್ತು ಸೇವೆಗಳ ಅಂದ್ರೆ ಅಟ್ಮಾಸ್ಫಿಯರ್ ಅಂಡ್ ಕ್ಲೈಮೇಟ್ ರಿಸರ್ಚ್ ಮಾಡೆಲಿಂಗ್ ಅಬ್ಸರ್ವಿಂಗ್ ಸಿಸ್ಟಮ್ಸ್ ಅಂಡ್ ಸರ್ವಿಸಸ್ ಅನ್ನುವಂತ ಒಂದು ಸ್ಕೀಮ್ ಆಗಿ ಮಾಡ್ತಾ ಇದ್ದಾರೆ. ಇದು ಮುಂದಿನ 5 ವರ್ಷಗಳ ಕಾಲ ಆಕ್ಚುಲಿ ನಮ್ಮ ದೇಶದಲ್ಲಿ ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡಲಾಗುತ್ತೆ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ ಅಕ್ರಾಸ್ ಸ್ಕೀಮ್ ಅಂತ ಕರೀತಾರೆ. ಓಕೆ, ಸೊ ಹಾಗಾದ್ರೆ ಅಕ್ರಾಸ್ ಸ್ಕೀಮ್ ಬಗ್ಗೆ ನೋಡ್ಬೇಕಾದ್ರೆ ಆಕ್ಚುಲಿ ಇದನ್ನ ಯಾರು ಇಂಪ್ಲಿಮೆಂಟೇಷನ್ ಮಾಡ್ತಿದ್ದಾರೆ ಅಂತ ಗೊತ್ತಿರಬೇಕು. ಅದು ಭೂ ವಿಜ್ಞಾನ ಸಚಿವಾಲಯ, ದ ಮಿನಿಸ್ಟ್ರಿ ಆಫ್ ದಿ ಅರ್ತ್ ಸೈನ್ಸ್ ಏನ್ ಮಾಡ್ತಾ ಇದೆ ಈ ಒಂದು ಕಾರ್ಯ ಅಂದ್ರೆ ಅಕ್ರಾಸ್ ಎನ್ನುವಂತ ಸ್ಕೀಮ್ ಅನ್ನ ಜಾರಿ ಅಂದ್ರೆ ಇಂಪ್ಲಿಮೆಂಟೇಷನ್ ಮಾಡ್ತಿದೆ ಅಥವಾ ಕಾರ್ಯಗತಗೊಳಿಸ ಅಂತ ಹೇಳ್ಬೋದು. ಸೊ ಹಾಗಾಗಿ ಏನಪ್ಪಾ ಈ ಸ್ಕೀಮಿನ ಒಂದು ಮುಖ್ಯ ಉದ್ದೇಶ ಅಂತ ನೋಡಿ, ಇದು ಏನಂದ್ರೆ ವಿಶೇಷವಾಗಿ ಹವಾಮಾನ ಮತ್ತು ವಾಯುಗುಣ ಸೇವೆಗಳ ವಿಭಿನ್ನ ಅಂಶಗಳಾಗಿರುವಂತ ಅಂದ್ರೆ ಡಿಫರೆಂಟ್ ಫ್ಯಾಕ್ಟರ್ಸ್ ಆಗಿರುವಂತ ಇಂಡಿಕೇಟರ್ಸ್ ಆಗಿರುವಂತ ಚಂಡಮಾರುತ ಸೈಕ್ಲೋನ್ ಆಗಿರ್ಬೋದು, ಆಮೇಲೆ ಚಂಡಮಾರುತಗಳ ಉಲ್ಬಣಗಳಾಗಿರ್ಬೋದು, ಬಿಸಿಗಾಳಿಯ ತೀವ್ರತೆ ಅಂದ್ರೆ ಹೀಟ್ ವೇವ್ಸ್ ಅಂತ ಕರಿತೀವಿ, ಹೌದಾ? ಬಿಸಿಗಾಳಿಯ ತೀವ್ರತೆ ಆಗಿರ್ಬೋದು, ಆಮೇಲೆ ಗುಡುಗು ಸಿಡಿಲಿನ ಮುನ್ನೆಚ್ಚರಿಕೆಗಳ ಬಗ್ಗೆ ಏನ್ ಮಾಡುತ್ತೆ ಆಕ್ಚುಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಆಕ್ಚುಲಿ ಇದು ಒಂದು ಕೊಡ್ತಾ ಹೋಗುತ್ತೆ. ಅದನ್ನ ನಾವು ಅಕ್ರಾಸ್ ಸ್ಕೀಮ್ ಅಂತ ಕರೀತಾರೆ. ಅಂದ್ರೆ ಹವಾಮಾನ ಮತ್ತು ವಾಯುಗುಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮುನ್ನೆಚ್ಚರಿಕೆಗಳನ್ನ ಕೊಡುವಂತ ಒಂದು ಸಿಸ್ಟಮ್ ಅಥವಾ ಒಂದು ಸ್ಕೀಮ್ ಅನ್ನ ನಾವೇನಂತ ಕರಿತೀವಿ ಅಕ್ರಾಸ್ ಸ್ಕೀಮ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಏನಂದ್ರೆ ಇದರಲ್ಲಿ ಸುಮಾರು 9 ಉಪ ಯೋಜನೆಗಳಾಗಿ ಆಕ್ಚುಲಿ ಒಂದು ಸ್ಕೀಮ್ ಅನ್ನ ಕಾರ್ಯಗತಗೊಳಿಸಲಾಗ್ತಿರೋದು ಕೂಡ ಬಹಳ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಸೊ ಹಾಗಾದ್ರೆ ಇದರಿಂದ ಏನು ಒಂದು ನಮ್ಗೆ ನಾಗರಿಕರಿಗೆ ಏನು ಒಂದು ಪೀಪಲ್ಸ್ ಏನ್ ಲಾಭಪ್ಪ ಅಂತ ಕೇಳಿದ್ರೆ ಇದರಿಂದ ನಮ್ಗೆ ಸಾಕಷ್ಟು ಪ್ರಮಾಣದ ಲಾಭ ಇದೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ಇತ್ತೀಚೆಗೆ ಏನಾಗ್ತಂದ್ರೆ ಇಡೀ ಜಗತ್ತಿನಾದ್ಯಂತ ಒಂದು ಕ್ಲೈಮೇಟ್ ಚೇಂಜ್ ಇಂದ ಹಲವಾರು ನಾವು ಏನಂದ್ರೆ
ಪ್ರಕೃತಿ ವಿಕೋಪಗಳಿಗೆ ನಾವೆಲ್ಲ ಸಿಲ್ಕ್ತಾ ಇದೀವಿ ಹೌದಾ, ಅದರಿಂದ ಮುನ್ನೆಚ್ಚರಿಕೆ ಮಾಡ್ಕೊಳ್ಳಕ್ಕೆ ಆಕ್ಚುಲಿ ಈ ಒಂದು ಸ್ಕೀಮು ಎಲ್ಲ ಒಂದು ಜನರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನೋಡಿ ಯಾವ ರೀತಿ ಅಂದ್ರೆ ಆಕ್ಚುಲಿ ಈ ಯೋಜನೆ ಇದೆಯಲ್ಲ, ಇದು ಹವಾಮಾನ ಮತ್ತು ಸಾಗರ ಜೊತೆಗೆ ಇತರ ಅಪಾಯ ಸಂಬಂಧಿಗಳ ಸೇವೆಗಳ ಬಗ್ಗೆ ಆಕ್ಚುಲಿ ಒಂದು ಏನ್ ಮಾಡುತ್ತೆ, ಸೊ ಬಿಫೋರ್ ಆಗಿ ಮುನ್ಸೂಚನೆಯನ್ನು ಕೊಡುವಂತ ಕೆಲಸ ಮಾಡಿ ಮತ್ತೆ ಅಂದ್ರೆ ಹಲವಾರು ಸೇವೆಗಳನ್ನು ಕೂಡ ಒದಗಿಸುತ್ತೆ. ನಾನು ಆಗ್ಲೇ ಹೇಳ್ತಿರುವಂತ ಆಕ್ಚುಲಿ ಇದು ಚಂಡಮಾರುತಗಳಾಗಿರ್ಬೋದು, ಚಂಡಮಾರುತ ಉಲ್ಬಣಗಳು, ಶಾಖದ ಅಲೆಗಳಾಗಿರ್ಬೋದು, ಆಮೇಲೆ ಈಟ್ ವೇವ್ಸ್ ಅಂತ ಕರೀತಾರೆ, ಆಮೇಲೆ ಗುಡುಗು ಸಹಿತ ಬಿರುಗಳೇ ಆಗಿರ್ಬೋದು, ಈ ತರದ ಅಂಶಗಳು ಅಂದಿರ್ತಾವಲ್ಲ ಇವುಗಳಿಗೆ ಮಾಡುತ್ತೆ ಪ್ರತಿಯೊಂದರ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನು ಆಕ್ಚುಲಿ ಈ ಸ್ಕೀಮ್ ಮುಖಾಂತರ ಅಲ್ಲಿರುವಂತಹ ನಾಗರಿಕರಿಗೆ ಜನರಿಗೆ ನೀಡಲಾಗುತ್ತೆ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ ಅಕ್ರಾ ಸ್ಕೀಮ್ ಅಂತ ಕರೀತಾರೆ. ಜೊತೆಗೆ ಇದೇನಂದ್ರೆ ಮುನ್ಸೂಚನೆ ಮಾಹಿತಿ ಏನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ಇದ್ರ ಮುಖಾಂತರ ಮಾನವ ಶಕ್ತಿ ಅಗತ್ಯ ಇರುವಂತ ಆಕ್ಚುಲಿ ಅಂದ್ರೆ ಯಾವ ರೀತಿ ಏನಂದ್ರೆ ಇದು ಒಂಥರ ಹಲವಾರು ಕಡೆ ಅಂದ್ರೆ ಆಕ್ಚುಲಿ ಸಾವು ನೋವಿನ ಪ್ರಮಾಣವನ್ನ ಮತ್ತೆ ನ್ಯಾಚುರಲ್ ರಿಸೋರ್ಸ್ ಗಳನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಅಂದ್ರೆ ಕೊಲ್ಯಾಪ್ಸ್ ಆಗದಂತೆ ತಡೆಯೋಕೆ ಈ ಒಂದು ಸ್ಕೀಮ್ ಬಹಳ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನಾವು. ಜೊತೆಗೆ ಇದು ಹಲವಾರು ಜನರಿಗೆ ಕೂಡ ಕೆಲಸವನ್ನ ಕೂಡ ಒಂದು ಸೃಷ್ಟಿ ಅಂದ್ರೆ ಉದ್ಯೋಗವನ್ನು ಸೃಷ್ಟಿ ಮಾಡಕ್ ಕೂಡ ಇದು ಒಂದೆಲ್ಲೊಂದ್ ಕಡೆ ಸಹಕಾರಿಯಾಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಹಾಗೆ ಇಲ್ಲಿ ಏನಂದ್ರೆ ಆಕ್ಚುಲಿ ಯಾರೆಲ್ಲ ಈ ಒಂದು ಎಸ್ಪೆಷಲಿ ವೈಜ್ಞಾನಿಕವಾಗಿ ಆಮೇಲೆ ತಾಂತ್ರಿಕ ಪ್ರತಿಭೆಗಳು ಇರ್ತಾರೆ ಅವರನ್ನು ಕೂಡ ಆಕ್ಚುಲಿ ಅಂದ್ರೆ ಈ ತರದಲ್ಲಿ ಕೆಲಸಗಳಂದ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಇಂದ ಎಸ್ಪೆಷಲಿ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅಲ್ಲಿ ಅಂತ ಹೇಳ್ತಾರೆ ನಾವು, ರೈಟ್. ಸೊ ಹಾಗಾದ್ರೆ ಈ ಸ್ಕೀಮ್ ಅನ್ನ ಯಾರು ಅನುಷ್ಠಾನಗೊಳಿಸ್ತಾರೆ ಅಂದ್ರೆ ಆಲ್ರೆಡಿ ನೋಡಿದೀವಿ. ಆಕ್ಚುಲಿ ಇದನ್ನ ಅನುಷ್ಠಾನಗೊಳಿಸುವಂತದ್ದು ಯಾರಪ್ಪ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಆಗಿದೆ, ಅಂದ್ರೆ ಭೂ ವಿಜ್ಞಾನ ಸಚಿವಾಲಯ. ಹಾಗೆ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಭಾರತೀಯ ಹವಾಮಾನ ಇಲಾಖೆ. ಅದೇ ರೀತಿ IITM ಅಂತಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ದಿ ಟ್ರಾಪಿಕಲ್ ಮ್ಯಾನೇಜ್ಮೆಂಟ್ ಅಂತ ಸಂಸ್ಥೆ ಇದೆ, ಅದು ಕೂಡ ಬರುತ್ತೆ. ಅದೇ ರೀತಿ NCMRWF ಅಂತಿದೆ ಹೌದಾ, ನ್ಯಾಷನಲ್ ಸೆಂಟರ್ ಫಾರ್ ದಿ ಮೀಡಿಯಂ ರೇಂಜ್ ವೆದರ್ ಫೋರ್ಕಾಸ್ಟಿಂಗ್ ಅಂತ ಕರೀತಾರೆ, ಅದು ಇರುವಂತದ್ದಾಗಿದೆ. ಅದೇ ರೀತಿ ಇನ್ಕಾಯ್ಸ್ ಅಂತಿದೆ ಹೌದಾ, ಇಂಡಿಯನ್ ಕೋಸ್ಟಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಕರೀತಾರೆ, ಇದು ಸರ್ವಿಸ್ ಅಂತ ಕರೀತಾರೆ. ಇದು ಕೂಡ ಆಕ್ಚುಲಿ ಅಂದ್ರೆ ಇವೆಲ್ಲ ಕೂಡ್ಕೊಂಡು ಏನ್ ಮಾಡ್ತಾವೆ ಅಂದ್ರೆ ಈ ಒಂದು ಅಕ್ರಾ ಸ್ಕೀಮ್ ಅನ್ನ ಕಾರ್ಯಗತಗೊಳಿಸ್ತವೆ ಅಂತ ನಾವು ಹೇಳ್ಬೋದು. ಸೊ ಹಾಗಾದ್ರೆ ಇದಕ್ಕೆ ನಾನು ಆಗ್ಲೇ ಹೇಳ್ತಿದ್ದೆ ಆಕ್ಚುಲಿ 8 ಉಪ ಯೋಜನೆಗಳ ಮುಖಾಂತರ ಈ ಒಂದು ಅಕ್ರಾಸ್ ಯೋಜನೆಯನ್ನ ಮಾಡ್ತಾರೆ ಅಂತ ಹೌದಾ. ಇದರಲ್ಲಿ ನಮಗೆ 8 ತರದ ಡಿಫ್ರೆಂಟ್ ಆಗಿರುವಂತಹ ಇನ್ಸ್ಟಿಟ್ಯೂಟ್ ಏನ್ ಮಾಡ್ತಾ ಅಂದ್ರೆ ಒಂದು ಕೆಲಸ ಮಾಡ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್ ಪೋಲಾರಿಮೆಟ್ರಿಕ್ ಡಾಪ್ಲರ್ ಹವಾಮಾನ ರೇಡಾರ್ ಅಂತ ಮಾಡಿದ್ದಾರೆ, ಇದ್ರ ಮುಖಾಂತರ ಹಲವಾರು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ನಮಗೆ. ಅದೇ ರೀತಿ ಮುನ್ಸೂಚನೆ ವ್ಯವಸ್ಥೆ ನವೀಕರಣ ಆಗಿರ್ಬೋದು, ಆಮೇಲೆ ಹವಾಮಾನ ಮತ್ತು ಹವಾಮಾನ ಸೇವೆಗಳ ಉನ್ನತೀಕರಣ ಆಗಿರ್ಬೋದು, ವಾತಾವರಣದ ಅವಲೋಕನದ ಜಾಲ ಆಗಿರ್ಬೋದು, ಹವಾಮಾನ ಮತ್ತು ವಾಯುಗುಣದ ಸಂಖ್ಯಾತ್ಮಕ ಮಾಡೆಲಿಂಗ್ ಆಗಿರ್ಬೋದು, ಮಾನ್ಸೂನ್ ಮಿಷನ್ 2, ಹಾಗೆ ಮಾನ್ಸೂನ್ ಕನ್ವೆಕ್ಷನ್ ಮೋಡಗಳು, ಹವಾಮಾನ ಬದಲಾವಣೆಗಳು. ಅದೇ ರೀತಿ ಹೆಚ್ಚಿನ ಕಾರ್ಯಕ್ಷಮತೆಯ ಕಂಪ್ಯೂಟಿಂಗ್ ವ್ಯವಸ್ಥೆ ಮುಖಾಂತರ ಆಕ್ಚುಲಿ ಒಂದು ಬಹಳ ಏನಂದ್ರೆ ಡೀಟೇಲ್ಡ್ ಆಗಿರುವಂತ ಮತ್ತೆ ಸ್ಪೆಸಿಫಿಕ್ ಆಗಿರುವಂತ ಒಂದು ಫೋರ್ಕಾಸ್ಟ್ ಅನ್ನು ಆಕ್ಚುಲಿ ಇವರು ಒದಗಿಸ್ತಾ ಹೋಗ್ತಾರೆ. ಹಾಗಾಗಿ ನಾವು ಇದರಿಂದ ಆಗ್ತಿರುವಂತ ಹಲವಾರು ಸಾವುಗಳನ್ನ ನೋವುಗಳನ್ನ ಜೊತೆಗೆ ದ ಕೊಲ್ಯಾಪ್ಸ್ ಆಫ್ ನ್ಯಾಚುರಲ್ ರಿಸೋರ್ಸ್ ಗಳನ್ನ ತಡೆಯಕ್ಕೆ ಅಂದ್ರೆ ಆಕ್ಚುಲಿ ಈ ಒಂದು ಸ್ಕೀಮ್ ನಮಗೆ ತುಂಬಾ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ ಅಕ್ರಾಸ್ ಸ್ಕೀಮ್ ಅಂತ ಕರೀತಾರೆ. ಓಕೆ, ಎಸ್ ಹೌದಾ, ಆಗ್ಲೇ ಹೇಳ್ತಾರೆ ಆಕ್ಚುಲಿ ಇದರಿಂದ ನಮ್ಗೆ ಏನಾಗುತ್ತೆ ಸುಧಾರಿತ ಹವಾಮಾನದ ಒಂದು ಹಲವಾರು ವಿಪರೀತಗಳನ್ನ ಕೂಡ ಅಂದ್ರೆ ಸಾವು ನೋವುಗಳನ್ನ ಕಡಿಮೆ ಮಾಡಬಹುದು. ಇದ್ರ ಮುಖಾಂತರ ಆಕ್ಚುಲಿ ನಮ್ಗೆ ಏನಾಗುತ್ತೆ ಹಲವಾರು ಉದ್ಯೋಗಗಳ ಸೃಷ್ಟಿಯಾಗುತ್ತೆ ಹೌದಾ, ಎಷ್ಟೋ ಜನರಿಗೆ ಅಂದ್ರೆ ಕೆಲಸಗಳು ತಗೋತಾರೆ. ಹಾಗಾದ್ರೆ ಇಲ್ಲಿ ದರ್ ಇಸ್ ದ ಕ್ರಿಯೇಷನ್ ಆಫ್ ದ ಎಂಪ್ಲಾಯ್ಮೆಂಟ್ ಅಂತ ಇರಬಹುದು. ಸೊ ಹಾಗಾಗಿ ಇಲ್ಲಿ ಅಂದ್ರೆ ಲೋಕಲ್ ಪೀಪಲ್ಸ್ ಕೂಡ ಇದರಲ್ಲಿ ಅಳವಡಿಸ್ಕೊಳ್ಳಕ್ಕೆ ಅವಕಾಶ ಇದೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಯೂನಿವರ್ಸಿಟಿಗಳಾಗಿರ್ಬೋದು, ಲೋಕಲ್ ಮುನ್ಸಿಪಾಲಿಟಿಗಳಾಗಿರ್ಬೋದು, ಅದ್ರ ಕೂಡ ಆಕ್ಚುಲಿ ಭಾಗವಹಿಸ್ಕೊಂಡೆ ಅಂದ್ರೆ ಆಕ್ಚುಲಿ ಸಾಕಷ್ಟು ಒಂದು ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡ್ಕೊಳ್ಳಕ್ಕೆ ನಾವು ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಥ್ರೋ ಅಕ್ರಾಸ್ ಸ್ಕೀಮ್ ಅಂತ ಹೇಳ್ಬೋದು ನಾವು. ದಟ್ಸ್ ಇಟ್. ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಆಗಿ ನಿಮ್ಗೆಲ್ಲ ಗೊತ್ತಿರುವಂತೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂತ ಕರೀತಾರೆ ಹೌದಾ. ಇದನ್ನ ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ತಾ ಹೋಗ್ತೀರಾ ಅಥವಾ ಪಾರ್ಲಿಮೆಂಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪಾಲಿಟಿಲ್ ಓದ್ತಾ ಹೋಗ್ತೀರಾ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಥವಾ ಇಂಗ್ಲಿಷ್ ನಲ್ಲಿ ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಕರೀತಾರೆ. ಯಾಕೆ ಈ ಟಾಪಿಕ್ ಈ ಒಂದು ಸಮಿತಿ ನ್ಯೂಸ್ ಅಲ್ಲಿ ಇದೆ ಅಂದ್ರೆ ಗೊತ್ತಿರಲಿ, ಇತ್ತೀಚೆಗೆ ಆಕ್ಚುಲಿ ಇದು 100 ವರ್ಷಗಳ ಆಚರಣೆ ಮಾಡ್ತಾರೆ. ಇಟ್ ಇಸ್ ಟು ಸೆಲೆಬ್ರೇಟ್ ಎ ಸೆಂಟಿನಲ್ ಇಯರ್ ಅಂತ ಕರೀತಾರೆ. ಆ ಕಾರಣಕ್ಕಾಗಿ ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅನ್ನುವಂತ ಒಂದು ಸಮಿತಿ ಬಗ್ಗೆ ನಾವು ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಬೇಕು. ಯಾಕಂದ್ರೆ ಮೇ ಬಿ ಎಕ್ಸಾಮ್ ಅಲ್ಲಿ ಇಟ್ಸ್ ಇಂಪಾರ್ಟೆಂಟ್ ಆಗ್ಬೋದು ಅಂತ, ರೈಟ್? ಯಾ, ನೋಡಿ ನಿಮ್ಗೆಲ್ಲ ಗೊತ್ತಿರುವಂತೆ ನಮ್ದು ಏನಂದ್ರೆ ಇಂಡಿಯನ್ ಏನ್ ಸಿಸ್ಟಮ್ ಇದೆಯಲ್ಲ, ಇಟ್ ಇಸ್ ಟು ಅಡಾಪ್ಟ್ ದ ಎ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ದಿ ಗವರ್ಮೆಂಟ್ ಅಂತ ಹೌದಾ. ಅಂದ್ರೆ ಭಾರತ ಏನ್ ಮಾಡ್ಕೊಂಡಿದೆ ಆಕ್ಚುಲಿ ಸಂಸದೀಯ ಪದ್ಧತಿಯ ಸರ್ಕಾರವನ್ನ ಅಳವಡಿಸಿಕೊಂಡಿದೆ. ಹಾಗಾಗಿ ಅಂದ್ರೆ ಆಕ್ಚುಲಿ ಏನಾಗಿರುತ್ತೆ ಇಲ್ಲಿ ಎಕ್ಸಿಕ್ಯೂಟಿವ್ ಇಸ್ ಆಲ್ವೇಸ್ ರೆಸ್ಪಾನ್ಸಿಬಲ್ ಟು ದ ಲೆಜಿಸ್ಲೇಚರ್ ಆಗಿರ್ತಾರೆ ಈ ಒಂದು ಸಿಸ್ಟಮ್ ಅಲ್ಲಿ. ಹಾಗಾಗಿ ಈ ಪಾರ್ಲಿಮೆಂಟ್ ಇದೆಯಲ್ಲ ಇದೇನಂದ್ರೆ ಹಲವಾರು ಕೆಲಸಗಳ ಮಾಡುತ್ತೆ, ಲಾ ಮೇಕಿಂಗ್ ಮಾಡುತ್ತೆ, ಎಕ್ಸಿಕ್ಯೂಟಿವ್ ನ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ, ಮತ್ತೆ ಹಲವಾರು ಕೆಲಸಗಳು ಮಾಡ್ತಾ ಹೋಗುತ್ತೆ. ಹಾಗಾಗಿ ಅದಕ್ಕೆ ತುಂಬಾ ವರ್ಕ್ ಪ್ರೆಷರ್ ಇರುತ್ತೆ. ಆ ಕಾರಣಕ್ಕೆ ಏನ್ ಮಾಡ್ತಾರೆ ಆಕ್ಚುಲಿ ಅಂದ್ರೆ
ಪಾರ್ಲಿಮೆಂಟರಿ ಕಮಿಟಿಗಳನ್ನ ಮಾಡಿದ್ದಾರೆ. ಅದನ್ನ ಕನ್ನಡದಲ್ಲಿ ನಾವು ಸಂಸದೀಯ ಸಮಿತಿಗಳನ್ನು ಕರೀತಾರೆ. ಇದ್ರ ಮುಖಾಂತರ ಏನ್ ಮಾಡುತ್ತೆ ಆಕ್ಚುಲಿ ಆ ಒಂದು ವರ್ಕ್ ಬರ್ಡನ್ ಅನ್ನ ಕಡಿಮೆ ಮಾಡೋದು, ಜೊತೆಗೆ ಇಲ್ಲಿ ಕೂಡ ಒಂದು ಎಕ್ಸ್ಪರ್ಟಿಗಳನ್ನ ಅಳವಡಿಸಿಕೊಳ್ಳಕ್ಕೆ ಹೆಲ್ಪ್ ಆಗುತ್ತದೆ. ಅದಾಗಿ ಪಾರ್ಲಿಮೆಂಟರಿ ಮೀಟಿಂಗ್ ಗಳಂದ್ರೆ ಬರೀ ಮೆಂಬರ್ಸ್ ಮಾತ್ರ ಬರ್ತಾರೆ, ಬಟ್ ಈ ಕಮಿಟಿಗಳಂದ್ರೆ ಔಟ್ ಸೈಡ್ ಕೂಡ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಅಂದ್ರೆ ಕೆಲವೊಂದು ವಿಷಯಗಳಿಗೆ ಎಕ್ಸ್ಪರ್ಟ್ ಅವಶ್ಯಕತೆ ಇರುತ್ತೆ, ಅದಕ್ಕೆ ಕೂಡ ಆಕ್ಚುಲಿ ಇದು ಅಲೋ ಮಾಡ್ತಾ ಹೋಗುತ್ತೆ. ನಾವು ಅವುಗಳನ್ನು ಸಾಮಾನ್ಯವಾಗಿ ಪಾರ್ಲಿಮೆಂಟರಿ ಕಮಿಟಿಗಳು ಅಥವಾ ಸಂಸದೀಯ ಸಮಿತಿಗಳನ್ನು ಕರೀತಾರೆ. ನೋಡ್ತಾ ಹೋಗೋಣ. ರೈಟ್. ಸೊ ನಾಗಲೇ ಹೇಳ್ತಿದ್ದೆ ಆಕ್ಚುಲಿ ಪಾರ್ಲಿಮೆಂಟ್ ಏನ್ ಮಾಡುತ್ತಿದೆ ಆಕ್ಚುಲಿ ನಮ್ಮ ದೇಶಕ್ಕೆ ಬೇಕಾಗಿರುವಂತ, ರಾಜ್ಯಕ್ಕೆ ಬೇಕಾಗಿರುವಂತ ಒಂದು ಲಾ ನ ಮಾಡುತ್ತೆ, ಮತ್ತೆ ಚೆಕ್ ದ ಎಕ್ಸಿಕ್ಯೂಟಿವ್ ಅಂತ ಅಂದ್ರೆ ಕಾರ್ಯಾಂಗವನ್ನ ಚೆಕ್ ಮಾಡುವಂತ ಕೆಲಸ ಮಾಡುತ್ತೆ. ಸೊ ಹೌದಾ, ಸೊ ಹಾಗಾಗಿ ಇದು ಒಂದು ಮೇನ್ ಫಂಕ್ಷನ್ ಆಫ್ ದಿ ನಾವು ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ರೈಟ್. ಸೊ ಹಾಗಾದ್ರೆ ಈ ಪಾರ್ಲಿಮೆಂಟರಿ ಕಮಿಟಿಗಳು ನಮಗೆ ಯಾಕೆ ಅವಶ್ಯಕತೆ ಅಂದ್ರೆ ನಾಗಲೇ ಹೇಳ್ತಿದ್ದೆ ಆಕ್ಚುಲಿ ನೋಡಿ. ಏನಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದೇನೋ ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಪಾಸ್ ಮಾಡಿದ್ರು ರೀಸೆಂಟ್ ಆಗಿ, ಹೌದಾ, ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಬಿಲ್ ಅಂತ ಕರೀತಾರೆ. ಅದೇ ರೀತಿ ಸರೋಗೇಸಿ ಬಿಲ್ ಅಂತ ಕರೀತಾರೆ. ನೋಡಿ ಅದು ಆಕ್ಚುಲಿ ಅಂದ್ರೆ ಇದೊಂದು ಇವೆಲ್ಲ ಕೂಡ ಅಂದ್ರೆ ಆಕ್ಚುಲಿ ಸಂತಾನೋತ್ಪತ್ತಿ ಸಂಪರ್ಕ ಒಂದು ಬಿಲ್ಗಳಾಗಿದೆ, ಹೌದಾ. ಈ ತರ ಬಿಲ್ ಮಾಡ್ಬೇಕಾದ್ರೆ ಆಕ್ಚುಲಿ ಯಾರೆಲ್ಲ ಅಲ್ಲೆಲ್ಲ ಗೈನಕಾಲಜಿಸ್ಟ್ ಆಗಿರ್ಬೇಕಾಗುತ್ತೆ, ಸಮ್ ಸರ್ಜನ್ಸ್ ಬೇಕಾಗಿರುತ್ತೆ, ಅದೇ ಸಮ್ ಅಂದ್ರೆ ಮೆಡಿಕಲ್ ಎಕ್ಸ್ಪರ್ಟ್ ಬೇಕಾಗುತ್ತೆ. ಹಾಗಾಗಿ ಯಾರೋ ಒಬ್ಬ MP ಗಳೆಲ್ಲ ಮಾಡಕ್ಕಾಗಲ್ಲ, ಇಲ್ಲಿ ಅಂದ್ರೆ ಎಕ್ಸ್ಪರ್ಟ್ ಅವಶ್ಯಕತೆ ಇರುತ್ತೆ. ಹಾಗಾಗಿ ಏನಂದ್ರೆ ಆಕ್ಚುಲಿ ದ ಲ್ಯಾಕ್ ಆಫ್, ಯಾಕಂದ್ರೆ ಔಷಧ ಎಲ್ಲರೂ ಕೂಡ ಇರಂಗಿಲ್ಲ, ಕಿಮ್ಮೆ ಡಾಕ್ಟರ್ ಇರದೇ ಇರಬಹುದು. ಅದಾಗ ಏನಾಗುತ್ತೆ ಅಂದ್ರೆ ಈ ತರದ ಒಂದು ಕಮಿಟಿಗಳು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ವರ್ಕ್ಗಳು ಜಾಸ್ತಿ ಇರುತ್ತೆ ಪಾರ್ಲಿಮೆಂಟ್ಗೆ, ಹಾಗೆ ಅದನ್ನು ಕೂಡ ಆಕ್ಚುಲಿ ಕಡಿಮೆ ಮಾಡ್ಕೊಳ್ಳಕ್ಕೆ ಆಕ್ಚುಲಿ ಈ ತರ ಕಮಿಟಿಗಳು ಮಾಡೋದ್ರ ಮುಖಾಂತರ ಅದನ್ನ ಒಂದು ಕೆಲಸವನ್ನ ಕಡಿಮೆ, ಪ್ರೆಷರ್ ನ ಕಡಿಮೆಗೊಳಿಸಬಹುದು. ಅದೇ ರೀತಿ ಅಲೋವಿಂಗ್ ದ ಫೀಲ್ಡ್ ಸ್ಪೆಷಲಿಸ್ಟ್, ನಾಗಲೇ ಹೇಳ್ತಿದ್ದೆ ಆಕ್ಚುಲಿ ಗೈನಕಾಲಜಿಸ್ಟ್ ಆಗಿರ್ಬೋದು, ಸೈಬರ್ ಸ್ಪೆಷಲಿಸ್ಟ್ ಆಗಿರ್ಬೋದು, ಲಾಯರ್ಸ್ ಆಗಿರ್ಬೋದು, ಆ ತರದ ಏನು ವಿಶೇಷತೆಗಳು ಆಕ್ಚುಲಿ ಅವ್ರನ್ನ ಬಳಸ್ಕೊಳ್ಳಕ್ಕೆ ಅವಕಾಶ ಇರುತ್ತೆ. ಅದೇ ರೀತಿ ಫ್ರೀಡಮ್ ಟು ಡಿಸ್ಕಸ್ ಬಿಲ್ಸ್ ವಿತೌಟ್ ಎನಿ ಪೊಲಿಟಿಕಲ್ ಪ್ರೆಷರ್ ಅಂತ ಕರೀತಾರೆ. ನೋಡಿ ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಈಗ ಬಿಜೆಪಿ ರೂಲ್ ಮಾಡ್ತಾ ಇದೆ, ಹೌದಾ. ಈಗ ಏನಾದ್ರು ಕಮಿಟಿ ಮಾಡಿ ಏನ್ ಮಾಡ್ತಾರೆ, ಎಲ್ಲರೂ ಕೂಡ ಅಲ್ಲಿ ಮೇ ಬಿ ಎಲ್ಲರೂ ಬಿಜೆಪಿ ಮೆಂಬರ್ಸ್ ಇದ್ರೆ ಏನಾಗುತ್ತೆ ಅವಾಗ ಅವ್ರು ಏನಂದ್ರೆ ಯಾವುದೇ ಕಾರಣ ಕೂಡ ಆ ಬಿಲ್ ಅನ್ನ ಅಪೋಸ್ ಮಾಡಕ್ಕಾಗಲ್ಲ, ಯಾಕಂದ್ರೆ ದ ಬಿಲ್ ಬಿಲಾಂಗ್ಸ್ ಟು ದಿ ಪಾರ್ಟಿ ಇರುತ್ತೆ, ಅಂದ್ರೆ ಆ ಪ್ರೆಸೆಂಟ್ ರೂಲಿಂಗ್ ಪಾರ್ಟಿ ಇರುತ್ತೆ. ಹಾಗಾಗಿ ಅದನ್ನ ಅಪೋಸ್ ಮಾಡಕ್ಕಾಗಲ್ಲ. ಬಟ್ ಈ ಪಾರ್ಲಿಮೆಂಟರಿ ಕಮಿಟಿಗಳಿದೆಯಲ್ಲ ಅಲ್ಲಿ ನಾವು ಓಪನ್ ಆಗಿ ಅಪೋಸ್ ಮಾಡ್ಕೊಳ್ಳಕ್ಕೆ ಅವಕಾಶ ಇರುತ್ತೆ. ಏನೇ ತಪ್ಪಿದ್ರೆ ಕೂಡ ನಾವು ಅಲ್ಲಿ ಹೇಳ್ಬಹುದು, ನೋಡಿ ಈ ತರ ಬಿಲ್ ಒಂದು ನೆಗೆಟಿವ್ ಇದೆ ಅಥವಾ ಡಿಮೆರಿಟ್ ಇದೆ, ಅದನ್ನ ಚೇಂಜ್ ಮಾಡಿ ಅಂತ ಹೇಳ್ಬೋದು, ಅಲ್ಲಿ ಅವಕಾಶ ಇರುತ್ತೆ ಅಂತ. ಓಕೆನಾ. ಅದೇ ರೀತಿ ಈ ಬಿಲ್, ಈ ಒಂದು ಸಮಿತಿಗಳಿದೆಯಲ್ಲ, ಈ ಪಾರ್ಲಿಮೆಂಟರಿ ಕಮಿಟಿಗಳಿದೆಯಲ್ಲ, ಇಲ್ಲಿ ಯಾವುದೇ ಕಾರಣ ಕೂಡ ಮಿನಿಸ್ಟರ್ಗಳನ್ನ ಅಲೋ ಮಾಡಂಗಿಲ್ಲ. ಮಿನಿಸ್ಟರ್ಸ್ ಆರ್ ನಾಟ್ ಎ ಮೆಂಬರ್ ಆಫ್ ದಿ ಸೊ ಈ ಒಂದು ಕಮಿಟಿ ಅಂತ ಹೇಳ್ಬೋದು ನಾವು. ದಟ್ಸ್ ಇಟ್. ಸೊ ಹಾಗಾಗಿ ಈ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಎರಡು ತರ ಬರ್ತಾ ಹೋಗ್ತವೆ. ಒಂದು ಎಡೋಕ್ ಕಮಿಟಿ ಅಂತ ಕರೀತಾರೆ. ಎಡೋಕ್ ಅಂದ್ರೆ ಕನ್ನಡದಲ್ಲಿ ತಾತ್ಕಾಲಿಕ ಅಥವಾ ಟೆಂಪರರಿ ಕಮಿಟಿ ಅಂತ ಕರೀತಾರೆ. ಇನ್ನೊಂದು ಸ್ಟ್ಯಾಂಡಿಂಗ್ ಕಮಿಟಿ ಅಂದ್ರೆ ನಾವು ಇಂಗ್ಲಿಷ್ ಕನ್ನಡದಲ್ಲಿ ಶಾಶ್ವತ ಸಮಿತಿಗಳನ್ನು ಕರೀತಾರೆ. ಸೊ ಓಕೆನಾ. ಸೊ ಹಾಗಾಗಿ ದ ಪಾರ್ಲಿಮೆಂಟರಿ ಕಮಿಟೀಸ್ ಆರ್ ಡಿವೈಡೆಡ್ ಇಂಟು ಟೂ ಟೈಪ್ಸ್ ಅಂತ ಹೇಳ್ಬೋದು. ಒಂದು ಎಡೋಕ್ ಕಮಿಟಿ ಅಂತ ಕರಿತೀವಿ ಅಥವಾ ಟೆಂಪರರಿ ಕಮಿಟಿ ಅಂತ ಕರಿತೀವಿ, ಇನ್ನೊಂದು ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಕರಿತೀವಿ. ದಟ್ಸ್ ಇಟ್. ಸೌದಾ, ಒಂದು ಶಾಶ್ವತ ಸಮಿತಿಗಳು ಅಥವಾ ಇದನ್ನ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಕರಿತೀವಿ, ಇನ್ನೊಂದು ತಾತ್ಕಾಲಿಕ ಸಮಿತಿಗಳು ಅಂತ ಕರೀತಾರೆ, ಇದನ್ನ ನಾವು ಟೆಂಪರರಿ ಅಥವಾ ಎಡೋಕ್ ಕಮಿಟಿ ಅಂತ ಕರೀತಾರೆ. ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ನೋಡಿ, ಈ ಫಾರ್ ಎಕ್ಸಾಂಪಲ್ ಹೋದಾಗ ಈಗ ನೋಡಿ ಒಂದರೆ ನಮ್ದು ಏನಂದ್ರೆ ಸ್ಟ್ಯಾಂಡಿಂಗ್ ಕಮಿಟಿ ಇದೆ. ಎಕ್ಸಾಂಪಲ್ ಅಂದ್ರೆ ಲೋಕಸಭೆಗೆ ಅಂದ್ರೆ ಆಕ್ಚುಲಿ ಎಸ್ಟಿಮೇಟ್ ಕಮಿಟಿ ಅಂತ ಬರುತ್ತೆ. ಅದೇ ರೀತಿ ರಾಜ್ಯಸಭೆಯಲ್ಲಿ ಎಥಿಕ್ಸ್ ಕಮಿಟಿ ಅಂತ ಬರುತ್ತೆ. ಜಾಯಿಂಟ್ ಅಂತ ಬರುತ್ತೆ ಪಬ್ಲಿಕ್ ಅಕೌಂಟ್ ಕಮಿಟಿ ಬರುತ್ತಲ್ಲ, ಇದು ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಆಗಿದೆ. ಅದೇ ರೀತಿ ಎಡೋ ಕಮಿಟಿಯಲ್ಲಿ ಸಪರೇಟ್ ಕಮಿಟಿ ಅಂತಂದ್ರೆ ಸೆಲೆಕ್ಟ್ ಕಮಿಟಿ ಅಂದ್ರೆ ಕಮಿಟೀಸ್ ಆನ್ ದ ಬಿಲ್ಸ್ ಅಂತ ಬರುತ್ತೆ. ಅದೇ ರೀತಿ ಜಾಯಿಂಟ್ ಅಂತ ಬಂದಾಗ ಕಮಿಟೀಸ್ ಆನ್ ದ ಬಿಲ್ಸ್ ಆನ್ ದಿ ಜಾಯಿಂಟ್ ಅಂತ ಬರುತ್ತೆ. ಸೊ ಇಲ್ಲಿ ಎರಡು ಆಕ್ಚುಲಿ ನಮಗೆ ಸ್ಟ್ಯಾಂಡಿಂಗ್ ಕಮಿಟಿ ಮತ್ತೆ ಎಡೋ ಕಮಿಟಿ ಬಗ್ಗೆ ನಮಗೆ ಗೊತ್ತಿರಬೇಕಾಗುತ್ತೆ. ರೈಟ್. ನೋಡಿ, ಆಕ್ಚುಲಿ ಈ ಪಾರ್ಲಿಮೆಂಟರಿ ಕಮಿಟಿಗಳಿದೆಯಲ್ಲ, ಇದರಲ್ಲಿ ಡಿಫರೆಂಟ್ ಆಗಿರುವಂತಹ ಕಮಿಟಿಗಳು ಬರ್ತಾ ಹೋಗ್ತವೆ. ಅದರಲ್ಲಿ ಬಹಳ ಪ್ರಮುಖವಾಗಿರುವಂತಹ ಕಮಿಟಿಗಳು ಅಂದ್ರೆ ದಟ್ ಇಸ್ ಕಾಲ್ಡ್ ದ ಹಣಕಾಸಿನ ಸಮಿತಿಗಳಿದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇದನ್ನು ಇಂಗ್ಲಿಷ್ ನಲ್ಲಿ ನಾವು ಫಿನಾನ್ಷಿಯಲ್ ಕಮಿಟಿ ಅಂತ ಕರಿತೀವಿ. ಇದರಲ್ಲಿ 3 ಬರ್ತವೆ ಟೋಟಲ್ ಆಗಿ. ಒಂದು ಅಂದಾಜು ಸಮಿತಿ ಅಂತ ಬರುತ್ತೆ, ಇದನ್ನ ಇಂಗ್ಲಿಷ್ ನಲ್ಲಿ ಎಸ್ಟಿಮೇಟ್ ಕಮಿಟಿ ಅಂತ ಕರಿತೀವಿ. ಎರಡನೇದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂತ ಬರುತ್ತೆ, ಇದನ್ನ ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಕರಿತೀವಿ. ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಕರಿತೀವಿ. ಮೂರನೇದು ಸಾರ್ವಜನಿಕ ಉದ್ಯಮಗಳ ಸಮಿತಿ ಅಂತ ಕರಿತೀವಿ, ಪಬ್ಲಿಕ್ ಅಂಡರ್ಟೇಕಿಂಗ್ ಕಮಿಟಿ ಅಂತ ಕರೀತಾರೆ. ಸೊ ಓಕೆನಾ. ಹಾಗಾಗಿ ಪಾರ್ಲಿಮೆಂಟರಿ ಕಮಿಟಿಗಳಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟ್ಯಾಂಡಿಂಗ್ ಕಮಿಟಿ ಅಂದ್ರೆ ಯಾವ್ದು, ಹಣಕಾಸು ಸಮಿತಿ ಅಂತ ಕರಿತೀವಿ ಅಥವಾ ಫೈನಾನ್ಸ್ ಕಮಿಟಿ ಅಂತ ಕರಿತೀವಿ, ಫಿನಾನ್ಷಿಯಲ್ ಕಮಿಟಿ ಅಂತ ಕರಿತೀವಿ. ಅದರಲ್ಲಿ ಬಹಳ ವಿಶೇಷವಾಗಿ 3 ಕಮಿಟಿಗಳು ಬರ್ತವೆ. ಒಂದು ಎಸ್ಟಿಮೇಟ್ ಕಮಿಟಿ, ಪಬ್ಲಿಕ್ ಅಕೌಂಟ್ ಕಮಿಟಿ, ಇನ್ನೊಂದು ಪಬ್ಲಿಕ್ ಅಂಡರ್ಟೇಕಿಂಗ್ ಕಮಿಟಿ ಅಂತ ಬರುತ್ತೆ. ಸೊ ಈ 3 ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಎಸ್ ನೋಡಿ, ಯಾಕಂದ್ರೆ ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಥವಾ ಪಬ್ಲಿಕ್ ಅಕೌಂಟ್ ಕಮಿಟಿ ಇದೆಯಲ್ಲ, ಇದೇನಾಗ್ತಾ ಇದೆ 2021 ಅಂದ್ರೆ ಆಕ್ಚುಲಿ ಇದು 100 ವರ್ಷಗಳ ಒಂದು ಆಚರಣೆಯನ್ನ ಮಾಡ್ಕೊಳ್ತಾ ಇದೆ.
ಹಾಗಾಗಿ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಸ್ಥಾಪನೆ ಆಗಿದೆ ಯಾವಾಗಪ್ಪ ಅಂದ್ರೆ 1921ರಲ್ಲಿ ಈ ಒಂದು ಕಮಿಟಿ ಸ್ಥಾಪನೆ ಆಗಿದೆ. ಸೊ ಹಾಗಾಗಿ ಇಲ್ಲಿ 2021ಕ್ಕೆ ಅದು 100 ವರ್ಷಗಳನ್ನ ಪೂರೈಸಿದೆ. ಓಕೆ, ದಟ್ ಇಸ್ ಕಾಲ್ಡ್ ದ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂತ ಕರೀತಾರೆ. ಇದರಲ್ಲಿ ಟೋಟಲ್ ಆಗಿ 22 ಜನ ಮೆಂಬರ್ಸ್ ಇರ್ತಾರೆ. ಓಕೆನಾ, ಇದರಲ್ಲಿ ಟೋಟಲ್ ಆಗಿ 22 ಜನ ಮೆಂಬರ್ಸ್ ಇರ್ತಾರೆ. ಅದರಲ್ಲಿ 15 ಜನ ಬಿಲಾಂಗ್ಸ್ ಟು ದಿ ಲೋಕಸಭಾ ಆಗಿರ್ತಾರೆ. ಇನ್ನು 7 ಮೆಂಬರ್ಸ್ ಬಿಲಾಂಗ್ಸ್ ಟು ದಿ ರಾಜ್ಯಸಭಾ ಆಗಿರ್ತಾರೆ. ಅರ್ಥ ಆಯ್ತಾ? ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ ಒಟ್ಟಿರುವಂತಹ ಸದಸ್ಯರ ಸಂಖ್ಯೆ 22 ಇದೆ. ಅದರಲ್ಲಿ 15 ಜನ ಏನಿರ್ತಾರಲ್ಲ ಅವರೆಲ್ಲರೂ ಏನಾಗಿರ್ತಾರೆ ಅಂದ್ರೆ ಲೋಕಸಭೆಯಿಂದ ಕೂಡಿರ್ತಾರೆ. ಜೊತೆಗೆ ಇನ್ನು ಉಳಿದಂತ 7 ಜನ ಏನಂದ್ರೆ ದೇ ಬಿಲಾಂಗ್ಸ್ ಟು ದಿ ರಾಜ್ಯಸಭಾ ಆಗಿರ್ತಾರೆ ಅಂತ ನಿಮ್ಗೆ ಗೊತ್ತಿರ್ಬೇಕು. ಜೊತೆಗೆ ಇಲ್ಲಿ ಮೆಂಬರ್ಗಳನ್ನ ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ಒಂದು ಎಲೆಕ್ಷನ್ ಪದ್ಧತಿಯನ್ನು ಅಳವಡಿಸ್ಕೊಳ್ತಾರೆ. ಅದನ್ನ ನಾವೇನ್ ಕರಿತೀವಿ, ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರ್ ವೋಟ್ ಮುಖಾಂತರ ಎಲೆಕ್ಷನ್ ಮಾಡ್ತಾರೆ. ಅಂದ್ರೆ ಈ ಸಮಿತಿಗಳಿಗೆ ಸದಸ್ಯರನ್ನ ಚುನಾವಣೆಗಳ ಮೂಲಕ ಆಯ್ಕೆ ಮಾಡ್ತಾ ಹೋಗ್ತಾರೆ. ಹೌದಾ? ಸೊ ಹಾಗಾಗಿ ಯಾವುದೇ ಕಾರಣ ಕೂಡ ಆಕ್ಚುಲಿ ಈ ಪಬ್ಲಿಕ್ ಅಕೌಂಟ್ ಕಮಿಟಿ ಇದೆಯಲ್ಲ, ಇಲ್ಲಿ ಮಿನಿಸ್ಟರ್ಗಳು ಅಂದ್ರೆ ಮಂತ್ರಿಗಳು ಅಂದ್ರೆ ಯಾವುದೇ ಕಾರಣ ಕೂಡ ಇದರಲ್ಲಿ ಸೊ ಕಂಟೆಸ್ಟ್ ಮಾಡ್ಕೊಳ್ಳಕ್ಕೆ ಅಥವಾ ಇದರಲ್ಲಿ ಮೆಂಬರ್ ಆಗ್ಲಿಕ್ಕೆ ಅವರಿಗೆ ಅವಕಾಶ ಇರಂಗಿಲ್ಲ. ಓಕೆ, ಇಟ್ ಇಸ್ ಬಾರ್ಡ್ ಫ್ರಮ್ ದಿ ಮಿನಿಸ್ಟರ್ ಅಂತ ಹೇಳ್ಬೋದು. ಜೊತೆಗೆ ಈ ಸಮಿತಿಯ ಅಧಿಕಾರ ಎಷ್ಟು ಇರುತ್ತಪ್ಪ ಅಂತಂದ್ರೆ ಟರ್ಮ್ ಎಷ್ಟು ಇರುತ್ತೆ ಅಂದ್ರೆ ಅದು 1 ವರ್ಷ ಇರುತ್ತೆ. ಓಕೆ, ಜೊತೆಗೆ ಈ ಸಮಿತಿಯ ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರೆ ಅಂದ್ರೆ ಗೊತ್ತಿರ್ಬೇಕದು ಸ್ಪೀಕರ್ ಆಫ್ ದಿ ಲೋಕಸಭಾ ಆಗಿರ್ತಾರೆ. ಹೌದಾ? ಸ್ಪೀಕರ್ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಸೊ ಅದರಲ್ಲಿ ಒಬ್ಬ ಮೆಂಬರ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಹೌದಾ? ಸೊ ಹಾಗಾಗಿ ಈ ಪಬ್ಲಿಕ್ ಅಕೌಂಟ್ ಕಮಿಟಿ ಇದೆಯಲ್ಲ, ಇದ್ರ ವಿಶೇಷ ಏನಂದ್ರೆ ಆಕ್ಚುಲಿ ನೋಡಿ, ಇದ್ರ ಅಧ್ಯಕ್ಷ ಯಾರಾಗಿರ್ತಾರೆ ಅಂತಂದ್ರೆ ಆಲ್ವೇಸ್ ಬಿಲಾಂಗ್ಸ್ ಟು ದ ರೂಲಿಂಗ್ ಅಪೋಸಿಷನ್ ಪಾರ್ಟಿ. ನೋಡಿ, ಓಕೆ, ಅಪೋಸಿಷನ್ ಪಾರ್ಟಿ ಯಾರು ಇರ್ತಾರೆ ಅವ್ರು ಏನ್ ಹೇಳ್ಬೋದು, ಈ ಒಂದು ಸಮಿತಿಗೆ ಅಧ್ಯಕ್ಷರಾಗ್ಲಿಕ್ಕೆ ಅವ್ರಿಗೆ ಒಂದು ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಇದೇನ್ ಕೆಲಸ ಮಾಡುತ್ತೆ ಅಂತ ನೀವು ಕೇಳಿದ್ರೆ, ಇದೇನಂದ್ರೆ ಆಕ್ಚುಲಿ ಏನ್ ನಿಮ್ಗೆಲ್ಲ ಗೊತ್ತಿರುವಂತೆ ಕಾಗ್ ಅಂತ ಬರುತ್ತೆ. ಹೌದಾ? ಕಾಗ್ ಅಂದ್ರೆ ಕಾಂಪ್ಟ್ರೋಲರ್ ಎಡಿಟರ್ ಜನರಲ್ ಆಫ್ ಇಂಡಿಯಾ ಅಂತ ಇದೆ. ಇದನ್ನು ಕೂಡ ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಆಗಿದೆ. ಇದೇನ್ ಮಾಡ್ತಿದ್ರೆ ಆಕ್ಚುಲಿ ನಮ್ಮ ದೇಶದಲ್ಲಿರುವಂತಹ ಹಲವಾರು ಸಂಸ್ಥೆಗಳ ಒಂದು ಫಿನಾನ್ಷಿಯಲ್ ಆಕ್ಟಿವಿಟಿಗಳನ್ನ ಮಾಡ್ತಿದ್ದು ಆಡಿಟ್ ಮಾಡುತ್ತೆ. ಆಡಿಟ್ ಮಾಡಿ ಏನ್ ಮಾಡುತ್ತೆ, ಅದನ್ನ ರಾಷ್ಟ್ರಪತಿ ಹತ್ರ ಕೊಡುತ್ತೆ. ಸೊ ಅವಾಗ ಏನಾಗುತ್ತೆ ಆಕ್ಚುಲಿ ಇವರು ಆ ಒಂದು ರಿಪೋರ್ಟ್ ಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಡೀಟೇಲ್ಡ್ ಆಗಿ ಸ್ಟಡಿ ಮಾಡ್ತಾರೆ ಅಂತ ಹೇಳ್ಬೋದು ಈ ಪಬ್ಲಿಕ್ ಅಕೌಂಟ್ ಕಮಿಟಿ ಅನ್ನುವಂತ ಸದಸ್ಯರಂತ. ಓಕೆ, ಜೊತೆಗೆ ಈ ಕಾಗ್ ಇದೆಯಲ್ಲ, ಇದೇನ್ ಮಾಡುತ್ತೆ, ಸೊ 3 ರಿಪೋರ್ಟ್ ಗಳನ್ನ ನಮ್ಮ ಪ್ರೆಸಿಡೆಂಟ್ ಅವರಿಗೆ ಸಬ್ಮಿಟ್ ಮಾಡುತ್ತೆ. ಒಂದು ರಿಪೋರ್ಟ್ ಆನ್ ಅಪ್ರಾಪ್ರಿಯೇಷನ್ ಅಕೌಂಟ್ಸ್ ಅಂತಿದೆ, ಅಡಿಟ್ ರಿಪೋರ್ಟ್ ಆನ್ ಫಿನಾನ್ಸ್ ಅಕೌಂಟ್ ಅಂತಿದೆ, ಆಮೇಲೆ ಅಡಿಟ್ ರಿಪೋರ್ಟ್ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಅಂತಿದೆ. ಓಕೆ, ಹೀಗಾಗಿ ಈ 3 ಪ್ರಮುಖ ಒಂದು ಏನಂತಾರೆ ಸೊ ರಿಪೋರ್ಟ್ ವರದಿಗಳನ್ನ ಸರ್ಕಾರಕ್ಕೆ ಸಲ್ಲಿಸುತ್ತೆ ಅಂತ ಹೇಳ್ಬೋದು ಈ ಒಂದು ಕಾಗ್ ಅಂತ ಕರೀತಾರೆ. ರೈಟ್? ಸೊ ಹಾಗಾಗಿ ಇದರ ಪ್ರಸ್ತುತ ಅಧ್ಯಕ್ಷರಾಗಿರೋದು ಯಾರಪ್ಪ ಅಂತಂದ್ರೆ ಸೊ ಅಪೋಸಿಷನ್ ಲೀಡರ್ ಆಗಿರುವಂತ ಅಥವಾ ಕಾಂಗ್ರೆಸ್ ನ MP ಆಗಿರುವಂತ ಅಧೀರ್ ರಂಜನ್ ಚೌಧರಿ. ಓಕೆ, ಅಧೀರ್ ರಂಜನ್ ಚೌಧರಿ ಇಸ್ ಪ್ರೆಸೆಂಟ್ಲಿ ವರ್ಕಿಂಗ್ ಆಸ್ ಅ ಚೇರ್ಮನ್ ಆಫ್ ದ ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಹೇಳ್ಬೋದು. ಕಮಿಟಿ ಅಂತ ಹೇಳ್ತೀವಿ, ಗೊತ್ತಿರಬೇಕು, ಅದು ಅಧೀರ್ ರಂಜನ್ ಚೌಧರಿ ಅವರು. ದಟ್ಸ್ ಇಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕಮಿಟಿ ಅದು ಅಂದಾಜು ಸಮಿತಿ ಅಂತಿದೆ, ಎಸ್ಟಿಮೇಟ್ ಕಮಿಟಿ ಅಂತ ಕರೀತಾರೆ. ಸೊ ಇದು ಕೂಡ ಸ್ಥಾಪನೆ ಆಗಿದ್ದು 1921ಕ್ಕೆ ಸ್ಥಾಪನೆ ಮಾಡ್ತಾರೆ ಬ್ರಿಟಿಷರು. ಆದ್ರೆ ಇದನ್ನೇನ್ ಮಾಡ್ತಾರೆ ಅಂದ್ರೆ ರೀ ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾವಾಗ? 1950ಕ್ಕೆ. ಇದು ಒರಿಜಿನಲ್ ಸ್ಥಾಪನೆ ಆಗಿದೆ ಯಾವಾಗ? 1921ಕ್ಕೆ ಆಗಿದೆ. ಇದನ್ನ 1950ಕ್ಕೆ ಏನ್ ಮಾಡ್ತಾರೆ, ರೀ ಎಸ್ಟಾಬ್ಲಿಷ್ ಮಾಡ್ತಾರೆ. ಓಕೆ, ಆನ್ ದ ರೆಕಮೆಂಡೇಶನ್ ಆಫ್ ದ ಇಂಡಿಯಾಸ್ ಫಸ್ಟ್ ಫೈನಾನ್ಸ್ ಮಿನಿಸ್ಟರ್ ಆಗಿರುವಂತ ಜಾನ್ ಮಾತೆ ಏನ್ ಮಾಡ್ತಾರೆ, ಇದಕ್ಕೆ ಶಿಫಾರಸು ಕೊಡ್ತಾರೆ, ಇದನ್ನ ರೀಕನ್ಸ್ಟ್ರಕ್ಟ್ ಮಾಡ್ಬೇಕಂತೇಳಿ. ಸೊ ಹಾಗಾಗಿ ಅವರ ಶಿಫಾರಸ್ನ ಆಧಾರದ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಇದನ್ನ 1950ಕ್ಕೆ ಇದನ್ನ ಮತ್ತೆ ಮರು ರಚನೆ ಮಾಡ್ತಾರೆ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ ಎಸ್ಟಿಮೇಟ್ ಕಮಿಟಿ, ಅಥವಾ ಇದನ್ನ ಕನ್ನಡದಲ್ಲಿ ನಾವು ಅಂದಾಜು ಸಮಿತಿ ಅಂತ ಕರೀತಾರೆ. ಓಕೆ, ಇದರಲ್ಲಿ ಒಟ್ಟು 30 ಜನ ಸದಸ್ಯರಿರ್ತಾರೆ. ಈ 30 ಜನದಲ್ಲಿ ಏನಾಗಿರುತ್ತೆ ಅಂದ್ರೆ ಎಲ್ಲಾ ಮೆಂಬರ್ಸ್ ಬಿಲಾಂಗ್ಸ್ ಟು ದಿ ಆಲ್ ಮೆಂಬರ್ಸ್ ಆರ್ ಬಿಲಾಂಗ್ಸ್ ಟು ದಿ ಏನಾಗಿರ್ತಾರೆ, ಲೋಕಸಭಾ ಆಗಿರ್ತಾರೆ. ಹಾಗಾಗಿ ಈ ಒಂದು ಎಸ್ಟಿಮೇಟ್ ಕಮಿಟಿಯಲ್ಲಿ ರಾಜ್ಯಸಭಾ ಸದಸ್ಯರಿಗೆ ಯಾವುದೇ ರೀತಿಯ ಒಂದು ಅಧಿಕಾರ ಅಥವಾ ಅಂದ್ರೆ ಮೆಂಬರ್ ಆಗ್ಲಿಕ್ಕೆ ಯಾವುದೇ ರೀತಿಯ ಅಧಿಕಾರ ಹೊಂದಿರಂಗಿಲ್ಲ. ಓನ್ಲಿ ಲೋಕಸಭಾ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ ಎಸ್ಟಿಮೇಟ್ ಕಮಿಟಿ ಅಂತ ಕರೀತಾರೆ. ಓಕೆ, ಇಲ್ಲಿ ಕೂಡ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಚುನಾವಣೆಗಳ ಮೂಲಕ ಅಂದ್ರೆ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರ್ ವೋಟಿಂಗ್ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಒಂದು ಎಲೆಕ್ಷನ್ ಕಂಡಕ್ಟ್ ಮಾಡ್ಕೊಂಡು ಅಲ್ಲಿ ಎಲೆಕ್ಷನ್ ಮುಖಾಂತರ ಒಂದು ಮೆಂಬರ್ ಗಳನ್ನ ಆಯ್ಕೆ ಮಾಡ್ತಾರೆ. ಇಲ್ಲಿ ಕೂಡ ಮಿನಿಸ್ಟರ್ಗಳು ಈ ಒಂದು ಎಲೆಕ್ಷನ್ ಗಳಲ್ಲಿ ಕಂಟೆಸ್ಟ್ ಮಾಡ್ಕೊಳ್ಳಕ್ಕೆ ಅಥವಾ ಮೆಂಬರ್ ಆಗಲಿಕ್ಕೆ ಅವರಿಗೆ ಅವಕಾಶ ಇರೋದಿಲ್ಲ. ಜೊತೆಗೆ ಟರ್ಮ್ ಬಂದು 1 ವರ್ಷ ಇರುತ್ತೆ. ಸೊ ಹಾಗೆ ಇಲ್ಲಿ ಕೂಡ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಎಸ್ಟಿಮೇಟ್ ಕಮಿಟಿ ಅಧ್ಯಕ್ಷರನ್ನ ಯಾರು ಆಯ್ಕೆ ಮಾಡ್ತಾರೆ ಅಂದ್ರೆ ಅದು ಕೂಡ ಸ್ಪೀಕರ್ ಆಫ್ ದಿ ಲೋಕಸಭಾ ಆಗಿರ್ತಾರೆ. ಜೊತೆಗೆ ಇಲ್ಲಿ ಏನಂದ್ರೆ ರೂಲಿಂಗ್ ಪಾರ್ಟಿದವರು ಏನಂದ್ರೆ ಈ ಒಂದು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಓಕೆ, ಪ್ರೆಸೆಂಟ್ ಏನಂದ್ರೆ ಬಿಜೆಪಿ ಇದೆಯಲ್ಲ, ಹಾಗಾಗಿ ಯಾರೋ ಬಿಜೆಪಿ ಮಾತ್ರ ಏನ್ ಮಾಡ್ತಾರೆ ಅಂದ್ರೆ ಸೊ ಅಧ್ಯಕ್ಷರಾಗಿರ್ತಾರೆ ಅಂತ ಹೇಳ್ಬೋದು ಈ ಒಂದು ಎಸ್ಟಿಮೇಟ್ ಕಮಿಟಿ ಅಥವಾ ಅಂದಾಜು ಸಮಿತಿ ಅಂತ ನಾವು ಹೇಳ್ಬೋದು. ದಟ್ಸ್ ಇಟ್.
ಇನ್ನು ಮೂರನೇ ಕಮಿಟಿ ಬರುತ್ತೆ, ವೆರಿ ಇಂಪಾರ್ಟೆಂಟ್, ಓಕೆನಾ, ಗೊತ್ತಿರಲಿ. ಈ ಎಸ್ಟಿಮೇಟ್ ಕಮಿಟಿ ಇದೆಯಲ್ಲ, ಇದು ಒಂದು ತುಂಬಾ ಫೈನಾನ್ಷಿಯಲ್ ಕಮಿಟಿಯಲ್ಲೇ ತುಂಬಾ ಸ್ಟ್ರಾಂಗ್ ಆಗಿರುವಂತ ಕಮಿಟಿ ಅಂತ ಕರಿತೀವಿ. ಯಾಕಂದ್ರೆ ಎಲ್ಲ ಮೆಂಬರ್ಸ್ ಏನಾಗಿದ್ದಾರೆ, ಬಿಲಾಂಗ್ಸ್ ಟು ದ ಲೋಕಸಭಾ ಆಗಿದ್ದಾರೆ. ಹಾಗಾಗಿ ಇಟ್ಸ್ ವೆರಿ ಸ್ಟ್ರಾಂಗೆಸ್ಟ್ ಕಮಿಟಿ ಇನ್ ದ ಫಿನಾನ್ಷಿಯಲ್ ಕಮಿಟಿ ಅಂತ ಕರಿಬಹುದು. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಕಮಿಟಿ ನೋಡ್ತಾ ಹೋಗೋಣ. ಸಾರ್ವಜನಿಕ ಉದ್ದಿಮೆಗಳ ಸಮಿತಿ ಅಂತ ಕರೀತಾರೆ, ಇಂಗ್ಲಿಷ್ ನಲ್ಲಿ ಕಮಿಟಿ ಆನ್ ದಿ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಅಂತ ಕರೀತಾರೆ. ಓಕೆ, ಇದು ಕೂಡ ಸ್ಥಾಪನೆ ಆಗಿದೆ ಯಾವಾಗಪ್ಪ ಅಂದ್ರೆ 1964 ಸ್ಥಾಪನೆ ಆಗುತ್ತೆ. ಯಾರು ರೆಕಮೆಂಡೇಶನ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಕೃಷ್ಣ ಮೆನನ್ ಕಮಿಟಿ ನೋಡಿ. ಓಕೆ, ಕೃಷ್ಣ ಮೆನನ್ ಕಮಿಟಿ ಏನ್ ಮಾಡುತ್ತೆ, ಆಕ್ಚುಲಿ ಭಾರತ ಸರ್ಕಾರಕ್ಕೆ ಒಂದು ರೆಕಮೆಂಡೇಶನ್ ಮಾಡುತ್ತೆ. ಹಾಗಾಗಿ ಅವರ ಒಂದು ಶಿಫಾರಸಿನ ಮೇರೆಗೆ 1964 ಏನ್ ಮಾಡ್ತಾರೆ ಅಂದ್ರೆ ಸಾರ್ವಜನಿಕ ಉದ್ಯಮಿಗಳ ಸಮಿತಿಯನ್ನ ರಚನೆ ಮಾಡ್ತಾರೆ. ಓಕೆ, ಸೊ ಹಾಗಾಗಿ ಇದು ಅಂದ್ರೆ ಟೋಟಲ್ ಆಗಿ 27 ಜನ ಮೆಂಬರ್ಸ್ ಇರ್ತಾರೆ. ಇಲ್ಲಿ ಕೂಡ 15 ಜನ ಮೆಂಬರ್ಸ್ ಲೋಕಸಭೆಯಿಂದ ಆಯ್ಕೆ ಆದ್ರೆ, ಅದೇ ರೀತಿ 7 ಜನ ಮಾಡ್ತಾರೆ ಅಂದ್ರೆ ನೀವು ಇಲ್ಲಿ ರಾಜ್ಯಸಭೆಯಿಂದ ಆಯ್ಕೆ ಆಗ್ತಾರೆ. ಜೊತೆಗೆ ಇಲ್ಲಿ ಕೂಡ ಎಲೆಕ್ಷನ್ ಆಗುತ್ತೆ. ಎಲೆಕ್ಷನ್ ಬಳಸುವಂತ ಪದ್ಧತಿ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ವೋಟಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇವರ ಟರ್ಮ್ ಇರುತ್ತೆ 1 ವರ್ಷ. ಸೊ ಇಲ್ಲಿ ಕೂಡ ಸ್ಪೀಕರ್ ಏನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ಒಂದು ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಏನಂದ್ರೆ ಗೊತ್ತಿರಲಿ, ಈ ಒಂದು ಪಬ್ಲಿಕ್ ಅಂಡರ್ಟೇಕಿಂಗ್ ಕಮಿಟಿ ಇದೆಯಲ್ಲ, ಇಲ್ಲಿ ಯಾವುದೇ ಕಾರಣ ಕೂಡ ರಾಜ್ಯಸಭೆಗೆ ಏನಂತಂದ್ರೆ ಅವರು ಏನಾಗುತ್ತೆ, ಚೇರ್ಮನ್ ಆಗ್ಲಿಕ್ಕೆ ಅವರಿಗೆ ಅವಕಾಶ ಇಲ್ಲ. ಹಾಗಾಗಿ ಇಲ್ಲಿ ಚೇರ್ಮನ್ ಆಲ್ವೇಸ್ ಬಿಲಾಂಗ್ಸ್ ಟು ದ ಏನಾಗಿರ್ತಾರೆ, ಲೋಕಸಭಾ ಇರ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಇದೇನ್ ಕೆಲಸ ಮಾಡುತ್ತೆ ಅಂದ್ರೆ ಇದು ಏನ್ ಕಾಗ್ ಇದೆಯಲ್ಲ, ಕಾಗ್ ಏನ್ ಮಾಡುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ PSU ಅಂತ ಕೇಳಿದ್ದಾರೆ, ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಆಗಿರ್ಬೋದು, ಕೋಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಆಗಿರ್ಬೋದು, ಹೌದಾ, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು, ಇವನ್ ಕರಿತೀವಿ ನಾವೆಲ್ಲ ಕೂಡ ಇವಳನ್ನ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ ಕರೀತಾರೆ. ಓಕೆ, ಸೊ ಇವೆಲ್ಲ ಕೂಡ ಏನ್ ಕಾಗ್ ರಿಪೋರ್ಟ್ ಕೊಡುತ್ತಲ್ಲ ಈ ಒಂದು ಸಂಸ್ಥೆಗಳ ಬಗ್ಗೆ, ಅದನ್ನ ಏನ್ ಮಾಡ್ತಾರೆ ಇವರು ಡೀಟೇಲ್ಡ್ ಆಗಿ ಸ್ಟಡಿ ಮಾಡ್ತಾರೆ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ ಕಮಿಟಿ ಆನ್ ದಿ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಈ 3 ಕಮಿಟಿಗಳು ನಮಗೆ ಎಕ್ಸಾಮ್ ಪಾರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಒಂದ್ ಕಡೆ ನೋಟ್ ಮಾಡ್ಕೊಂಡ್ರೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು. ರೈಟ್, ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಓಕೆ, ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿ ವರ್ಷ ಡಿಸೆಂಬರ್ 5 ವರ್ಲ್ಡ್ ಸಾಯಿಲ್ ಡೇ ಅಥವಾ ವಿಶ್ವ ಮಣ್ಣಿನ ದಿನವನ್ನಾಗಿ ಆಚರಿಸ್ತೀವಿ ನಾವು ಪ್ರತಿ ವರ್ಷ ಡಿಸೆಂಬರ್ 5. ಸೊ ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ರೈಟ್, ನಾವೇನ್ ಮಾಡ್ತೀವಿ ಪ್ರತಿ ವರ್ಷ ಡಿಸೆಂಬರ್ 5 ವಿಶ್ವ ಮಣ್ಣಿನ ದಿನ ಅಥವಾ ವರ್ಲ್ಡ್ ಸಾಯಿಲ್ ಡೇ ಅನ್ನಾಗಿ ಆಚರಿಸ್ತೀವಿ. ಸೊ ಹಾಗಾಗಿ ಇದನ್ನು ಆಚರಿಸುವಂತ ಸಂಸ್ಥೆ ಯಾವ್ದಪ್ಪ ಅಂದ್ರೆ ಜಾಗತಿಕವಾಗಿ ಅಂತಂದ್ರೆ ಅದು ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇದೆಯಲ್ಲ, ಅದೇನ್ ಮಾಡುತ್ತೆ ವಾರ್ಷಿಕವಾಗಿ ಇದೊಂದು ವಿಶ್ವಸಂಸ್ಥೆ ಅಂಗಸಂಸ್ಥೆ ಕೆಲಸ ಮಾಡ್ತಾ ಇದೆ. ಸೊ ದಟ್ ಏನಂದ್ರೆ ಆಕ್ಚುಲಿ ಇದು ಪ್ರತಿ ವರ್ಷ ಡಿಸೆಂಬರ್ 5 ಸೊ ವರ್ಲ್ಡ್ ಸಾಯಿಲ್ ಡೇ ಅನ್ನಾಗಿ ಆಚರಿಸ್ತಾರೆ. ಓಕೆನಾ, ಸೊ ಹಾಗಾಗಿ 2020 ಥೀಮ್ ಏನಾಗಿತ್ತು ಅಂದ್ರೆ ಗೊತ್ತಿರಬೇಕದು ಕೀಪ್ ಸಾಯಿಲ್ ಅಲೈವ್, ಪ್ರೊಟೆಕ್ಟ್ ಸಾಯಿಲ್ ಬಯೋಡೈವರ್ಸಿಟಿ ಅನ್ನುವಂಥದ್ದು 2020 ವಿಶ್ವ ಮಣ್ಣಿನ ದಿನದ ಒಂದು ದೇಹವಾಕ್ಯ ಅಥವಾ ಘೋಷವಾಕ್ಯವಾಗಿತ್ತು. ಕೀಪ್ ಸಾಯಿಲ್ ಅಲೈವ್, ಪ್ರೊಟೆಕ್ಟ್ ಸಾಯಿಲ್ ಬಯೋಡೈವರ್ಸಿಟಿ ಅಂತಿತ್ತು. ಓಕೆನಾ, ಸೊ ಹಾಗಾಗಿ 2021 ಅಂದ್ರೆ ಈ ವರ್ಷದ ಡಿಸೆಂಬರ್ 5 ಒಂದು ವಿಶ್ವ ಮಣ್ಣಿನ ದಿನದ ಥೀಮ್ ಏನಾಗಿತ್ತಪ್ಪ ಅಂದ್ರೆ ಗೊತ್ತಿರ್ಬೇಕು ನಿಮಗೆ, ಆಲ್ಟ್ ಸಾಯಿಲ್ ಸ್ಯಾಲಿನೈಜೇಷನ್ ಬೂಸ್ಟ್ ಸಾಯಿಲ್ ಪ್ರೊಡಕ್ಟಿವಿಟಿ ಅಂತ ಕರೀತಾರೆ. ಹೌದಾ, ಅಂದ್ರೆ ಮಣ್ಣಿನ ಲವಣೀಕರಣವನ್ನ ಸ್ಥಗಿತಗೊಳಿಸಿ ಜೊತೆಗೆ ಮಣ್ಣಿನ ಉತ್ಪಾದನೆಯನ್ನ ಬಲಿಷ್ಠಗೊಳಿಸಿ ಅನ್ನುವಂಥದ್ದು 2021 ಒಂದು ಏನಾಗಿದೆ. ಸೊ ವಿಶ್ವ ಮಣ್ಣಿನ ದಿನದ ಒಂದು ಥೀಮ್ ಆಗಿದೆ ಅಂತ ಹೇಳ್ಬೋದು. ಆಲ್ಟ್ ಸಾಯಿಲ್ ಸ್ಯಾಲಿನೈಜೇಷನ್ ಬೂಸ್ಟ್ ಸಾಯಿಲ್ ಪ್ರೊಡಕ್ಟಿವಿಟಿ ಅನ್ನುವಂಥದ್ದು 2021 ವಿಶ್ವ ಮಣ್ಣಿನ ದಿನದ ಒಂದು ಏನಾಗಿದೆ. ಸೊ ಒಂದು ದೇಹವಾಕ್ಯ ಅಥವಾ ಥೀಮ್ ಆಗಿದೆ ಅಂತ ಹೇಳ್ಬೋದು. ಇದು ಕೂಡ ಒಂದ್ ಕಡೆ ನೋಟ್ ಮಾಡ್ಕೊಂಡ್ರೆ ಇಟ್ಸ್ ಎ ಗುಡ್ ಅಂತ. ರೈಟ್, ಸೊ ಹಾಗಾದ್ರೆ ನೋಡ್ತಾ ಹೋಗೋಣ ನೋಡಿ. ಸೊ ಹಾಗಾದ್ರೆ ಮಣ್ಣಿನ ಬಗ್ಗೆ ನೋಡ್ತಾ ಹೋಗೋಣ. ಆಕ್ಚುಲಿ ಈ ಮಣ್ಣು ಇದೆಯಲ್ಲ, ಇದೇನಂದ್ರೆ ನಮ್ಮ ಭೂಮಿ ಮೇಲಿರುವಂತ 1/4 ಏನ್ ಬಯೋಡೈವರ್ಸಿಟಿ ಇದೆಯಲ್ಲ ಅದಕ್ಕೆ ಒಂಥರ ಓಮ್ ಆಗಿ ಕೆಲಸ ಮಾಡ್ತಿದೆ. ಹೌದಾ, ಏನ್ ಮಣ್ಣಿದೆಯಲ್ಲ ಇದೇನಂದ್ರೆ ಆಕ್ಚುಲಿ ನಮ್ಮ ಭೂಮಂಡಲಿರುವಂತ 1/4 ಇರುವಂತ ಏನ್ ಬಯೋಡೈವರ್ಸಿಟಿ ಇದೆಯಲ್ಲ, ಜೀವ ವೈವಿಧ್ಯತೆ ಎಲ್ಲದನ್ನ ಎಲ್ಲಿ ಓಮ್ ಆಗಿದೆ ಅಂತ ಹೇಳ್ಬೋದು. ಅದಕ್ಕೆ ಸಾಯಿಲ್ ಒಂದು ಮನೆ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ನಾವೇನಂದ್ರೆ ಆಕ್ಚುಲಿ ಪ್ರೆಸೆಂಟ್ ಏನಂದ್ರೆ ಆಕ್ಚುಲಿ ಸಾಯಿಲ್ ಪೊಲ್ಯೂಷನ್ ಆಗಿರ್ಬೋದು, ಅಂದ್ರೆ ಮಣ್ಣಿನ ಮಾಲಿನ್ಯ ಆಗಿರ್ಬೋದು, ಆಮೇಲೆ ಬ್ಯಾಡ್ ಸಾಯಿಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಇವುಗಳಿಂದ ಏನಾಗ್ತದೆ, ಸಾಕಷ್ಟು ಪ್ರಮಾಣದ ಭೂಮಿಯ ಒಂದು ಮಣ್ಣಲ್ಲಿರುವಂತ ಮೈಕ್ರೋ ಆರ್ಗನಿಸಮ್ ಅಥವಾ ಸೂಕ್ಷ್ಮಾಣು ಜೀವಿಗಳಿಗೆಲ್ಲ ಒಂದ್ ಕಡೆ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ನಾವು ಸಾಯಿಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾದದ್ದು ಎಲ್ಲರ ಒಂದು ಕರ್ತವ್ಯ ಅಂತ ಕೂಡ ಹೇಳ್ತಾ ಹೋಗುತ್ತೆ. ಜೊತೆಗೆ ಈ ಮೈಕ್ರೋ ಆರ್ಗನಿಸಮ್ ಇದೆಯಲ್ಲ, ಇವುಗಳು ಏನ್ ಮಾಡ್ತೇವೆ ಅಂದ್ರೆ ಇಡೀ ಇಕೋ ಸಿಸ್ಟಮ್ ಅನ್ನೇ ಒಂಥರ ಪ್ರಿಸರ್ವ್ ಮಾಡುವಂತ ಕೆಲಸ ಮಾಡ್ತವೆ. ಸೊ ಹಾಗಾಗಿ ಅವುಗಳ ಒಂದು ಏನಂದ್ರೆ ಇದನ್ನು ಕೂಡ ತುಂಬಾ ನಮಗೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಹಾಗೆ ಇವುಗಳು ಏನ್ ಮಾಡ್ತಾವೆ ಅಂದ್ರೆ ಆಕ್ಚುಲಿ ಮಣ್ಣಿನಲ್ಲಿ ಒಂದು ನೈಟ್ರೋಜನ್ ನ ಫಿಕ್ಸಿಂಗ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಗೊತ್ತಲ್ಲ ನಿಮ್ಗೆಲ್ಲ, ಅಂದ್ರೆ ಈ ಸಸಿಗಳು ಗಿಡಗಳು ಬೆಳ್ಬೇಕಾದ್ರೆ ನೈಟ್ರೋಜನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಂಥರ ಅದಕ್ಕೆ ಆರ್ ಆಗಿರುತ್ತೆ ಅಂತ ಹೇಳ್ಬೋದು ನೈಟ್ರೋಜನ್ ಅಂತ. ಸೊ ಹಾಗಾಗಿ ಅಂದ್ರೆ ಇದ್ರ ಮುಖಾಂತರ ಏನಾಗುತ್ತೆ ಅಂದ್ರೆ ನಮಗೆ ನ್ಯೂಟ್ರಿಯೆಂಟ್ಸ್ ಕೂಡ ಆಡ್ ಆಗ್ತಾ ಹೋಗ್ತಾ, ಇದರಿಂದ ನಮಗೆ ಒಂದು ಪ್ರೊಸೆಸ್ ಆಫ್ ಡಿಕಂಪೋಸಿಷನ್ ಕೂಡ ತುಂಬಾ ಈಸಿಯಾಗಿ ಆಗುತ್ತೆ ಅಂತ ಹೇಳ್ಬೋದು. ಓಕೆನಾ, ಅದ್ರ ಜೊತೆಗೆ
ನೋಡಿ ಈ ಒಂದು ಏನು ಡಿಸೆಂಬರ್ 5 ಇದೆಯಲ್ಲ, ಇದಕ್ಕೆ ಫಸ್ಟ್ ಯಾರು ಮಾಡ್ತಾರೆ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ, ಅದು ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ದ ಸಾಯಿಲ್ ಸೈನ್ಸ್ ಅಂತ ಒಂದು ಸಂಸ್ಥೆ ಇದೆ. ಹೌದಾ, ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಮಣ್ಣಿನ ವಿಜ್ಞಾನದ ಒಂದು ಒಕ್ಕೂಟ ಅಂತ ಕರೀತಾರೆ. ಇದೊಂದು ಈ ಸಂಸ್ಥೆ ಏನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ಡಿಸೆಂಬರ್ 5ಕ್ಕೆ ಸಾಯಿಲ್ ಡೇ ಆಗಿ ಅಂದ್ರೆ ಆಚರಣೆ ಮಾಡ್ಕೊಳಕ್ಕೆ ಏನ್ ಮಾಡುತ್ತೆ, ರೆಕಮೆಂಡೇಶನ್ ಮಾಡುತ್ತೆ. ಸೊ ಅವಾಗ ಯಾಕೆ ಇದಪ್ಪ ಅಂತಂದ್ರೆ ಆಕ್ಚುಲಿ ಇದನ್ನ ಒಂದು ಲೀಡರ್ ಆಫ್ ಥೈಲ್ಯಾಂಡ್ ಇದಾರಲ್ಲ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ನಿಮ್ಗೆ. ಅದ್ರ ಜೊತೆಗೆ FAO ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಡಿಸೈಡ್ ಮಾಡ್ಕೊಂಡು 2014 ಏನಾಗುತ್ತೆ ಅಂದ್ರೆ ಪ್ರತಿ ವರ್ಷ ಅಂದ್ರೆ 2014 ಪ್ರತಿ ವರ್ಷ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಡಿಸೆಂಬರ್ 5 ಸೊ ವರ್ಲ್ಡ್ ಸಾಯಿಲ್ ಡೇ ಆಗಿ ಆಚರಿಸಕ್ಕೆ ಸೊ ಈ ಒಂದು ಇದರಲ್ಲಿ ಘೋಷಣೆ ಮಾಡಿ ಅಂತ ಕೊಟ್ಟಿರ್ಬೇಕು ನಿಮಗೆ. ಹೌದಾ, ಹಾಗಾಗಿ ಇಟ್ ಸ್ಟಾರ್ಟ್ಸ್ ಫ್ರಮ್ ದ 2014 ಅಂತ ಗೊತ್ತಿರಲಿ, ರೈಟ್. ಯಾಕೆ ಡಿಸೆಂಬರ್ 5 ಅಂತ ನಮ್ಗೆ ಡೌಟ್ ಕ್ವೆಶನ್ ಬರುತ್ತೆ. ಹೌದಾ, ಸೊ ಹಾಗಾಗಿ ಡಿಸೆಂಬರ್ 5 ಯಾಕಂತಂದ್ರೆ ಗೊತ್ತಿರಲಿ. ಈಗ ಥೈಲ್ಯಾಂಡಿನ ರಾಜನಾಗಿರುವಂತ ಇಲ್ಲಿ ಥೈಲ್ಯಾಂಡಿನ ರಾಜ, ಇವ್ರ ಹೆಸರು ಭೂಮಿ ಬೋಲ್ ಅದುಲ್ಯ ತೇಜ್ ಅಂತ ನೋಡಿ. ಹೌದಾ, ಇವ್ರ ಹೆಸರೇನಾಗಿದೆ ಭೂಮಿ ಬೋಲ್ ಅದುಲ್ಯ ತೇಜ್ ಇದಾರಲ್ಲ, ಇವರು ಥೈಲ್ಯಾಂಡ್ ಒಬ್ಬ ರಾಜ ಆಗಿದ್ರು. ಇವ್ರು ಆಕ್ಚುಲ್ ಅಂದ್ರೆ ಮಣ್ಣಿನ ಬಗ್ಗೆ ತುಂಬಾ ಕನ್ಸರ್ನ್ ಹೊಂದಿರ್ತಾರೆ. ಓಕೆ, ಮಣ್ಣಿನ ಬಗ್ಗೆ ತುಂಬಾ ಕಾಳಜಿ ಹೊಂದಿರ್ತಾರೆ ರಾಜರಾದ್ರು ಕೂಡ. ಆಕ್ಚುಲಿ ಇವ್ರಿಗೆ ಸಾಯಿಲ್ ಬಗ್ಗೆ ತುಂಬಾ ಒಂಥರ ಕನ್ಸರ್ನ್ ಇರುತ್ತೆ. ಆ ಕಾರಣಕ್ಕೆ ಆಕ್ಚುಲಿ ಅವರ ಒಂದು ಏನ್ ಡೆಡಿಕೇಶನ್ ಅಥವಾ ಒಂದು ಏನ್ ಇದೆಯಲ್ಲ, ಆ ಕಾರಣಕ್ಕೆ ಏನು ಅಂದ್ರೆ ಸೊ ಪ್ರತಿ ವರ್ಷ ಏನ್ ಮಾಡ್ತೀವಿ ನಾವು, ಇವರ ಒಂದು ಹುಟ್ಟಿದ ಹಬ್ಬ ಅಂತಂದ್ರೆ ಅದು ಡಿಸೆಂಬರ್ 5 ಇದೆ. ಇವರ ಬರ್ತಿನ ಯಾವಾಗ ಅಂತಂದ್ರೆ ಡಿಸೆಂಬರ್ 5 ಇದೆ. ಹಾಗಾಗಿ ಅವರ ಸ್ಮರಣಾರ್ಥ ಏನ್ ಮಾಡ್ತೀವಿ ಅಂದ್ರೆ ಆಕ್ಚುಲಿ ನಾವು ಪ್ರತಿ ವರ್ಷ ಡಿಸೆಂಬರ್ 5 ವಿಶ್ವ ಮಣ್ಣಿನ ದಿನವನ್ನಾಗಿ ಆಚರಿಸ್ಕೊಂಡು ಬರ್ತೇವೆ ಅಂತ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ, ರೈಟ್. ಎಸ್, ಇನ್ನು ಸಾಯಿಲ್ ಕನ್ಸರ್ವೇಷನ್ ಬಗ್ಗೆ ನೋಡ್ಬೇಕಾದ್ರೆ ಆಕ್ಚುಲಿ ನೋಡಿ, ಯಾವುದೇ ಒಂದು ದೇಶ ಇರಬೇಕಾದ್ರೆ ಅಲ್ಲಿ ಸಾಯಿಲ್ ಕನ್ಸರ್ವೇಷನ್ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅದು ಇಡೀ ಒಂದು ಕನ್ಸರ್ವೇಷನ್ ಆಫ್ ದ ಇಕೋಸಿಸ್ಟಮ್ ಆಗಿರುತ್ತೆ. ಹಾಗಾಗಿ ಸಾಯಿಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಮಗೆ, ರೈಟ್. ಸೊ ಒಂದು ಪ್ರಾಜೆಕ್ಟ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ ಚಿರಾಪುಂಜಿ ಇಕಾಲಜಿಕಲ್ ಪ್ರಾಜೆಕ್ಟ್ ಅಂತ ಮಾಡಿದ್ದಾರೆ. ಇದ್ರ ಮುಖಾಂತರ ಅಂದ್ರೆ ಆಕ್ಚುಲಿ ಸಾಯಿಲ್ ಮಾಯಿಶ್ಚರ್ ಬಗ್ಗೆ ಆಕ್ಚುಲಿ ಒಂದು ಎನ್ಹಾನ್ಸ್ ಮಾಡುವಂತದ್ದು ಈ ಒಂದು ಸ್ಕೀಮಿನ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ಜೊತೆಗೆ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಕೃಷಿ ವಿಜ್ಞಾನಗಳಿದೆ ಯೋಜನೆ ಇದೆ. ಹೌದಾ, ಇದ್ರ ಮುಖಾಂತರ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಒಂಥರ ರೈನ್ ಫೆಡ್ ಫಾರ್ಮಿಂಗ್ ಸಿಸ್ಟಮ್ ಮಾಡ್ಕೊಳ್ಳಕ್ಕೆ ಇದಾರೆ ಅಂತ ಹೇಳ್ಬೋದು. ಜೊತೆಗೆ ಅವ್ರಿಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಸಾಯಿಲ್ ಹೆಲ್ತ್ ಕಾರ್ಡ್ ಮುಖಾಂತರ ಆಕ್ಚುಲಿ ಮಣ್ಣಿನ ಒಂದು ಫಲವತ್ತ ಅಂದ್ರೆ ಅಂತಾರೆ ಸಾಯಿಲ್ ಎರೋಷನ್ ಅಥವಾ ಸಾಯಿಲ್ ಒಂದು ಕನ್ಸರ್ವೇಷನ್ ಮಾಡ್ಕೊಳ್ಳಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಮೇಜರ್ ಆಗಿ ಸಾಯಿಲ್ ಕನ್ಸರ್ವೇಷನ್ ನೋಡ್ಬೇಕಾದ್ರೆ ನಾವು ಏನೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಗೊತ್ತಿರ್ಬೇಕು. ಅದಕ್ಕೆ ಆದಷ್ಟು ನಾವು ಏನು ಒಂದು ಒಳಗಡೆ ಇರುತ್ತಲ್ಲಿ ತುಂಬಾ ರೆಡ್ಯೂಸ್ ಆಗಿರುವಂತ ಟಿಲೇಜ್ ಮಾಡ್ಬೇಕು. ಜೊತೆಗೆ ಕ್ರಾಪ್ ರೊಟೇಷನ್ ಮಾಡ್ಬೇಕು. ಕ್ರಾಪ್ ರೊಟೇಷನ್ ಅಂದ್ರೆ ಒಂದು ವರ್ಷ ಹತ್ತಿ ಬೆಳೆದ್ರೆ ನೆಕ್ಸ್ಟ್ ವರ್ಷ ಯಾವ್ದು ಜೋಳ ಬೆಳಿಬೇಕಾಗುತ್ತೆ ಅಥವಾ ಶೇಂಗಾ ಬೆಳಿಬೇಕಾಗುತ್ತೆ. ಹೀಗಾಗಿ ಕ್ರಾಪ್ ರೊಟೇಷನ್ ಮಾಡ್ಬೇಕು. ಒಂದೇ ಮೋನೋ ಕ್ರಾಪ್ ಬೆಳೆದ್ರೆ ಏನಾಗುತ್ತೆ ಸಾಯಿಲ್ ಆಟೋಮೆಟಿಕ್ ಆಗಿ ಅದು ಒಂದು ಪೊಲ್ಯೂಷನ್ ಆಗುತ್ತೆ ಅಂತ ಹೇಳ್ಬೋದು ಅಥವಾ ಸಾಲಿನೇಷನ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಕ್ರಾಸ್ ಸ್ಲೋಪ್ ಫಾರ್ಮಿಂಗ್ ಅಂತ ಕರಿತೀವಿ. ಅದೇ ರೀತಿ ಕವರ್ ಕ್ರಾಪಿಂಗ್ ಅಂತ ಕರಿತೀವಿ, ಮಲ್ಚಿಂಗ್ ಅಂತ ಕರಿತೀವಿ. ಎಲ್ಲ ಕೂಡ ಡಿಫ್ರೆಂಟ್ ಟೈಪ್ ಆಫ್ ದಿ ನಾವು ಏನಂತ ಕರಿತೀವಿ ಕ್ರಾಪ್ ಇದಂತ ಕರಿಬಹುದು. ಅದೇ ರೀತಿ ಗೌರ್ಮೆಂಟ್ ಕೂಡ ಅಂದ್ರೆ ಸಾಕಷ್ಟು ಕಡೆ ಒಂದು ಇಂಪ್ಲಿಮೆಂಟೇಷನ್ ಮಾಡ್ತಿದೆ. ಫಾರ್ ಎಕ್ಸಾಂಪಲ್ ಮಿಕ್ಸ್ಡ್ ಕ್ರಾಪಿಂಗ್ ಆಗಿರ್ಬೋದು, ಮಿಕ್ಸ್ಡ್ ಫಾರ್ಮಿಂಗ್ ಆಗಿರ್ಬೋದು, ಕಂಟ್ರೋಲ್ಡ್ ಗ್ರೇಸಿಂಗ್ ಆಗಿರ್ಬೋದು. ಹೌದಾ, ಆಮೇಲೆ ಚೆಕ್ ಡ್ಯಾಮ್ಸ್ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಇದ್ರ ಮುಖಾಂತರ ಕೂಡ ಆಕ್ಚುಲಿ ಅಂದ್ರೆ ನಾವು ಮಣ್ಣಿನ ಸವಕಳಿಯನ್ನ ಕೂಡ ತಡೆಯಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಆಲ್ಸೋ ಬ್ಯಾನ್ ದ ಶಿಫ್ಟಿಂಗ್ ಕಲ್ಟಿವೇಶನ್. ಹೌದಾ, ಈ ಸ್ಥಳಾಂತರ ಬೇಸಾಯನ ಕೂಡ ಏನ್ ಮಾಡಿದೆ ಸರ್ಕಾರ ಇದನ್ನ ಒಂದು ಬಂದ್ ಮಾಡಿದೆ. ಹಾಗಾಗಿ ಕೂಡ ಆಕ್ಚುಲಿ ಇದ್ರ ಮುಖಾಂತರ ಏನ್ಬೋದು ನಾವು ಮಣ್ಣಿನ ಸವಕಳಿಯನ್ನು ತಡೆಕೊಳ್ಳಕ್ಕೆ ಸಾಕಷ್ಟು ಒಂದು ಮೆಜರ್ ಅಂತ ಹೇಳಿಗಳನ್ನ ನಾವು ಕನ್ಸಿಡರೇಷನ್ ಮಾಡಬಹುದು ಅಂತ ಆಯ್ತು, ರೈಟ್. ಇನ್ನು ಅದ್ರ ಜೊತೆಗೆ ಏನಂದ್ರೆ ಆಕ್ಚುಲಿ ಒಬ್ಬ ವ್ಯಕ್ತಿಯಾಗಿ ಕೂಡ ಏನಂದ್ರೆ ನಾವ್ ಏನ್ ಮಾಡ್ಬೇಕಾಗೋ ಆದಷ್ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಗಳನ್ನ ನಾವು ಕಡಿಮೆ ಮಾಡ್ಬೇಕು. ಯಾಕಂದ್ರೆ ಅದರಿಂದ ಏನಾಗುತ್ತೆ ಸಾಕಷ್ಟು ಪ್ರಮಾಣದ ಒಂದು ಮಣ್ಣಿನ ಮಾಲಿನ್ಯ ಉಂಟಾಗಿ ಆ ಒಂದು ಮಣ್ಣಿನ ಫಲವತ್ತತೆ ಕಳ್ಕೊಳ್ತಾ ಇದೆ. ಅದೇ ರೀತಿ ನಾವು ಏನೇ ಕೆಲಸ ಮಾಡಿದ್ರು ಕೂಡ ತುಂಬಾ ಈಕೋ ಫ್ರೆಂಡ್ಲಿ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ಅದು ಒಂದು ತೋಟಗಾರಿಕೆ ಆಗಿರ್ಬೋದು, ಕ್ಲೀನಿಂಗ್ ಮಾಡೋದಾಗಿರ್ಬೋದು, ಪರ್ಸನಲ್ ಕೇರ್ ಕಲೆಕ್ಷನ್ ಅಂದ್ರೆ ನಾವು ಆದಷ್ಟು ಈಕೋ ಫ್ರೆಂಡ್ಲಿ ಆಗಿರ್ಬೇಕಂತ. ಅದೇ ರೀತಿ ಡಿಸ್ಪೋಸ್ ಆಫ್ ಹಜಾರ್ಡಸ್ ವೇಸ್ಟ್ ಅಂದ್ರೆ ಏನ್ ಡೇಂಜರಸ್ ಆಗಿರುವಂತ ಒಂದು ವೇಸ್ಟ್ ಇದೆಯಲ್ಲ ಅದನ್ನೇಂದ್ರೆ ಆದಷ್ಟು ನಾವು ಕಡಿಮೆಗೊಳಿಸಬೇಕಂತ ಹೇಳ್ಬೋದು. ಹೌದಾ, ಅದೇ ರೀತಿ ಕಾಂಪೋಸ್ಟ್ ಯುವರ್ ಫುಡ್ ವೇಸ್ಟ್ ಅಂತ ಕರೀತಾರೆ. ಹೌದಾ, ಅದು ಕೂಡ ಆಗಿರ್ಬೋದು. ಮತ್ತೆ ಅಡಾಪ್ಟ್ ಎ ಪ್ಲಾಂಟ್ ಬೇಸ್ಡ್ ಡಯಟ್ ಅಂತ ನೀವೇನು ಆಹಾರ ತಿಂತಿರಲ್ಲ ಆದಷ್ಟು ತಿಂದ್ರೆ ಅವೆಲ್ಲ ಕೂಡ ತುಂಬಾ ಪ್ಲಾಂಟ್ ಬೇಸ್ಡ್ ಆಗಿರಲಿ ಅಂತ ಹೇಳ್ತಾರೆ. ಅದರಿಂದ ಏನಾಗುತ್ತೆ ನಮಗೆ ನಾವೇನು ಹೊರಗಡೆ ರಿಪೀಟ್ ಕೊಟ್ಟರು ಕೂಡ ಏನಾಗುತ್ತೆ ಅದು ತುಂಬಾ ಈಸಿಯಾಗಿ ಬಯೋ ಏನಾಗುತ್ತೆ ಇದಾಕೊಳ್ಳುವಂಥದ್ದು ಮತ್ತೆ ಪರಿಸರಕ್ಕೆ ಒಂದು ಈಕೋ ಫ್ರೆಂಡ್ಲಿ ಆಗಿ ಸೇರ್ಕೊಳ್ಳುತ್ತೆ. ಅದೇ ರೀತಿ ಇದೇನ್ ಮಾಡ್ಬೇಕಂದ್ರೆ ನಾವು ಆಕ್ಚುಲಿ ಒಂದು ಸಾಯಿಲ್ ಪೊಲ್ಯೂಷನ್ ತಡೆಗಟ್ಟ ಕೂಡ ನಾವು ಸಾಕಷ್ಟು ಎಲ್ಲರೂ ಕೂಡ ಕ್ರಮ ತಗೋಬೇಕಂತ ಹೇಳುತ್ತೆ. ಹಾಗೆ ಇದರಿಂದ ಏನಾಗುತ್ತೆ ಅಂದ್ರೆ ನಮಗೆ ಎಸ್ಪೆಷಲಿ ಈ ಮೈಕ್ರೋ ಸಾಯಿಲ್ ಆರ್ಗನಿಸಮ್ ಮುಖಾಂತರ ಏನ್ಬೋದು ನಾವು ಮಣ್ಣಿನ ಫಲವತ್ತತೆಯನ್ನ ಅಂದ್ರೆ ಪ್ರಿಸರ್ವ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವೆಲ್ಲ ಕೂಡ ಮೇಜರ್ ಆಗಿ ತಗೊಳ್ಬೇಕಂತ ಒಂದು ಸ್ಟೆಪ್ಸ್ ಅಂತ ನಾವು ಹೇಳ್ಬೋದು. ನೋಡಿ ಹಾಗಾದ್ರೆ ಈ ಸಾಯಿಲ್ ಅಂದ್ರೆ ಏನಂತ ನಿಮ್ ಕ್ವಶನ್ ಬರುತ್ತೆ. ಹೌದಾ, ಸಾಯಿಲ್ ಅಂದ್ರೆ ಏನ್ ಸಿಂಪಲ್ ಅಂದ್ರೆ ಎ ಸಾಯಿಲ್ ಈಸ್ ಎ ಮಿಕ್ಸ್ಚರ್ ಆಫ್ ದ ಸ್ಮಾಲ್ ರಾಕ್ ಪಾರ್ಟಿಕಲ್ಸ್ ಆರ್ ಡೆಬ್ರೀಸ್ ಅಂಡ್ ಆರ್ಗ್ಯಾನಿಕ್ ಮಟೀರಿಯಲ್ಸ್ ಹ್ಯೂಮಸ್ ವಿಚ್ ಡೆವಲಪ್ ಆನ್ ದಿ ಅರ್ತ್ ಸರ್ಫೇಸ್ ಅಂಡ್ ಸಪೋರ್ಟ್ ಅ ಗ್ರೌತ್ ಆಫ್ ದಿ ಪ್ಲಾಂಟ್ಸ್ ಅಂತ ಕರೀತಾರೆ. ಹೌದಾ, ಈ ಒಂದು ಶಿಲೆ ಇದೆ ಏನೊಂದು ಮಣ್ಣಿದೆಯಲ್ಲ ಇದೊಂದು
ಶಿಲೆಗಳ ಸಣ್ಣ ಸಣ್ಣ ಕಣಗಳ ಮತ್ತೆ ಒಂದು ತುಂಬಾ ಆರ್ಗ್ಯಾನಿಕ್ ಮೆಟೀರಿಯಲ್ ಆಗಿರುವಂತದ್ದಾಗಿದೆ. ಜೊತೆಗೆ ಇದರಲ್ಲಿ ಹ್ಯೂಮಸ್ ಇರುತ್ತೆ. ಇದೇನ್ ಮಾಡುತ್ತೆ ಆಕ್ಚುಲಿ ಒಂದು ಗಿಡಗಳಿಗೆ ಮತ್ತೆ ಅಂದ್ರೆ ಒಂದು ಗಿಡಗಳಿಗೆ ಅಂದ್ರೆ ಆಕ್ಚುಲಿ ಬೆಳೆಯಕ್ಕೆ ಒಂದು ಸಪೋರ್ಟ್ ಆಗುತ್ತೆ ಮತ್ತೆ ಒಂದು ಸಪೋರ್ಟ್ ಆಫ್ ದಿ ಗ್ರೋತ್ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ ಸಾಯಿಲ್ ಅಂತ ಕರೀತಾರೆ. ನೋಡಿ ಏನ್ಷಿಯಂಟ್ ಟೈಮ್ ಏನ್ ಮಾಡ್ತಾರೆ ಆಕ್ಚುಲಿ ಸಾಯಿಲ್ ಅಲ್ಲಿ 2 ತರ ಅಂತ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಹೌದಾ, ಏನ್ಷಿಯಂಟ್ ಟೈಮ್ ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ಮಣ್ಣನ್ನ 2 ವಿಧವಾಗಿ ಏನ್ ಮಾಡ್ತಾರೆ ವರ್ಗೀಕರಣ ಮಾಡ್ತಾರೆ. ಒಂದು ಉರವರ ಅಂತ ಕರೀತಾರೆ, ಇನ್ನೊಂದು ಉಸಾರ ಅಂತ ಕರೀತಾರೆ. ಇವೆರಡು ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ದಿ ಸಾಯಿಲ್ ಅಂತ ಕರೀತಾರೆ. ನೋಡಿ ಆಕ್ಚುಲಿ ಅಂದ್ರೆ ಅವಾಗಲೇ ಏನ್ಷಿಯಂಟ್ ಟೈಮ್ ಅಲ್ಲಿ ಅವ್ರು ಏನಂದ್ರೆ ಮಣ್ಣಲ್ಲಿ 2 ತರ ವಿಧ ಇರುತ್ತೆ ಅಂತ ಅವ್ರು ಫೈಂಡ್ ಔಟ್ ಮಾಡ್ತಾ ಹೋಗ್ತಾರೆ. ಹೌದಾ, ಉರಾವರ ಅಂದ್ರೆ ಏನ್ ಗೊತ್ತಿರಲಿ, ಇದು ಫರ್ಟೈಲ್ ಅಂತ ಕರೀತಾರೆ. ಇದೊಂದು ಫಲವತ್ತತೆಯಾಗಿರುವಂತಹ ಮಣ್ಣು ಅಂತ ಕರಿತೀವಿ ನಾವು, ಉರವ ಅಂತ ಕರೀತಾರೆ. ಅದೇ ರೀತಿ ಉಸಾರ ಅಂತ ಇದೆಯಲ್ಲ, ಇದೊಂದು ಸ್ಟೆರಲ್ ಅಂತ ಕರೀತಾರೆ. ಇದೊಂಥರ ಬಂಜರ ಭೂಮಿ ಇರುವಂತಹ ಒಂದು ಅಂಶ ಇರುವಂತಹ ಮಣ್ಣು ಅಂತ ಕರೀತಾರೆ. ಹಾಗಾಗಿ ನಾವು ಏನ್ ಮಾಡಬಹುದು, ಉರವರ ಒಂದು ಲ್ಯಾಂಡ್ ಅಲ್ಲಿ ಜಾಸ್ತಿ ಬೆಳೆಗಳನ್ನು ಬೆಳಿಬಹುದು, ಆದ್ರೆ ಉಸಾರಲ್ಲಿ ತುಂಬಾ ಕಡಿಮೆ ಬೆಳೀತೆ. ಬೆಳೆದ್ರೆ ಕೂಡ ಅಂದ್ರೆ ನಾವು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಆಕ್ಚುಲಿ ಅಲ್ಲಿ ಅದೇನಾಗುತ್ತೆ ಆ ಒಂದು ಸಾಯಿಲ್ ಫರ್ಟಿಲಿಟಿಯನ್ನ ಕಳ್ಕೊಂಡಿರುತ್ತೆ. ಹಾಗಾಗಿ ಅಂದ್ರೆ ಅಲ್ಲಿ ನಮ್ಗೆ ಅಷ್ಟು ಪ್ರಮಾಣದ ಒಂದು ಫಲವತ್ತತೆ ಸಿಗಂಗಿಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ 2 ತರ ಇದೆ, ಉರವಾರ ಫಾರ್ ಫರ್ಟೈಲ್ ಅಂತ ಕರೀತಾರೆ, ಉಸಾರ ಇಸ್ ಅ ಸ್ಟೆರಲ್ ಅಂತ ಕರೀತಾರೆ. ಅದು ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ದಟ್ಸ್ ಇಟ್. ಇನ್ನು ನಮ್ ದೇಶದಲ್ಲಿ ಆಕ್ಚುಲಿ ಈ ಸಾಯಿಲ್ ಸರ್ವೆ ಆಫ್ ಇಂಡಿಯಾ ಮಾಡುತ್ತಂದ್ರೆ ಆಕ್ಚುಲಿ ಮಣ್ಣನ್ನ ಹಲವಾರು ವಿಧಗಳಲ್ಲಿ ಮಾಡ್ತಾ ಹೋಗುತ್ತೆ. 1956 ಅಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಹೌದಾ, ನೋಡಿ ನಮ್ಮ ದೇಶದಲ್ಲಿ ಆಕ್ಚುಲಿ ಹಲವಾರು ತರದ ಮಣ್ಣುಗಳು ಕಂಡು ಬರ್ತವೆ. ಫಾರ್ ಎಕ್ಸಾಂಪಲ್ ಅಲುವೇಲ್ ಸಾಯಿಲ್ ಆಗಿರ್ಬೋದು, 43% ಇದೆ, ಹೈಯೆಸ್ಟ್ ಇದೆ ನಮ್ಮ ದೇಶದಲ್ಲಿ. ಓಕೆ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಮಣ್ಣು ಕಂಡು ಬರೋದು ಯಾವಪ್ಪ ಅಂತಂದ್ರೆ ಅದು ಅಲುವೇಲ್ ಸಾಯಿಲ್ ಆಗಿದೆ ಇಂದ 43% ಅಂತ ಕರೀತಾರೆ. ಆಮೇಲೆ ರೆಡ್ ಸಾಯಿಲ್ ಕೆಂಪು ಮಣ್ಣು 18.5 ಇದೆ. ಬ್ಲಾಕ್ ಆರ್ ರೇಗುಲ್ ಸಾಯಿಲ್ ಅಂತ ಕರೀತಾರೆ. ಆಲ್ಸೋ ಕಾಲ್ಡ್ ದಿ ಬ್ಲಾಕ್ ಕಾಟನ್ ಸಾಯಿಲ್ ಅಂತ ಕರೀತಾರೆ. ಈ ಒಂದು ಮಣ್ಣು ಇದೆಯಲ್ಲ, ಇದು ಹತ್ತಿ ಬೆಳೆಗೆ ತುಂಬಾ ಸುಟೇಬಲ್ ಒಂದು ಸಾಯಿಲ್ ಆಗಿರುತ್ತೆ. ಅದು 15% ಇದೆ. ಆಮೇಲೆ ಅರಿಡ್ ಡೆಸರ್ಟ್ ಸಾಯಿಲ್ ಇದೆ, ಲೆಟ್ರೈಟ್ ಸಾಯಿಲ್ ಇದೆ, ಆಮೇಲೆ ಸಲೈನ್ ಸಾಯಿಲ್ ಇದೆ, PTR ಮಾರ್ಷಿ ಸಾಯಿಲ್, ಫಾರೆಸ್ಟ್ ಸಾಯಿಲ್, ಸಬ್ ಮೌಂಟೇನ್ ಸಾಯಿಲ್, ಸ್ನೋ ಫೀಲ್ಡ್ಸ್. ಓಕೆ, ಇವೆಲ್ಲ ಕೂಡ ನಮ್ಮ ದೇಶದಲ್ಲಿ ಕಂಡುವಂತ ಒಂದು ಡಿಫ್ರೆಂಟ್ ಆಗಿರುವಂತ ಏನಾಗಿದೆ ಒಂದು ಸಾಯಿಲ್ಗಳು ಅಂತ ಹೇಳ್ಬೋದು. ಇನ್ನು ಗೊತ್ತಿರಲಿ, ದ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ದಿ ಸಾಯಿಲ್ ಇದು ಏನ್ ಕರೀತಾರೆ ಅಂದ್ರೆ ಅದನ್ನ ನಾವು ಪೆಡಗಾಗಿ ಅಂತ ಕರೀತಾರೆ. ಇನ್ನು ಕನ್ನಡದಲ್ಲಿ ಮಣ್ಣಿನ ಶಾಸ್ತ್ರ ಅಂತ ಕರೀತಾರೆ. ಓಕೆನಾ, ದ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ದಿ ಸಾಯಿಲ್ ಸೈನ್ಸ್ ಅಂತ ಏನ್ ಕರಿತೀವಿ ನಾವು ಪೆಡಾಲಜಿ, ಅಥವಾ ಇದನ್ನ ಮಣ್ಣಿನ ಶಾಸ್ತ್ರ ಎಂದು ಕರೆಯುತ್ತಾರೆ. ಅದನ್ನ ಹಾಗಾಗಿ ಒಂದ್ ಕಡೆ ನೋಟ್ ಮಾಡ್ಕೊಂಡ್ರೆ ಬೆನಿಫಿಟ್ ಆಗುತ್ತೆ. ರೈಟ್. ಜೊತೆಗೆ ವಾಸಿಲ್ ಇವಿಚ್ ಡೋಕುಚೆವಾ ಅಂತಿದಾರಲ್ಲ, ಇವರೊಬ್ಬ ಸೈಂಟಿಸ್ಟ್. ಇವರೊಬ್ಬ ಓಕೆ, ಇವ್ರಿಗೆ ಏನಂತ ಕರಿತೀವಿ ನಾವು ಫಾದರ್ ಆಫ್ ದಿ ಸಾಯಿಲ್ ಸೈನ್ಸ್ ಅಂತ ಕರೀತಾರೆ. ಇವರನ್ನ ಮಣ್ಣಿನ ಪಿತಾಮ ಅಂತ ಕರೀತಾರೆ. ಓಕೆ, ಇವರ ಹೆಸರು ವಾಸಿಲ್ ಎವಿಚ್ ಡೋಕುಚೆವಾ ಇದೆಯಲ್ಲ, ಇಸ್ ದ ಫಾದರ್ ಆಫ್ ದಿ ಸಾಯಿಲ್ ಇನ್ ದ ವರ್ಲ್ಡ್ ಅಂತ ಕರೀತಾರೆ. ಯಾಕಂದ್ರೆ ಇವರು ಮೂಲತಃ ರಷ್ಯಾದವರು. ಇವ್ರು ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಆಕ್ಚುಲಿ ಅಂದ್ರೆ ಈ ಸಾಯಿಲ್ ಏನ್ ಮಾಡ್ತಾರೆ ಅಂದ್ರೆ ಒಂಥರ ಡಿಫ್ರೆಂಟ್ ಆಗಿ ಟೈಪ್ಸ್ ಗಳನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇವರಿಗೆ ಆಕ್ಚುಲಿ ಇವ್ರನ್ನ ವಿಶ್ವದ ಅಥವಾ ಜಾಗತಿಕವಾಗಿರುವಂತಹ ಒಂದು ಮಣ್ಣಿನ ಪಿತಾಮ ಅಂತ ಕರಿತೀವಿ ನಾವು, ವಾಸಿಲ್ ಎವಿಚ್ ಡೋಕುಚೆವಾ. ಓಕೆ, ಅದೇ ರೀತಿ ಕೂಡ ನಮ್ಮ ದೇಶದಲ್ಲಿ ಕೂಡ ಆಕ್ಚುಲಿ ಒಬ್ಬರನ್ನ ಕರಿತೀವಿ ನಾವು, ಅವ್ರ ಹೆಸರು ಡಾಕ್ಟರ್ JW ಲೆದರ್ ಅಂತ ಕರೀತಾರೆ. ಇವರು ಕೂಡ ಆಕ್ಚುಲಿ ಅವ್ರನ್ನ ಏನ್ ಕರಿತೀವಿ ನಾವು ಫಾದರ್ ಆಫ್ ದ ಇಂಡಿಯನ್ ಸಾಯಿಲ್ ಅಂತ ಕರೀತಾರೆ. ರೈಟ್. ಸೊ ಹಾಗಾಗಿ ಇಷ್ಟೆಲ್ಲ ಗೊತ್ತಿರಲಿ ರಿಗಾರ್ಡಿಂಗ್ ದ ವರ್ಲ್ಡ್ ಸಾಯಿಲ್ ಡೇ ಏನ್ ಮಾಡ್ತೀವಿ ಪ್ರತಿ ವರ್ಷ ನಾವು ಡಿಸೆಂಬರ್ 5ಕ್ಕೆ ಆಚರಿಸ್ತೀವಿ ಅಂತ. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಓಕೆ, ರೀಸೆಂಟ್ ಆಗಿ ನಿಮ್ಗೆಲ್ಲ ಗೊತ್ತಿರುವಂತ ಏನಾಯ್ತು, ನಾಗಾಲ್ಯಾಂಡ್ ಅಲ್ಲಿ ಏನಂತಂದ್ರೆ ಆಕ್ಚುಲಿ ಅಸ್ಸಾಂ ರೈಫಲ್ ದವರು ಅಂದ್ರೆ ಆಕ್ಚುಲಿ ನಾಗರಿಕರ ಮೇಲೆ ಮಾಡ್ತಾರೆ ಶೂಟ್ ಫೈರ್ ಅನ್ನು ಮಾಡ್ತಾರೆ. ಹೌದಾ, ಅದರಿಂದ ಸುಮಾರು ಜನ ಡೆತ್ ಆಗಿದ್ದಾರೆ. ಹಾಗಾಗಿ ಯಾಕೆ ಹಂಗಾಗುತ್ತೆ ಅನ್ನೋದಕ್ಕೊಂದು ನಮ್ಗೆ ಅಲ್ಲಿ ಕಾನೂನು ಒಂದು ಕಾಯ್ದೆ ಬರುತ್ತೆ, ಅದನ್ನ ನಾವು ಆಪ್ಸ್ಪಾ ಅಂತ ಕರೀತಾರೆ. ಓಕೆ, ಆಪ್ಸ್ಪಾ ಅಂತಂದ್ರೆ ಗೊತ್ತಿರಲಿ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆಕ್ಟ್ ಅಂತ ಕರೀತಾರೆ, ಅಥವಾ ಕನ್ನಡದಲ್ಲಿ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರಗಳ ಕಾಯ್ದೆ 1958 ಅಂತ. ಓಕೆನಾ, ಹಾಗಾಗಿ ಈ ಒಂದು ಕಾಯ್ದೆ ಆಕ್ಚುಲಿ ಅಲ್ಲಿ ಸಾಮಾನ್ಯ ಜನರು ಸಾಯಲಿಕ್ಕೆ ಒಂದು ಕಾರಣ ಆಗಿದೆ ಅಂತ ಹೇಳ್ಬೋದು. ಓಕೆನಾ, ಹಾಗಾಗಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಸೊ ಹೌದಾ, ಆಪ್ಸ್ಪಾ ಅಂತ ಕರಿತೀವಿ ಅಥವಾ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಆಫ್ ದ 1958 ಅಂತ ಕರಿತೀವಿ. ಸೊ ಹಾಗಾಗಿ ನೋಡಿ, ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾಕಂದ್ರೆ ರೀಸೆಂಟ್ ಆಗಿ ಅಂದ್ರೆ ಸುಮಾರು ಜನ ಅಲ್ಲಿರುವಂತ ನಾಗಾ ಪೀಪಲ್ಸ್ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಮಿಲಿಟರಿ ಪೀಪಲ್ಸ್ ಏನ್ ಮಾಡ್ತಾರೆ ಫೈರ್ ಮಾಡ್ಕೊಂಡು ಡೆತ್ ಸಾಯಿಸಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಇದು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ. ಮತ್ತೆ ಜೊತೆಗೆ ಯಾವ್ಯಾವ ರಾಜ್ಯಗಳಲ್ಲಿ ಆಪ್ಸಾ ಅಂತ ಕಾಯ್ದೆ ಇದೆ ಅಲ್ಲಿ ಏನಾಗ್ತದೆ ಸಾಕಷ್ಟು ಪ್ರಮಾಣದ ಒಂದು ವೈಲೆನ್ಸ್ ಆಗ್ತದೆ. ಎಸ್ಪೆಷಲಿ ನಾರ್ತ್ ಈಸ್ಟ್ ಇದೆಯಲ್ಲ, ತುಂಬಾ ಪ್ರಮಾಣದ ಒಂದು ಅಲ್ಲಿ ಒಂದು ಹಿಂಸೆಗಳಾಗ್ತದೆ. ಯಾಕಂದ್ರೆ ಈ ಆಪ್ಸಾ ಕಾಯ್ದೆಯಿಂದ ಅದಕ್ಕಿಂತ ಬಹಳಷ್ಟು ಜನ ತೆಗೆದಾಕಿ ಅಂತೇಳಿ ಹೋರಾಟ ಕೂಡ ಮಾಡ್ತಿದ್ದಾರೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಆಪ್ಸ್ಪಾ ಆಕ್ಟ್ ಆಫ್ ದಿ 1958 ಅನ್ನ ನೋಡಿ. ಪಾರ್ಲಿಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ
ಇದನ್ನ 1958ರಲ್ಲಿ 2 ಸದನಗಳ ಮುಖಾಂತರ ಪಾಸ್ ಮಾಡಿ ಆಕ್ಚುಲಿ ಈ ಕಾಯ್ದೆನ ಜಾರಿಗೆ ತರುತ್ತೆ. ಅದುವೇ ನಾವು ಆಪ್ಸ್ಪಾ ಅಥವಾ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಆಫ್ 1958 ಅದು ಕನ್ನಡದಲ್ಲಿ ನಾವು ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರಗಳ ಕಾಯ್ದೆ 1958ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಒಂದು ಫೋರ್ಸ್ ನ ಒಂದು ಕಾಯ್ದೆನ ಕ್ರಿಯೇಟ್ ಮಾಡ್ತಾರೆ. ಹೌದಾ? ಸೊ ಹಾಗಾದ್ರೆ ಏನ್ ಕೆಲಸ ಮಾಡುತ್ತೆ ಆಪ್ಸ್ಪಾ ಅಂತಂದ್ರೆ ಗೊತ್ತಿರಲಿ. ಇದೊಂದು ಏನಂದ್ರೆ ಈ ಆಪ್ಸ್ಪಾ ಇದೆಯಲ್ಲ ಇದೇನ್ ಮಾಡುತ್ತೆ, ಆರ್ಮ್ಡ್ ಪರ್ಸನ್ ಫೋರ್ಸ್ ಏನ್ ಮಾಡುತ್ತೆ, ಹೌದಾ, ಈ ಮಿಲಿಟರಿಗೆ ಏನ್ ಮಾಡುತ್ತೆ ಆಕ್ಚುಲಿ ಒಂಥರ ವಿಶೇಷವಾದಂತ ಒಂದು ಪವರ್ ಕೊಡುತ್ತೆ. ಏನ್ ಪವರ್ ಕೊಡುತ್ತೆ ಆಕ್ಚುಲಿ, ಮೇಂಟೈನ್ ದ ಪಬ್ಲಿಕ್ ಆರ್ಡರ್ ಇನ್ ದ ಡಿಸ್ಟರ್ಬ್ಡ್ ಏರಿಯಾ ಅಂತ ಕರೀತಾರೆ. ಅಂದ್ರೆ ಯಾವುದೇ ಒಂದು ಏರಿಯಾದಲ್ಲಿ ಗೊಂದಲ ಇದ್ರೆ ಅಥವಾ ಡಿಸ್ಟರ್ಬ್ ಆಗಿದ್ರೆ ನೀವು ಅಲ್ಲಿ ಹೋಗಿ ಪಬ್ಲಿಕ್ ಆರ್ಡರ್ ನ ಮೇಂಟೈನ್ ಮಾಡ್ಬೇಕಂತ ಒಂದು ಅಧಿಕಾರವನ್ನ ಕೊಡುತ್ತೆ ಈ ಆಪ್ಸ್ಪಾ ಅನ್ನುವಂತ ಕಾಯ್ದೆ ಅಂತ ಹೇಳ್ಬೋದು ರಿಗಾರ್ಡಿಂಗ್ ಟು ದ ಯಾರಿಗೆ, ಈ ಒಂದು ಆರ್ಮ್ಡ್ ಫೋರ್ಸಸ್ ಗಳಿಗೆ, ರೈಟ್. ಅದೇ ರೀತಿ ನೋಡಿ ಇದೇನದಕ್ಕೆ ಒಂಥರ ಪವರ್ಸ್ ಬೇರೆ ತರ ಕೊಡ್ತಾ ಹೋಗ್ತಾರೆ. ಹೌದಾ? ದೇ ಹ್ಯಾವ್ ಅಥಾರಿಟಿ ಟು ಪ್ರೊಹಿಬಿಟ್ ದ ಗ್ಯಾದರಿಂಗ್ಸ್ ಆಫ್ 5 or more ಪರ್ಸನ್ಸ್ ಅನ್ ಏರಿಯಾ ಅಂತ ಕರೀತಾರೆ. ಈ ಆಪ್ಸ್ಪಾ ಕಾಯ್ದೆಯಲ್ಲಿ ಏನ್ ಮಾಡೋದು ಅಂದ್ರೆ ನಾವು ಫೋರ್ಸ್ ಏನ್ ಮಾಡೋದು, ಮಿಲಿಟರಿಗಳು ಏನ್ ಮಾಡೋದು, ಯಾರಾದ್ರೂ ಒಂದೇ ಪ್ಲೇಸ್ ಅಲ್ಲಿ 5 ಜನಕ್ಕಿಂತ ಜಾಸ್ತಿ ನಿಂತ್ಕೊಳ್ಳೋಕೆ ಅವಕಾಶ ಇರಂಗಿಲ್ಲ. ಅದನ್ನ ಕೂಡ ಇವ್ರು ಏನ್ ಮಾಡ್ತಾರೆ, ತಡೆಗಟ್ತಾರೆ. ಅಂದ್ರೆ ಗ್ಯಾದರಿಂಗ್ ಆಗಂಗಿಲ್ಲ, 5ಕ್ಕಿಂತ ಜಾಸ್ತಿ ಮಂದಿ ಒಂದೇ ಕಡೆ ಗ್ಯಾದರ್ ಆದ್ರೆ ಅವ್ರನ್ನ ಏನ್ ಬೇಕಾದ್ರೂ ಶಿಕ್ಷೆ ಕೊಡಕ್ಕೆ ಅಧಿಕಾರ ಇರುತ್ತೆ. ಅವ್ರನ್ನ ಪನಿ ಅರೆಸ್ಟ್ ಮಾಡಬಹುದು ಅಥವಾ ಎನ್ಕ್ವೈರಿ ಮಾಡಬಹುದು, ಅದಕ್ಕೆ ಅಧಿಕಾರ ಇರುತ್ತೆ. ಓಕೆನಾ? ಅದೇ ರೀತಿ ನೋಡಿ, ದೇ ಕ್ಯಾನ್ ಗಿವ್ force or even open fire after giving due warning if they feel person in the contravention of the law ಅಂತ ಕರೀತಾರೆ. ಹಾಗಾಗಿ ಅವ್ರು ಏನಂದ್ರೆ ವಾರ್ನ್ ಮಾಡಬಹುದು. ಅವ್ರಿಗೆ ಯಾರಾದ್ರೂ ಫಾರ್ ಎಕ್ಸಾಂಪಲ್ ಯಾವ್ದು 4 ಜನ ನಿಂತ್ಕೊಂಡು ಏನು ಮಾತಾಡ್ತಿದ್ದಾರೆ ಅವ್ರಿಗೆ ವಾರ್ನ್ ಮಾಡಬಹುದು. ಸೊ ಹೋಗ್ತಾ ಇಲ್ಲ ಅಂತೇಳಿ, ಹೋಗಿಲ್ಲ ಅಂದ್ರೆ ನೋಡೋದು ಅವ್ರಿಗೆ ಅವ್ರ ಮೇಲ್ಗಡೆ ಗುಂಡಾರಿಸಕ್ಕಂತ ಒಂದು ಅಧಿಕಾರ ಕೂಡ ಇದೆ ನೋಡಿ. ಹೌದಾ? ಇವ್ರೇನ್ ಮಾಡೋದು, ಫೈರ್ ಮಾಡೋದು ಅಂದ್ರೆ ವಿತೌಟ್ ಎನಿ ವಾರೆಂಟ್ ಇಲ್ಲ, ಯಾರೋ ಪರ್ಮಿಷನ್ ಇಲ್ಲ, ಏನಂದ್ರೆ ನೇರವಾಗಿ ಫೈರ್ ಮಾಡಕ್ಕೆ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಸೊ ಇಟ್ಸ್ ಒಂಥರ ಡೇಂಜರ್ ಅಂತ ಹೇಳ್ಬೋದು, ರೈಟ್. ಅದೇ ರೀತಿ ಇಫ್ ರೀಸನಬಲ್ ಸಸ್ಪಿನ್ ಎಕ್ಸಿಸ್ಟ್ ದ ಆರ್ಮಿ ಕ್ಯಾನ್ ಆಲ್ಸೋ ಅರೆಸ್ಟ್ ಎ ಪರ್ಸನ್ ವಿತೌಟ್ ಎ ವಾರೆಂಟ್ ಅಂತ ಕರೀತಾರೆ. ಹೌದಾ? ಈಗ ನೋಡಿ ನಮ್ಗೆ ಕಾಮನ್ ಬೇರೆ ಕಡೆ ಬಂದ್ರೆ ಏನಾಗುತ್ತೆ, ಯಾವುದೇ ವ್ಯಕ್ತಿ ಅರೆಸ್ಟ್ ಮಾಡ್ಬೇಕಾದ್ರೆ ನಮಗೆ ಕೋರ್ಟ್ ಇಂದ ವಾರೆಂಟ್ ಬೇಕು ನಮಗೆ. ಬಟ್ ಏನ್ ಯಾವ ಒಂದು ಪ್ಲೇಸ್ ಗಳಲ್ಲಿ ಆಪ್ಸ್ಪಾ ಇರುತ್ತೋ ಅಲ್ಲಿ ನೋಡೋದು ಅವರು ಈಸಿಯಾಗಿ ಯಾವುದೇ ಒಂದು ಕೋರ್ಟ್ ಆರ್ಡರ್ ವಾರೆಂಟ್ ಇಲ್ಲ ಅಂದ್ರೆ ಅವರು ಅರೆಸ್ಟ್ ಮಾಡಬಹುದು, ಮತ್ತೆ ಅವ್ರ ಮನೆಗಳನ್ನ ಹೋಗಿ ಸರ್ಚ್ ಮಾಡಬಹುದು. ಓಕೆ, ಮತ್ತೆ ಅವ್ರ ಮೇಲ್ಗಡೆ ಇವನ್ 5 hours ಕೂಡ ಮಾಡಬಹುದು. ಸೊ ಇವೆಲ್ಲ ಕೂಡ ಒಂದು ಪವರ್ಸ್ ಇರುತ್ತೆ ಅಂತ ಹೇಳ್ಬೋದು ಥ್ರೂ ಆಪ್ಸ್ಪಾ ಮುಖಾಂತರ. ಸೊ ಅದೇ ರೀತಿ any person arrested or taken into custody may be handed over to the officer in charge of the nearest police station ಕರೀತಾರೆ. ಯಾವುದೇ ವ್ಯಕ್ತಿ ಅರೆಸ್ಟ್ ಮಾಡಿದ್ರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಅವ್ರನ್ನ ಸಬ್ಮಿಟ್ ಮಾಡ್ಕೊಂಡು ಅವ್ರ ಮೇಲ್ಗಡೆ ಆಕ್ಷನ್ ತಗೊಳ್ಳೋಂತ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಥ್ರೂ ಈ ಒಂದು ಆಪ್ಸ್ಪಾ ಎನ್ನುವಂತ ಕಾಯ್ದೆಯ ಮುಖಾಂತರ ಅಂತ, ರೈಟ್. ಸೊ ಹಾಗಾದ್ರೆ ಈ ಡಿಸ್ಟರ್ಬ್ ಏರಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ಹೌದಾ? ಇದನ್ನ ಆಕ್ಚುಲಿ ಆಪ್ಸ್ಪಾ ಕಾಯ್ದೆಯ 3ನೇ ಸೆಕ್ಷನ್ ಮೆನ್ಷನ್ ಮಾಡ್ತಾರೆ. ನೋಡಿ, ಈ ಡಿಸ್ಟರ್ಬ್ಡ್ ಏರಿಯಾ ಅಥವಾ ಗೊಂದಲದ ಒಂದು ಪ್ರದೇಶ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಆಕ್ಚುಲಿ ಯಾವುದೇ ಒಂದು ಸ್ಥಳದಲ್ಲಿ ಅಂದ್ರೆ ಆಕ್ಚುಲಿ ಡಿಸ್ಪ್ಯೂಟ್ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಡಿಫರೆಂಟ್ ರಿಲಿಜಿಯಸ್ ಗ್ರೂಪ್ಸ್ ಅಂತ ಅಂದ್ರೆ ಯಾವುದೋ ಒಂದು ಹಲವಾರು ಧರ್ಮ ಗುಂಪುಗಳ ಮಧ್ಯೆ ಆಗಿರ್ಬೋದು, ಅಥವಾ ಜನಾಂಗಗಳ ಮಧ್ಯೆ ಆಗಿರ್ಬೋದು, ಆಮೇಲೆ ಭಾಷಿಕರ ಮಧ್ಯೆ ಆಗಿರ್ಬೋದು, ಅಥವಾ ಪ್ರಾದೇಶಿಕ ಒಂದು ಏನಂದ್ರೆ ಬಿಕೌಂಟ್ ಆಗಿರ್ಬೋದು. ಈ ಟೈಮ್ ಏನಾದ್ರೂ ಕೂಡ ಈ ತರ ಆದ್ರೆ ಏನಂದ್ರೆ ಅವುಗಳನ್ನ ಏನ್ ಕರಿತೀವಿ ನಾವು, ಡಿಸ್ಟರ್ಬ್ಡ್ ಏರಿಯಾ ಅಥವಾ ಒಂದು ಗೊಂದಲದ ಒಂದು ಪ್ರದೇಶಗಳನ್ನು ಕರೀತಾರೆ. ಓಕೆ, ಸೊ ಹಾಗಾಗಿ ಈ ಪ್ರದೇಶಗಳನ್ನ ಯಾರು ಘೋಷಣೆ ಮಾಡ್ತಾರೆ ಅಂತಂದ್ರೆ ಗೊತ್ತಿರ್ಬೇಕು ನಿಮ್ಗೆ. ಅದು ಸೆಂಟ್ರಲ್ ಗವರ್ಮೆಂಟ್ ಘೋಷಣೆ ಮಾಡಬಹುದು ಒಂದು ಪ್ರದೇಶವನ್ನ, ಅಥವಾ ರಾಜ್ಯಪಾಲರು ಮಾಡಬಹುದು, ಅಥವಾ ಯೂನಿಯನ್ ಟೆರಿಟರಿನ ರಾಜ್ಯಪಾಲರು ಮಾಡಬಹುದು. ಸೊ ಅವ್ರಿಗೆ ಕೂಡ ಅಧಿಕಾರ ಇರುತ್ತೆ. ಹಾಗಾಗಿ ಯಾವುದೇ ಪ್ಲೇಸ್ಗಳು ನಿಮ್ಗೆ ಒಂದು ಡಿಸ್ಟರ್ಬ್ ಏರಿಯಾ ಅಂತೇಳಿ ಘೋಷಣೆ ಮಾಡ್ಕೊಳ್ಳೋರಿಗೆ ಒಂದು ಅಧಿಕಾರವನ್ನ ಕೊಟ್ಟಿರುವಂತದ್ದು. ಅದೇ ರೀತಿ ಸ್ಟೇಟ್ಸ್ ಅಂಡರ್ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಈಗ ಪ್ರೆಸೆಂಟ್ ಏನಂದ್ರೆ ನಾಗಾಲ್ಯಾಂಡ್ ಅಲ್ಲಿ ಈ ಒಂದು ಆಪ್ಸ್ಪಾ ಇದೆ, ಅಸ್ಸಾಂ ಅಲ್ಲಿ ಇದೆ, ಮಣಿಪುರ್ ಅಲ್ಲಿ ಇದೆ, ಇವನ್ ಅರುಣಾಚಲ್ ಪ್ರದೇಶ ಕೂಡ ಆಕ್ಚುಲಿ ನಮಗೆ ಆಪ್ಸ್ಪಾ ಪ್ರೆಸೆಂಟ್ ಆಗಿ ಕಂಡು ಬರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ 2018 ಏನಾಗುತ್ತೆ ಆಕ್ಚುಲಿ ಮೇಘಾಲಯಕ್ಕೆ ಏನಂತಂದ್ರೆ ಈ ಒಂದು ಆಪ್ಸ್ಪಾ ಕಾಯ್ದೆ ಇತ್ತು, ಆಮೇಲೆ ರೀಸೆಂಟ್ ಏನ್ ಮಾಡಿರೋದನ್ನ ತೆಗೆದಾಕ್ತಾರಿಂದ 2018 ನಲ್ಲಿ ದೇರ್ ಇಸ್ ನೋ ಆಪ್ಸ್ಪಾ ಇನ್ ದ ಸ್ಟೇಟ್ ಆಫ್ ದಿ ಮೇಘಾಲಯ ಅಂತ. ಅದೇ ರೀತಿ 2015 ಏನ್ ಮಾಡ್ತಾರೆ ಆಕ್ಚುಲಿ ತ್ರಿಪುರದಲ್ಲಿ ಕೂಡ ಆಕ್ಚುಲಿ ಆಪ್ಸ್ಪಾ ಇತ್ತು, ಅದನ್ನು ಕೂಡ 2015ಕ್ಕೆ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಹೌದಾ? ಸೊ ಹಾಗಾಗಿ ಗೊತ್ತಿರಲಿ. ಸೊ ಮೇಘಾಲಯ ಮತ್ತು ತ್ರಿಪುರದಲ್ಲಿ ಕೂಡ ಆಕ್ಚುಲಿ ಇದು ಮೊದಲೆಲ್ಲ, ಈಗ ಪ್ರೆಸೆಂಟ್ ಆಗೋಗಳು ಔಟ್ ಆಫ್ ಆಪ್ಸ್ಪಾ ಆಗಿದೆ, ಅಂದ್ರೆ ಔಟ್ ಸೈಡ್ ಆಪ್ಸ್ಪಾ ಬಂದಿದೆ ಅಂತ ಹೇಳ್ಬೋದು. ಸೊ ಮೇಘಾಲಯ ಮತ್ತೆ ತ್ರಿಪುರ ಅಂತ ನಾವು ಹೇಳ್ಬೋದು. ದಟ್ಸ್ ಇಟ್. ಜೊತೆಗೆ ಜಮ್ಮು ಕಾಶ್ಮೀರ ಇದೆಯಲ್ಲ, ಅದು ಕೂಡ ಡಿಫ್ರೆಂಟ್ ಆಗಿರುವಂತ ಒಂದು ಆಪ್ಸ್ಪಾ ಇದೆ. ಹೌದಾ? ಆಪ್ಸ್ಪಾ ಅಲ್ಲ, ಅದಕ್ಕೆ ಅಂತ ಕರಿತೀವಿ ನೋಡಿ, ಜಮ್ಮು ಅಂಡ್ ಕಾಶ್ಮೀರ್ ಆಪ್ಸ್ಪಾ ಅಂತ ಕರಿಬಹುದು. ಹೌದಾ? ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆಕ್ಟ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಅಂತ ಕರಿತೀವಿ. ಇದು ಬಂದದ್ದು 1950 ಬಂದಿದೆ. ಅದೇ ಸುಪ್ರೀಂ ಕೋರ್ಟ್ ಹೇಳುತ್ತೆ 1992ರಲ್ಲಿ ಆಕ್ಚುಲಿ ಏನು ಈ ಒಂದು ಆಪ್ಸ್ಪಾ ಇದೆಯಲ್ಲ, ಇದೇನಾಗ್ತದೆ ಆಕ್ಚುಲಿ ಒಂದು ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡುತ್ತೆ ಅಂತ ಹೇಳಿ ಮಾಡಿದೆ, ತಾನು ಒಂದು ಜಡ್ಮೆಂಟ್ ಅಲ್ಲಿ ಕೊಡ್ತಾ ಹೋಗುತ್ತೆ. ಸೊ ಅದು ಏನಂತಂದ್ರೆ ನಾಗಾ ಪೀಪಲ್ಸ್ ಮೂವ್ಮೆಂಟ್ ವರ್ಸಸ್ ಒಂದು ಯೂನಿಯನ್ ಆಫ್ ಇಂಡಿಯಾ ಹೆಸರು ಹೇಳುತ್ತೆ. ಹಾಗಾಗಿ ಇದೇನಾಗುತ್ತೆ, ವೈಲೇಷನ್ ಆಫ್ ದಿ ಹ್ಯೂಮನ್ ರೈಟ್ಸ್ ಮಾಡುತ್ತೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಹೇಳುವಂತದ್ದು. ದಟ್ಸ್ ಇಟ್. ಸೊ ಹಾಗಾದ್ರೆ ಆಪ್ಸ್ಪಾ ಅನ್ನುವಂತ ಕಾಯ್ದೆ ನಮಗೆ ಯಾಕೆ ಬೇಕು, ಯಾಕೆ ಇದು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಅಂದ್ರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಆದ್ರೆ ನಮಗೆ ಯಾವ್ದಿದೆ, ಈ ನಾರ್ತ್ ಈಸ್ಟ್ ಇದೆ ನಮಗೆ.
ನಾರ್ತ್ ಈಸ್ಟ್ ಇದೆಯಲ್ಲ, ಇಲ್ಲಿ ಅಂದ್ರೆ ಏನಾದ್ರೆ ಸಾಕಷ್ಟು ಪ್ರಮಾಣದ ಒಂದು ಇನ್ಸರ್ಜೆನ್ಸಿ ಜಾಸ್ತಿ ಇದಾರೆ, ಟೆರರಿಸ್ಟ್ ಜಾಸ್ತಿ ಇರ್ತಾರೆ. ಒಂದು ಯಾಕಂದ್ರೆ ಇಲ್ ಜಾಸ್ತಿ ಇದೆಯಲ್ಲ, ಇಲ್ ಜಾಸ್ತಿ ಇದೆ, ಮತ್ತೆ ತುಂಬಾ ಫಾರೆಸ್ಟ್ ಇದೆಯಲ್ಲ, ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೊ ಮತ್ತೆ ಬಾರ್ಡರ್ ಕೂಡ ಇರೋದ್ರಿಂದ ಏನಾಗುತ್ತೆ ಅಲ್ಲಿ ಸಾಕಷ್ಟು ಜನರು ಇನ್ಸರ್ಜೆಂಟ್ಸ್ ಆಮೇಲೆ ಟೆರರಿಸ್ಟ್ ಕೂಡ ತುಂಬಾ ಜನ ಸ್ಟೇ ಆಗಿರ್ತಾರೆ. ಅದರಿಂದ ಏನಾಗುತ್ತೆ ಅಲ್ಲಿ ಲೋಕಲ್ ಪೀಪಲ್ ತುಂಬಾ ಸಾಕಷ್ಟು ಸಮಸ್ಯೆ ಉಂಟು ಮಾಡ್ತಾರೆ, ಇಲ್ಲಾಂದ್ರೆ ಅವ್ರ ಮೇಲ್ಗಡೆ ದರೋಡೆ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಆ ತರದ ಇಶ್ಯೂಗಳನ್ನ ಆಕ್ಚುಲ್ ತಡೆಗಟ್ಟಕ್ಕೆ ಆಕ್ಚುಲ್ ನಮಗೆ ಈ ಆಪ್ಷನ್ ಅಂತ ಕಾಯ್ದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ನಾವು. ಓಕೆ, ಅದೇ ರೀತಿ ನೋಡಿ ಈ ಲಾ ಅನ್ನ ಕೂಡ ಆಕ್ಚುಲ್ ಸೆಂಟರ್ ಮಾಡೋಕೆ ಇವರು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಪ್ಲೇಸ್ ಅನ್ನ ಹೊಡ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ವಿಶೇಷವಾಗಿ ಏನಂದ್ರೆ ಆಫ್ಸ್ಪಾ ಅಂತದ್ದು ನಮ್ಮ ಮೇನಾಗಿ ಒಂದು ಇನ್ಸರ್ಜೆನ್ಸಿ ವಿರುದ್ಧ ಹೋರಾಟ ಮಾಡುವಂತದ್ದು, ಜೊತೆಗೆ ನಮ್ಮ ಗಡಿಗಳನ್ನ ಕಾಯುವಂತದ್ದು ಆಕ್ಚುಲಿ ಈ ಒಂದು ಆಫ್ಸ್ಪಾದ ಒಂದು ಮುಖ್ಯ ಒಂದು ಉದ್ದೇಶ ಅಂತ ಹೇಳ್ಬೋದು. ದಟ್ಸ್ ಇಟ್. ಇನ್ನು ಯಾಕೆ ಇದನ್ನ ಕ್ರಿಟಿಸಿಸಮ್ ಮಾಡ್ತಾರೆ ಅಂತ ನಿಮ್ಗೆ ಹೇಳ್ಬೋದು. ನಾನು ಆಗ್ಲೇ ಹೇಳ್ತಿದ್ದೆ ಆಕ್ಚುಲಿ ಏನು ಇದು ಆಫ್ಸ್ಪಾ ಇದೆಯಲ್ಲ, ಇದೇನ್ ಮಾಡ್ತದೆ ಸುಮ್ನೆ ಜನರ ಮೇಲ್ಗಡೆ ಅಟ್ರಾಸಿಟಿ ಕೇಸ್ ಆಗ್ತದೆ, ಮತ್ತೆ ಅಲ್ಲಿರುವಂತ ಫೋರ್ಸ್ ಏನ್ ಮಾಡ್ತಾರೆ ಅಂದ್ರೆ ಸೊ ರೈಟ್ ಆಫ್ ವೈಲೇಷನ್ಸ್ ಅಂದ್ರೆ ವುಮೆನ್ಸ್ ರೈಟ್ಸ್ ವೈಲೇಷನ್ ಮಾಡ್ತಿದ್ದಾರೆ, ಅಂದ್ರೆ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಿದ್ದಾರೆ. ಹೌದಾ, ನಿಮ್ಗೆ ಲಾಸ್ಟ್ 2 years ಬ್ಯಾಕ್ ಒಂದು ಇಶ್ಯೂ ಬಂತು, ನಿಮ್ಗೆಲ್ಲ ಗೊತ್ತಿರುತ್ತೆ. ಏನಂದ್ರೆ ಈವನ್ ಫೋರ್ಸ್ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಆಕ್ಚುಲಿ ಟ್ರೈಬಲ್ಸ್ ಇರುವಂತ ಮನೆಗಳಿಗೆ ಹೋಗಿ ಏನ್ ಮಾಡ್ತಾರೆ ಅಲ್ಲಿ ಒಂದು ಹೆಣ್ಮಕ್ಳಿಗೆಲ್ಲ ರೇಪ್ ಮಾಡಿದ್ದಾರೆ. ಆ ತರ ಇಶ್ಯೂಗಳು ಕೂಡ ನಡ್ಕೊಂಡಿದೆ. ಹಾಗಾಗಿ ಇವರೆಲ್ಲ ತುಂಬಾ ಒಂಥರ ವೈಲೆನ್ಸ್ ಆಗಿ ನಡ್ಕೊಳ್ತಿದ್ದಾರೆ ರಿಗಾರ್ಡಿಂಗ್ ದ ನಾರ್ಮಲ್ ಪೀಪಲ್ಸ್ ಮೇಲ್ಗಡೆ, ರೈಟ್. ಹಾಗಾಗಿ ಅದಕ್ಕೆ ಕೂಡ ಆಕ್ಚುಲಿ ಅದನ್ನ ಕ್ರಿಟಿಸೈಸ್ ಮಾಡ್ತಾರೆ. ಮತ್ತೆ ನಮ್ಮ ದೇಶದಲ್ಲಿ ಆಫ್ಸ್ಪಾ ಬಂದ್ರೆ ಕೂಡ ಅಷ್ಟು ಪ್ರಮಾಣದ ಒಂದು ಟೆರರಿಸಂ ಮತ್ತು ಭಯೋತ್ಪಾದನೆ ಕಡಿಮೆ ಆಗಿಲ್ಲ. ಮತ್ತೆ ಇವರು ನಾರ್ಮಲಿಸಿ ತರದು ಕೂಡ ಬಹಳಷ್ಟು ಕಡಿಮೆ ಅಂತ ಹೇಳ್ಬೋದು. ಬರೀ ಅಂದ್ರೆ ವೈಲೇಷನ್ ಮಾಡ್ತಾ ಇನ್ನೂ ಜಾಸ್ತಿ ಮಾಡ್ತಾ ಹೋಗ್ತಾರೆ ಅಂತ ಕೇಳ್ತಾರೆ. ಓಕೆನಾ. ಸೊ ಹಾಗೆ ಇದಕ್ಕೊಂದು ಕಮಿಟಿ ಒಂದು ಏನಂದ್ರೆ ಜೀವನ್ ರೆಡ್ಡಿ ಕಮಿಟಿ ಅಂತ ಬರುತ್ತೆ. ಆಕ್ಚುಲಿ ಜಸ್ಟಿಸ್ ಜೀವನ್ ರೆಡ್ಡಿ ಅಂದ್ಕೊಂಡಿದ್ದು ಬರುತ್ತೆ 2005 ಇವ್ರು ಏನ್ ಹೇಳ್ತಾರೆ ಅಂದ್ರೆ ಆಕ್ಚುಲಿ ಈ ಆಸ್ಪಾ ಇದೆಯಲ್ಲ ಇದನ್ನ ರಿಪೀಲ್ ಮಾಡ್ರಿ, ತೆಗೆದಾಕಿ. ಈಗ ಆಲ್ರೆಡಿ ನಮ್ಮ ದೇಶದಲ್ಲಿ ಒಂದು ಇನ್ನೊಂದು ಲಾ ಇದೆಯಲ್ಲ ಅದನ್ನ ಉವಾಪ್ ಅಂತ ಕರಿತೀವಿ. ಉವಾಪ್ ಅಂದ್ರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಇದೆಯಲ್ಲ, ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಟೆರರಿಸ್ಟ್ ಆಕ್ಟಿವಿಟಿಗಳನ್ನ ಮತ್ತೆ ಈ ತರ ಮಿಲಿಟೆನ್ಸಿಗಳನ್ನ ಕಂಟ್ರೋಲ್ ಮಾಡ ಅಂತ ಹೇಳ್ತಾರೆ. ಯಾಕಂದ್ರೆ ಆಫ್ಸ್ಪಾ ಅನ್ನೋದ್ರಿಂದ ಸಾಕಷ್ಟು ಪ್ರಮಾಣದ ಒಂದು ಏನಾಗ್ತದೆ ಹ್ಯೂಮನ್ ರೈಟ್ ವೈಲೇಷನ್ ಆಗುತ್ತೆ ಅಂತೇಳಿ ಆಕ್ಚುಲಿ ಈ ಜೀವನ್ ರೆಡ್ಡಿ ಕಮಿಟಿ ಸರ್ಕಾರಕ್ಕೆ 2005 ಒಂದು ಶಿಫಾರಸನ್ನು ಕೂಡ ಕೊಟ್ಟಿರುವಂತದ್ದು. ಓಕೆ, ಸೊ ಹಾಗಾಗಿ ಇದ್ರ ಮುಖಾಂತರ ಏನಂದ್ರೆ ಒಂದು ವುಮೆನ್ ರೈಟ್ಸ್ ವೈಲೇಷನ್ ಮಾಡೋದ್ರ ಮುಖಾಂತರ ಇದೊಂಥರ ಡ್ರಾಕೋನಿಯನ್ ಲಾ ಆಗಿ ಮಾರ್ಪಟ್ಟಿರುವಂತದ್ದು. ಹಾಗಾಗಿ ನೋಡಿ ಎಷ್ಟೋ ಸ್ಟೇಟ್ಗಳು ಕೂಡ ಆಕ್ಚುಲಿ ಏನ್ ಮಾಡ್ತದೆ ಇದನ್ನ ತೆಗೆದಾಕಿ ಅಂತೇಳಿ ಅಂದ್ರೆ ಸರ್ಕಾರಕ್ಕೆ ಸಾಕಷ್ಟು ಪ್ರಮಾಣದ ಒಂದು ಪ್ರಪೋಸಲ್ ನ ಕೊಡ್ತದೆ. ಇನ್ನು ಈ ಒಂದು ಕೇಸಿಗೆ ಬಂದಂಗೆ ನೀವು ಒಬ್ಬ ವ್ಯಕ್ತಿ ನೆನಪಾಗ್ತಾರೆ, ಅವ್ರ ಹೆಸರು ಐರೋಮ್ ಚಾನು ಶರ್ಮನ್ ಅಂತ ಕರೀತಾರೆ. ಓಕೆ, ಇವರು ಮಣಿಪುರದ ಮೂಲತಃ. ನೋಡಿ ಆಕ್ಚುಲಿ ಅಂದ್ರೆ ಇವರು ಜಗತ್ತಿನಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಹಂಗರ್ ಸ್ಟ್ರೈಕ್ ಮಾಡಿರುವಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ಐರೋಮ್ ಚಾನು ಶರ್ಮನ್ ಅಂತ ಕರೀತಾರೆ. ಇವರು ಸುಮಾರು 16 year ಲಾಂಗ್ ಏನಂದ್ರೆ ಹಂಗರ್ ಸ್ಟ್ರೈಕ್ ಮಾಡ್ತಾರೆ ಟು ರಿಫಿಲ್ ಆಫ್ ದ ಆಫ್ಸ್ಪಾ ಇನ್ ದ ಮಣಿಪುರ್ ಅಂತ. ಓಕೆ, ಅವ್ರು ರೀಸೆಂಟ್ ಆಗಿ ಅದನ್ನ ಆಗಲ್ಲ, ಅದಕ್ಕೆ ಏನ್ ಮಾಡಿದ್ರು ಅದನ್ನ ಕ್ವಿಟ್ ಮಾಡ್ಕೊಂಡು ಒಬ್ಬ ಮದುವೆ ಮಾಡ್ಕೊಂಡು ಈಗ ಅವರು ಆರಾಮಾಗಿದ್ದಾರೆ. ಐರೋಮ್ ಶಾನು ಶರ್ಮನ್ ಅಂತ ಕರೀತಾರೆ. ಓಕೆ, ದಟ್ಸ್ ಇಟ್. ಓಕೆ, ನೆಕ್ಸ್ಟ್ ಟಾಪಿಕ್ ನೋಡ್ತಾ ಸ್ಮಾರ್ಟ್ ಸಿಟೀಸ್ ಮಿಷನ್ ಯೋಜನೆ ಅಂತ ಕರೀತಾರೆ. ಹೌದಾ, ಇದು ಓಲ್ಡ್ ಸ್ಕೀಮ್ ಆಕ್ಚುಲಿ ಪ್ರೆಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ. ಸ್ಮಾರ್ಟ್ ಸಿಟೀಸ್ ಮಿಷನ್ ಯೋಜನೆ ಅಂತ ಕರಿತೀವಿ. ಹೌದಾ, ಸೊ ಅದ್ರ ಬಗ್ಗೆ ನೋಡ್ತಾ ಯಾಕೆ ಇದು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ COVID-19 ಇಂದ ಹಲವಾರು ಯೋಜನೆಗಳು ಕೂಡ ಸ್ಟಕ್ ಆಗಿದ್ವು. ಹೌದಾ, ಅದಕ್ಕೆ ಏನ್ ಮಾಡಿದ್ರೆ ಆಕ್ಚುಲಿ ರೀಸೆಂಟ್ ಆಗಿ ನೀತಿ ಆಯೋಗ ಕೂಡ ಅಂದ್ರೆ ಶಿಫಾರಸು ಕೊಟ್ಟಿತ್ತು. ಏನಂದ್ರೆ ಈ ಸ್ಮಾರ್ಟ್ ಸಿಟಿ ಯೋಜನೆ ಇದೆಯಲ್ಲ ಇದಕ್ಕೆ ಸ್ವಲ್ಪ ಟೈಮ್ ಕೊಡಿ, ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಒಂದು ಯೋಜನೆಗಳು ಪೂರ್ಣಗೊಳಿಸಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಅದಕ್ಕೆ ಏನ್ ಮಾಡಿದಾರೆ ಆಕ್ಚುಲಿ ಇದನ್ನ ಮತ್ತೆ ಜೂನ್ 2023 ಆಕ್ಚುಲಿ ಟಾರ್ಗೆಟ್ ಕೊಟ್ಟಿದ್ದಾರೆ. ಅದ್ರ ಮುಖಾಂತರ ಅಂದ್ರೆ ಆಕ್ಚುಲಿ ಈ ಸ್ಕೀಮ್ ಗಳನ್ನ ವಿಸ್ತರಣೆ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಬೇಕನ್ನೋದಕ್ಕೆ ಸರ್ಕಾರ ಒಂದು ರಿಲ್ಯಾಕ್ಸೇಷನ್ ಕೊಟ್ಟಿದೆ ಅಂತ ಹೇಳ್ಬೋದು, ಅಥವಾ ಎಕ್ಸ್ಪೆನ್ಷನ್ ಕೊಟ್ಟಿದೆ ಅಂತ ಹೇಳ್ಬೋದು ರಿಗಾರ್ಡಿಂಗ್ ದ ಸ್ಮಾರ್ಟ್ ಸಿಟಿ ಮಿಷನ್ಗೆ. ಓಕೆ, ಇನ್ನು ಏನಿದು ಸ್ಮಾರ್ಟ್ ಸಿಟಿ ಮಿಷನ್ ಅಂತ ನೋಡ್ತಾ ಹೋಗೋಣ. ಆಕ್ಚುಲಿ ನೋಡಿ ನಮ್ಮ ದೇಶದಲ್ಲಿರುವಂತಹ ಸುಮಾರು 100 ಏನ್ ಮಾಡಿದ್ದಾರೆ ಸಿಟಿಗಳನ್ನ ಆಯ್ಕೆ ಮಾಡಿಕೊಂಡು ಈ ಒಂದು ಸ್ಕೀಮ್ ಅನ್ನ ಡೆವಲಪ್ ಮಾಡ್ತಿದ್ದಾರೆ. ಸೊ ಇದನ್ನ ಫಸ್ಟ್ ಯಾವಾಗ ಮಾಡಿದ್ರೆ ಲಾಂಚ್ ಮಾಡಿದಾಗ ಅಂದ್ರೆ 2015ಕ್ಕೆ ಲಾಂಚ್ ಮಾಡ್ತಾರೆ, ಅದು ಇಂಡಿಯನ್ ಗವರ್ಮೆಂಟ್ ಮುಖಾಂತರ. ಸೊ ಹಾಗಾಗಿ ಇದನ್ನ ನಾನಾಗ್ಲೇ ಹೇಳ್ತಿರುವಂತೆ ನಮ್ಮ ದೇಶದ 100 ನಗರಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿರುವಂತಹ ವಿರಳ ಸಂಪನ್ಮೂಲನ ಹೆಚ್ಚು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳುವಂಥದ್ದು ಮತ್ತೆ ನಾಗರಿಕರ ಜೀವನ ಗುಣಮಟ್ಟವನ್ನು ಕೂಡ ಏನ್ ಮಾಡ್ತಾರೆ ತುಂಬಾ ಸುಧಾರಿಸುವಂತದಕ್ಕೆ ಇದು ಬಹಳಷ್ಟು ಫೋಕಸ್ ಮಾಡುತ್ತೆ ಅಂತ ಹೇಳ್ಬೋದು ಸ್ಮಾರ್ಟ್ ಸಿಟಿ ಮಿಷನ್ ಅಂತ. ಓಕೆನಾ. ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ 5 ನಗರಗಳಿದೆಯಲ್ಲ ಅದಕ್ಕೆ 5 ವರ್ಷಗಳ ಕಾಲ ಕೊಟ್ಟು ಏನ್ ಮಾಡ್ತಾರೆ ಅಂದ್ರೆ ಡೆವಲಪ್ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾ ಹೋಗ್ತಾರೆ. ಅದಕ್ಕೆ 2021ಕ್ಕೆ ಸೆಟ್ ಇಟ್ಟು ಅಂದ್ರೆ ಟಾರ್ಗೆಟ್ ಮಾಡಿದ್ರು, ಬಟ್ ಆದ್ರೆ COVID-19 ಇಂದ ಆಗಿಲ್ಲ, ಅದಕ್ಕೆ ನೆಕ್ಸ್ಟ್ ಇದು ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆ, ಜೊತೆಗೆ ಈ ಒಂದು ಸ್ಕೀಮ್ ಅನ್ನು ಯಾರಲ್ಲಿ ಅಂಡರ್ ಬರ್ತಾರೆ ಅಂತ ಗೊತ್ತಿರಬೇಕು. ಅದು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರ ಸಚಿವಾಲಯ ಇದೆಯಲ್ಲ ಅದರಲ್ಲಿ ಆಕ್ಚುಲಿ ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಜೊತೆಗೆ ಇದೊಂದು ಕೇಂದ್ರದ
ಪ್ರಾಯೋಜಿತ ಯೋಜನೆಯಾಗಿದೆ. ಇಟ್ಸ್ ಎ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಸೊ ಆಗ್ಲೇ ಹೇಳ್ತದೆ ಆಕ್ಚುಲಿ ಇದಕ್ಕೆ ಈ ಒಂದು ಸ್ಕೀಮ್ ಅಲ್ಲಿ 100 ಸಿಟಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ರೆ ಅದರಲ್ಲಿ ನಮ್ಮ ಕರ್ನಾಟಕದ ಕೆಲವು ಸಿಟಿಗಳು ಕೂಡ ಆಯ್ಕೆ ಮಾಡ್ಕೊಂಡಿದೆ. ಯಾವ್ದಂತಂದ್ರೆ ಬೆಳಗಾವಿ ಇದೆ, ಬೆಂಗಳೂರು ಇದೆ, ಮಂಗಳೂರು ಇದೆ, ಹುಬ್ಳಿ ಧಾರವಾಡ ಇದೆ, ದಾವಣಗೆರೆ ಇದೆ, ಮೈಸೂರು ಇದೆ, ಶಿವಮೊಗ್ಗ ಇದೆಯಲ್ಲ, ಇವೆಲ್ಲ ಕೂಡ ಆಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ಆಯ್ಕೆ ಆಗಿರುವಂತಹ ಸ್ಮಾರ್ಟ್ ಸಿಟಿ ಮಿಷನ್ ನ ನಗರಗಳನ್ನು ಕರಿಬಹುದು. ಓಕೆ, ಬೆಳಗಾವಿ, ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ ಧಾರವಾಡ, ದಾವಣಗೆರೆ, ತುಮಕೂರು, ಶಿವಮೊಗ್ಗ ಅಂತ. ಓಕೆ, ದಟ್ಸ್ ಇಟ್. ನೋಡಿ, ಈ ಸ್ಕೀಮ್ ಅಂದ್ರೆ ಸ್ಮಾರ್ಟ್ ಸಿಟಿ ಸ್ಕೀಮ್ ಇದೆಯಲ್ಲ, ಇಲ್ಲಿ 4 ಸ್ತಂಭಗಳು, 4 ಫಿಲ್ಲರ್ಸ್ ಗಳು ಹೊಂದ್ಕೊಂಡಿದೆ. ಒಂದೇನಂದ್ರೆ ಆ ನಗರಗಳಿಗೆ ಏನ್ ಮಾಡ್ತಾರೆ, ಸಾಮಾಜಿಕ ಮೂಲ ಸೌಕರ್ಯ ಅಥವಾ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾರೆ. ಅದೇ ರೀತಿ ಭೌತಿಕ ಮೂಲ ಸೌಕರ್ಯ ಅಂದ್ರೆ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾ ಹೋಗ್ತಾರೆ. ಮೂರನೇದು ಇನ್ಸ್ಟಿಟ್ಯೂಷನಲ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಕೊಡ್ತಾ ಹೋಗ್ತಾರೆ. ಹೌದಾ? ಹಾಗೆ ಆರ್ಥಿಕ ಮೂಲ ಸೌಕರ್ಯ ಕೂಡ ಆಕ್ಚುಲಿ ಆ ಒಂದು ನಗರಗಳಿಗೆ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಇದು ಒಂದು 4 ಫಿಲ್ಲರ್ ಇರುವಂತಹ ಒಂದು ಸ್ಕೀಮ್ ಅಂತ ಕರಿಬಹುದು, ಸ್ಮಾರ್ಟ್ ಸಿಟಿ ಮಿಷನ್ ಅಂತ ಕರೀತಾರೆ. ನೋಡಿ, ಹೌದಾ, ಇದ್ರಗೊಂದು ಡಾಟಾ ಕೊಡ್ತಾರೆ ರೀಸೆಂಟ್ ಆಗಿ. ಅಂದ್ರೆ ಆಕ್ಚುಲಿ ಈ ಒಂದು ಏನು ಈ ಒಂದು ಸ್ಕೀಮ್ಗಳಿದೆಯಲ್ಲ, ಅದಕ್ಕೆ ಅಂದ್ರೆ ಸುಮಾರು 5,924 ಯೋಜನೆಗಳಿಗೆ ಟೆಂಡರ್ ಕಾದಿದ್ರು ಆಕ್ಚುಲಿ. ಅದಕ್ಕೆ ಅದರಲ್ಲಿ ಸುಮಾರು 5,236 ಯೋಜನೆಗಳಿಗೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಆಲ್ರೆಡಿ ಈಗ. ಮತ್ತೆ ಅದರಲ್ಲಿ ಸುಮಾರು 2,665 ಯೋಜನೆಗಳಿಗೆ ಸಂಪೂರ್ಣವಾಗಿ ಕಾರ್ಯವನ್ನ ನಿರ್ವಹಿಸಿದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗೆ 24,364 ಕೋಟಿ ಅಮೌಂಟ್ ಏನಂದ್ರೆ ಮೌಲ್ಯದ ಸುಮಾರು 212 ಖಾಸಗಿ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳು ಕೂಡ ಕ್ಷೇತ್ರದಲ್ಲಿ ಕೆಲಸ ಮಾಡಿದೆ ಅಂತ ಹೇಳ್ಬಹುದು. ಸೊ ಅದಕ್ಕೆ ಇಲ್ಲಿವರೆಗೆ ಪ್ರೆಸೆಂಟ್ ಅಂದ್ರೆ ಸುಮಾರು 70 ಸ್ಮಾರ್ಟ್ ಸಿಟಿಗಳು ಅಂದ್ರೆ ಅಭಿವೃದ್ಧಿಪಡಿಸ್ತಾರೆ. ಇನ್ನು ರಿಮೈನಿಂಗ್ 30 ಇದೆ ಅಂತ ಹೇಳ್ಬೋದು ನಾವು. ಓಕೆ, ಎಸ್. ಆದ್ರೆ ಈ ಒಂದು ಸ್ಮಾರ್ಟ್ ಸಿಟಿ ಸ್ಕೀಮ್ ಇದೆಯಲ್ಲ, ಇಲ್ಲಿ ಕೂಡ ಆಕ್ಚುಲಿ ಹಲವಾರು ಸವಾಲುಗಳು ಕೂಡ ಇರುತ್ತೆ ನಮ್ಗೆ. ಯಾಕಂದ್ರೆ ಏನಾಗ್ತದೆ ಅಂದ್ರೆ ಈಗ ಒಂದು ಇಂಧನ ದಕ್ಷತೆ ಕರೀತೀವಿ, ಎನರ್ಜಿ ಎಫಿಷಿಯನ್ಸಿ ಸಮಸ್ಯೆ ಇದೆ. ಆಮೇಲೆ ಈಗೆಲ್ಲ ಗ್ರೀನ್ ಬಿಲ್ಡಿಂಗ್ಸ್ ಬರ್ತಾ ಇದೆ. ಹೌದಾ? ಗ್ರೀನ್ ಬಿಲ್ಡಿಂಗ್ ಮುಖಾಂತರ ಏನ್ ಮಾಡೋದು, ನಾವು ಕ್ಲೈಮೇಟ್ ಚೇಂಜ್ ಅನ್ನ ತಡಿಬಹುದು, ಅದು ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಅನ್ನು ತಡಿಬಹುದು. ಬಟ್ ಅದು ಕೂಡ ಒಂದೆಲ್ಲೊಂದ್ ಕಡೆ ಚಾಲೆಂಜ್ ಆಗಿ ಕಾಡ್ತದೆ ಅಂತ ಹೇಳ್ಬೋದು ರಿಗಾರ್ಡಿಂಗ್ ದ ಸ್ಮಾರ್ಟ್ ಸಿಟಿ ಮಿಷನ್ಗೆ. ಅದೇ ರೀತಿ ನೋಡಿ, ಇವೆಲ್ಲ ಕೂಡ ಏನಾಗಿದ್ರೆ ನಗರ ಸಂಸ್ಥೆಗಳನ್ನ ಸ್ವಾವಲಂಬಿಗಳಾಗಿ ಮಾಡುವಂಥದ್ದು ಕೂಡ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹಾಗೆ ಸಾರ್ವಜನಿಕ ಸಾರಿಗೆ ಪಾಲಿದೆಯಲ್ಲ ತುಂಬಾ ಕಡಿಮೆ ಆಗ್ತದೆ ರೀಸೆಂಟ್ ಆಗಿ. ಎಲ್ಲರೂ ಕೂಡ ಏನ್ ಮಾಡ್ತಾರೆ, ಓನ್ ವೆಹಿಕಲ್ ಬಳಸ್ತಾರೆ. ಅದನ್ನ ಕೂಡ ಹೆಚ್ಚಬೇಕಾದ ಆಕ್ಚುಲಿ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಈ ನಗರೀಕರಣ ಇದೆ ಅಂದ್ರೆ ಏನು ಅರ್ಬನೈಸೇಷನ್ ಇದೆಯಲ್ಲ, ಇದರಿಂದ ಏನಾಗುತ್ತೆ, ಸಾಕಷ್ಟು ಪ್ರಮಾಣದ ವಾಯುಮಾಲಿನ್ಯ ಉಂಟಾಗುತ್ತೆ, ಆಮೇಲೆ ಟ್ರಾಫಿಕ್ ಉಂಟಾಗುತ್ತೆ. ಇದರಿಂದ ಜನರ ಜೀವನ ಕೆಲವೊಂದು ಕಡೆ ಒಂದು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ದಟ್ ಈಸ್ ಕಾಲ್ಡ್ ದ ಸ್ಮಾರ್ಟ್ ಸಿಟಿ ಮಿಷನ್ ಅಂತ ಕರೀತಾರೆ. ದಟ್ಸ್ ಇಟ್. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸು. ಮತ್ತೆ ಮುಂದಿನ ದಿನಗಳಲ್ಲಿ ಡಿಫ್ರೆಂಟ್ ಟಾಪಿಕ್ ಒಂದಿಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.